ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಭೂ ದಾಖಲೆಗಳ ಸರ್ವೆ ಮಾಡುವಂತಹ ಭೂಮಾಪಕರಿಗೆ ಅವರ ಗೌರವದ ಜೀವನಕ್ಕೆ ಧಕ್ಕೆ ಉಂಟಾಗಿದೆ. ಒಂದು ವೇತನ ತಾರತಮ್ಯ, ಸೇವೆಯನ್ನು ಕಾಯಂಗೊಳಿಸದೇ ಇರುವುದು, ಇದು ಪರವಾನಗಿ ಹೊಂದಿರುವಂಥ ಭೂಮಾಪಕರ ಇಂದಿನ ಸ್ಥಿತಿಗತಿ. ಪ್ರಸಕ್ತ ಸನ್ನಿವೇಶಗಳಲ್ಲಿ ತಮಗೆ ತಿಳಿದಿರುವಂತೆ ವಿಪರೀತವಾದಂಥ ಬೆಲೆ ಹೆಚ್ಚಳ ಹಾಗೂ ಜನರ ಜೀವನ ಮಟ್ಟದ ನಿರ್ವಹಣೆಗೆ ತಡಕಾಡುವಂತಹ ಪರಿಸ್ಥಿತಿ ಈ ವೇತನ ತಾರತಮ್ಯದಿಂದ ಒಂದು ವರ್ಗದ ಸಿಬ್ಬಂದಿಗಳನ್ನು, ಕಾರ್ಮಿಕರನ್ನು ಕಂಗೆಡಿಸ್ತಾ ಇದೆ ನಿರಂತರವಾಗಿ. ಅದರಲ್ಲಿ ಈ ಭೂಮಾಪಕರ ವರ್ಗವು ಒಂದು, ಅದು ಕೂಡ ಪರವಾನಗಿ, ಸರ್ಕಾರಿ ಪರವಾನಗಿ ಹೊಂದಿರುವಂತಹ ಭೂಮಾಪಕರ ವೇತನ ತಾರತಮ್ಯ ಇಂದು ಅವರ ಜೀವನ ನಿರ್ವಹಣೆಗೆ ಒಂದಷ್ಟು ತೊಡಕನ್ನು ಉಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಪರವಾನಗಿ ಹೊಂದಿರುವಂತಹ ಭೂಮಾಪಕರು ಒಂದಷ್ಟು ಪ್ರಾಮಾಣಿಕವಾದಂಥ ಸೇವೆಯನ್ನು ನಮ್ಮ ನಾಗರಿಕರಿಗೆ ನೀಡ್ತಾ ಬಂದಿದ್ದಾರೆ. ಈವರೆಗೂ ಕೂಡ ಒಂದಷ್ಟು ಮುಷ್ಕರ ನಡೆಸುವುದಾಗಿರಬಹುದು ಅಥವಾ ತಗಾದೆ ಎತ್ತಿರುವುದಾಗಿರಬಹುದು, ಸಂಬಳ ಕಡಿಮೆಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮೊಟಕುಗೊಳಿಸುವಂಥ ನಿದರ್ಶನಗಳು ಬಹುತೇಕವಾಗಿ ಕಡಿಮೆ. ಆದರೆ ಇದೀಗ ಇದು ಲೀಸ್ಟ್ ಹಂತಕ್ಕೆ ತಲುಪಿರುವುದರಿಂದ ಒಂದಷ್ಟು ಮುಷ್ಕರದಂತಹ ಕಾರ್ಯಕ್ರಮಗಳು ಮತ್ತು ಬೇಡಿಕೆಗಳನ್ನು ಸಲ್ಲಿಸುವಂತಹ ಕಾರ್ಯಕ್ರಮಕ್ಕೆ ಮುಂದಾಗಿದ್ದರೂ ಕೂಡ ಯಾವುದೇ ರೀತಿಯ ಫಲಶ್ರುತಿಯನ್ನು ಅವರು ಹೊಂದಿಲ್ಲ. ಬಹಳ ಕನಿಷ್ಠ ವೇತನದಲ್ಲಿ ಪರವಾನಗಿ ಹೊಂದಿರುವಂತಹ ಭೂಮಾಪಕರು ಇಂದು ಕೂಡ ದುಡಿತಾ ಇದ್ದಾರೆ. ಬನ್ನಿ, ಅವರ ಸಮಸ್ಯೆಗಳೇನು, ಅವರ ಸಮಸ್ಯೆಗಳಿಂದ ನಾಗರಿಕರಿಗೆ ಆಗುವಂತಹ ಪರ್ಯಾಯ ಸಮಸ್ಯೆಗಳೇನು, ಇದಕ್ಕೆ ಪರಿಹಾರ ಸೂತ್ರಗಳೇನು, ಒಟ್ಟು ಭೂ ಅಳತೆಯನ್ನು ಮಾಡುವವರ ಭೂಮಾಪಕರ ಜೀವನದ ಅಳತೆಯೇ ತಪ್ಪಿ ಹೋಗಿರುವಂಥ ಈ ಸಂದರ್ಭದಲ್ಲಿ ಮುಂದೇನು ಅವರ ಹೆಜ್ಜೆಗಳು, ಯೋಚನೆಗಳು, ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವಂತಹ ಪರಿಸ್ಥಿತಿ ಮತ್ತು ನಿವೃತ್ತಿ ನಂತರದ ದಿನಗಳಲ್ಲಿ ಅವರೇನು ಮಾಡಬೇಕು, ಅವರಿಗೆ ಒಂದು ಜೀವನ ಭದ್ರತೆ, ಒಂದು ವೃತ್ತಿಯ ಭದ್ರತೆ, ಯಾವ ರೀತಿಯಲ್ಲಿ ಆರೋಗ್ಯ ಭದ್ರತೆ ಯಾವ ರೀತಿಯಲ್ಲಿ ಇರಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಲಿದ್ದಾರೆ ಉಡುಪಿ ಜಿಲ್ಲಾ ಪರವಾನಗಿ ಹೊಂದಿರುವ ಭೂಮಾಪಕರ ಸಂಘದ ಅಧ್ಯಕ್ಷರಾದಂಥ ಹಸನ್ ಅವರು. ಹಾಗೂ ಇವರಿಗೆ ಕೊಡಮಾಡುವಂಥ ಈ ಸೌಲಭ್ಯಗಳ ಕೊರತೆಯಿಂದ ನಾಗರಿಕರ ಮೇಲೆ ಆಗುವಂಥ ದುಷ್ಪರಿಣಾಮಗಳು ಏನು ಮತ್ತು ಸರ್ವೆಯಲ್ಲಿ ಆಗುವಂಥ ಸಮಸ್ಯೆಗಳೇನು ಎನ್ನುವುದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಲಿಕ್ಕಿರುವಂಥ ತುಳುನಾಡ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಫ್ರಾಂಕಿ ಡಿಸೋಜ ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಸನ್ ಅವರೇ, ತಮಗೆ ಸ್ವಾಗತ. ಫ್ರಾಂಕಿ ಡಿಸೋಜ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಜ್ವಲಂತ ಸಮಸ್ಯೆ, ಒಂದು ಬಹಳ ದಿನಗಳಿಂದ ಇರುವಂಥ ಸಮಸ್ಯೆ. ಬಹುತೇಕವಾಗಿ ತಾವು ಕೂಡ ಈ ಸಮಸ್ಯೆಯ ಬಗ್ಗೆ ದನಿ ಎತ್ತುವಲ್ಲಿ ಒಂದಷ್ಟು ವಿಳಂಬ ಆಯಿತು. ಯಾಕಂದರೆ ಇಂದಿನ ದಿನಮಾನಗಳಲ್ಲಿ ಬೆಲೆ ಏರಿಕೆಯ ತತ್ತರದಿಂದಾಗಿ ಒಂದಷ್ಟು ಕನಿಷ್ಠ ಸಂಬಳಗಳು ಕೂಡ ಈ ರೀತಿಯಲ್ಲಿ ಇದ್ದರೂ ಕೂಡ ತಮಗೆ ಬಹಳ ಅಲ್ಪ ಪ್ರಮಾಣದ ಸಂಬಳವನ್ನು ಒದಗಿಸಲಾಗ್ತಾ ಇದೆ. ಮುಖ್ಯವಾಗಿ ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ? ಸಾಮಾನ್ಯವಾಗಿ ನಮಗೆ ಅರ್ಜಿ ಸಲ್ಲಿಸ್ತಾರೆ ಯಾವುದು ಸಾರ್ವಜನಿಕರು ನೆಮ್ಮದಿ ಕೇಂದ್ರದಲ್ಲಿ. ಆ ಅರ್ಜಿ ಬಂದ್ಬಿಟ್ಟು ನಮ್ಮ ADLR ಲಾಗಿನಲ್ಲಿ ಬಂದು ಮೋಜಣಿ ತಂತ್ರಾಂಶದಿಂದ ಪರವಾನಗಿ ಭೂಮಾಪಕರಿಗೆ ಅಲಾಟ್ಮೆಂಟ್ ಆಗುತ್ತೆ. ಅಲ್ಲಿಂದ ನೇರವಾಗಿ ಸರ್ವೇಯರ್ ಅಳತೆಗೆ ಹೋಗ್ತಾರೆ. ಆ ಅಲಾಟ್ಮೆಂಟ್ ಆದ ತಕ್ಷಣ ನೋಟಿಸ್ ತೆಗೆಯುವಾಗ 360 ರೂಪಾಯಿ ಅದು ನಮಗೆ ಡೆಪಾಸಿಟ್ ಮಾಡ್ತಾರೆ. ಅದು ನೋಟಿಸಿನ ಖರ್ಚಿಗೆ, ಇತರ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಬರ್ತದೆ. ಅಲ್ಲಿಂದ ನಾವು ನೇರವಾಗಿ ಅಳತೆಗೆ ಹೋಗ್ತೇವೆ. ಅಳತೆಗೆ ಹೋಗಿ ಆ ದಿವಸ ಒಂದು ವೇಳೆ ಕೆಲಸ ಪೂರ್ತಿಯಾಗಿ ನಾವು ಆ ಕಡತ ತಯಾರಿಸಿ ಕಚೇರಿಗೆ ಕೊಟ್ಟಾಗ ಅದು ನಮ್ಮ ಮಾನ್ಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ ಅಧಿಕಾರಿಗಳ ತನಕ ಹೋಗಿ ಅದು ಅಪ್ರೂವಲ್ ಆದಾಗ ಅಲ್ಲಿಂದ ನಮಗೆ ಪುನಃ 860 ರೂಪಾಯಿ ನಮಗೆ ಬೀಳುತ್ತದೆ. ಒಟ್ಟು 1200 ರೂಪಾಯಿ ಒಂದು ಫೈಲಿಗೆ ಬೀಳುತ್ತೆ. ಒಂದು ವೇಳೆ ನಾವು ಅಳತೆಗೆ ಹೋದ ಸಮಯದಲ್ಲಿ ಅಳತೆ ಆಗಲಿಲ್ಲ, ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು, ನಾವು ಏನಾದರೂ ಅಲ್ಲಿ ಬೇಡ ಕ್ಲೋಸ್ ಅಂತ ಬಂದು ನಾವು ರಿಪೋರ್ಟ್ ಆಗಿ ಕಚೇರಿ ಕೊಟ್ಟಾಗ ಆ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಹಣ ಪಾವತಿ ಆಗುವುದಿಲ್ಲ. ಈ ಹಿಂದೆ 360 ಏನು ಪಾವತಿ ಆಗಿದೆಯೋ ಅದಷ್ಟೇ ಪಾವತಿ ಆಗುತ್ತದೆ. ಇನ್ನೊಂದು ವಿಚಾರ ಅಂದರೆ ಡಿಸ್ಪ್ಯೂಟ್ ಅಂತ ಬರುತ್ತೆ. ಅಲ್ಲಿ ಏನೋ ತಂಟೆ ತಕರಾರು ಬರ್ತದೆ, ಅಲ್ಲಿ ಏನಾದರೂ ಬೇರೆ ರೀತಿಯಲ್ಲಿ ತಾಂತ್ರಿಕ ಸಮಸ್ಯೆಗಳು ಬರ್ತದೆ. ಅದು ಕೂಡ ನಾವು ಕಚೇರಿ ಕೊಟ್ಟಾಗ ಅದರದ್ದು ಯಾವುದೇ ರೀತಿಯಲ್ಲಿ ನಮಗೆ ಪೇಮೆಂಟ್ ಆಗುವುದಿಲ್ಲ.
ಮತ್ತೆ ಇದರಲ್ಲಿ ಮುಖ್ಯವಾದ ಸಮಸ್ಯೆ ಏನಂದ್ರೆ ನಾವು ಅಳತೆಗೆ ಹೋದಾಗ ನಮ್ಮ ಒಟ್ಟಿಗೆ ಒಬ್ಬರು P1s ಇರ್ತಾರೆ. ಅವರು ನಾವಾಗಿಯೇ ತಗೊಳ್ಳೋಗುವಂಥದ್ದು. ಅದು ಸಾಧಾರಣವಾಗಿ ನಾವು ಇಂದಿನ ಸಮಾಜದಲ್ಲಿ ನೋಡುವಾಗ ಲೇಬರ್ಸ್ ಅನ್ನು ನಾವು 800-900 ಕಡಿಮೆ ತಗೊಳ್ಳೋಗ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಮಿನಿಮಮ್ ಒಂದು 500-600 ರೂಪಾಯಿ ಆದರೂ ಅವರಿಗೆ ಕೊಡಲೇಬೇಕಾಗ್ತದೆ. ಮತ್ತು ಅವರ ಖರ್ಚು, ನಮ್ಮ ಖರ್ಚು, ಪೆಟ್ರೋಲು ಇದೆಲ್ಲ ಹೋಗುವಾಗ ಏನು ಹಣ ಏನುಂಟು 1200 ಅಲಾಟ್ಮೆಂಟ್ ಮಾಡಿರ್ತಾರೋ ಒಂದು ವೇಳೆ ಸಿಕ್ಕರೂ ಸಿಗದಿದ್ರು ಆ ದಿನವೇ ಅದು ಪೂರ್ತಿಯಾಗಿ ಖಾಲಿಯಾಗಿರ್ತದೆ. ಇದು ಒಂದು ರೀತಿಯಲ್ಲಿ ನಾವು ಮಾನಸಿಕವಾಗಿ ಎಳೆದುಕೊಂಡು ಈಗ ತನಕ ಬಂದಿದ್ದೇವೆ. ಈ ಹಿಂದೆಯೂ ಪ್ರೊಟೆಸ್ಟ್ ಮಾಡಿದ್ದೇವೆ. ಸರಿ, ತಮ್ಮ ಆಗ್ರಹಗಳೇನು? ಅಂದರೆ ತಮಗೆ ಶಾಶ್ವತವಾದಂತಹ ಒಂದು ವೇತನ ಬೇಕಾ ಅಥವಾ ಅಲಾಟ್ಮೆಂಟ್ ಹೆಚ್ಚಿಸಬೇಕಾ? ಅಲ್ಲ, ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ವಿಶೇಷ ನೇಮಕಾತಿಯಾಗಿ ನಮಗೆ ಕಾಯಂ ನೌಕ. ಅದು ಆಗಲಿಲ್ಲ ಅಂತ ಹೇಳಿದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು. ಅಂದ್ರೆ ಮಾಸಿಕವಾಗಿ ಒಂದು ವೇತನವನ್ನು ಫಿಕ್ಸ್ ಮಾಡಬೇಕು. ಮಾಸಿಕ ವೇತನ ಮಾಸಿಕ, ಹೌದು. ಈ ಪದ್ಧತಿ ಬೇಡ. ಓಕೆ, ಈ ಆಗ್ರಹಗಳು ತಮಗೆ ಮಾಸಿಕ ವೇತನಕ್ಕೂ ಕೂಡ ಒಂದು ಇಂತಿಷ್ಟೇ ಪ್ರಮಾಣದಲ್ಲಿ ಅನ್ನೋದ್ರ ಬಗ್ಗೆ ಏನಾದರೂ ನಿಗದಿಪಡಿಸಿದ್ದೀರಾ? ಈಗ ಸರ್ಕಾರಿ ಭೂಮಾಪಕರಿಗೆ ಈಗಿನ ಒಂದು ಪರಿಸ್ಥಿತಿ 60-65 ಸಾವಿರ ತನಕ ಸ್ಯಾಲರಿ ಇದೆ, ಅಷ್ಟು ಕೊಡುವಂತಿಲ್ಲ. ಮತ್ತೆ ಅವರ ಜೊತೆಗೆ ಒಂದು P1s ಅನ್ನು ಕೊಟ್ಟಿದ್ದಾರೆ ಗವರ್ಮೆಂಟ್ ಇದ್ದು. ಅದು ಸವಲತ್ತನ್ನು ಕೊಟ್ಟಿದ್ದಾರೆ. ಕಚೇರಿಯ ಎಲ್ಲಾ ಸವಲತ್ತುಗಳನ್ನು ಯೂಸ್ ಮಾಡುವಂತ ರೈಟ್ಸ್ ಇದೆ. ಅದು ಪೂರ್ತಿಯಾಗಿ ನಮಗೆ ಸವಲತ್ತನ್ನು ಯೂಸ್ ಮಾಡುವ ರೀತಿಯಲ್ಲಿ ಇಲ್ಲ. ಕಚೇರಿಯ P1s ಇದ್ರೆ ಅವರಿಗೆ ಒಂದಲ್ಲಿ ಪೇಮೆಂಟ್ ಮಾಡುವಂತ ವ್ಯವಸ್ಥೆ ಇರುವುದಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ ಅವರಿಗೆ ಸಂಬಳ ಇರುತ್ತದೆ. ಅದಕ್ಕೋಸ್ಕರ 2002ರಲ್ಲಿ ನಮಗೆ ನಿಗದಿ ಮಾಡಿದಾಗ ಇಲ್ಲಿ ಯಾವುದು ಈ ಕೆಲಸಕ್ಕೆ ಹಾಕುವಾಗ 99ನಲ್ಲಿ ಈ ಕಾನೂನು ಬಂತು 46H ಅಡಿಯಲ್ಲಿ ನಿಯಮ. ಅದರ ಅಡಿಯಲ್ಲಿ ಏನು ಮಾಡಿದ್ರು ಅಂದರೆ ಬೇಸಿಕ್ ಸ್ಯಾಲ್ರಿ ಗೌರ್ಮೆಂಟ್ ಸರ್ವೇರಿದು 4200 ಇತ್ತು. ಅವರ ಬಾಂಧು ಜವಾನರ ಸ್ಯಾಲ್ರಿ 2700 ಇತ್ತು. ಇದು ಎರಡು ಮಿಂಗಲ್ ಮಾಡಿದಾಗ ಒಂದು 6000 ತನಕ ಆಗ್ತಿತ್ತು. ಅದನ್ನೇ ಕೌಂಟ್ ಮಾಡಿ ಒಂದು ಫೈಲಿಗೆ 300 ರೂಪಾಯಿ ಅಂತೆ. ಇವರು 18 ಫೈಲನ್ನು ಕೌಂಟ್ ಮಾಡಿ ಸೇಮ್ ವೇಜಸ್ ಇಟ್ಟಿದ್ರು. ಅದು ಏನು ಮಾಡಿದ್ರು ಸರ್ಕಾರ ಬರ್ತಾ ಅದು ಅಲ್ಲೇ ನಿಂತು. ನಾವು ಹೋರಾಟ ಮಾಡಿದ ನಂತರ ಒಂದು 5-6 ವರ್ಷದ ನಂತರ 800 ಮಾಡಿದ್ರು. ಅದ್ರ ನಂತರ ಪುನಃ ಹೋರಾಟ ಮಾಡಿದಾಗ 1200 ಅವರಾಗಿಯೇ ಮಾಡಲಿಲ್ಲ. ಅಲ್ಲಿ ಅವರಿಗೆ ಇನ್ಕ್ರಿಮೆಂಟ್ ಆಗ್ತಾ ಹೋಯ್ತು. ಯಾರು ಬ್ಯಾಲೆನ್ಸ್ ಅಲ್ಲಿ ಮೂಲತಃ ಮಾಡಿದ್ದು 4200, 2700 ಇದು ಮಿಂಗಲ್ ಆಗಿ ಒಂದು ಸ್ಯಾಲ್ರಿ ಫಿಕ್ಸ್ ಆಗ್ತಾ ಬಂದದ್ದು 2002ರಲ್ಲಿ. ಆದರೆ ಅದು ಕ್ರಮೇಣ ಅವರ ಕಡೆಯಲ್ಲಿ ಮೂವ್ಮೆಂಟ್ ಆಗ್ತಾ ಹೋಯ್ತು. ನಮ್ಮ ಕಡೆಯಲ್ಲಿ ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಅಥವಾ ನಮ್ಮ ಕೇಂದ್ರ ಕಚೇರಿಯಿಂದ ಅದಕ್ಕೆ ಇನ್ಕ್ರಿಮೆಂಟ್ ಯಾವುದೂ ಆಗಲಿಲ್ಲ. ಸರ್ಕಾರ ಸಂಪೂರ್ಣವಾಗಿ ತಮ್ಮನ್ನ ಕಡೆಗಣಿಸಿತ್ತು. ಸರಿ, ಫ್ರಾಂಕಿ ಡಿಸೋಜರ್ ಅವರೇ, ಈ ಭೂಮಾಪಕರ ಸಮಸ್ಯೆಯಿಂದ ನಾಗರಿಕರಿಗೆ ಆಗುವಂತಹ ತೊಂದರೆಗಳೇನು? ಈ ಭೂಮಾಪಕರ ಪರವಾನಗಿ ಹೊಂದಿರುವಂತಹ ಭೂಮಾಪಕರ ಸಮಸ್ಯೆಯ ಬಗ್ಗೆ ತಾವು ಎಷ್ಟು ತಿಳಿದುಕೊಂಡಿದ್ದೀರಿ ಮತ್ತು ಇದೊಂದು ಗಂಭೀರ ಸಮಸ್ಯೆ ಅಂತ ತಮಗೆ ಅನಿಸ್ತಾ ಇದೆ? ಅಂದರೆ ನಾಗರಿಕರ ಅಥವಾ ಕಂದಾಯ ದಾಖಲೆಗಾಗಿ ಅಥವಾ ಕಂದಾಯದ ಭೂಮಿಯ ವರ್ಗೀಕರಣಕ್ಕಾಗಿ ಇವರ ಈ ಸಮಸ್ಯೆ ಏನಾದರೂ ಸಮಸ್ಯೆಯನ್ನು ತಂದುಕೊಡ್ತಾ ಇದೆಯಾ? ಇವಾಗಲೇ ಹೆಚ್ಚು ಕಮ್ಮಿ ನನ್ನ ಲೆಕ್ಕದಲ್ಲಿ ಉಡುಪಿ ಜಿಲ್ಲೆಯಲ್ಲಿ 16,000ಕ್ಕಿಂತ 17,000 ಫೈಲ್ ಕಡತಗಳನ್ನು ಪೆಂಡಿಂಗ್ ಇದೆ, ಬಾಕಿ ಇದೆ. ಯಾವಾಗ ಮಾರ್ಚ್ 1ರಿಂದ ನಮ್ಮ ಪ್ರೈವೇಟ್ ಸರ್ವೆ ಅವರು ಏನೋ ಸ್ಟ್ರೈಕ್ ಮುಖಾಂತರ ನಿಂತಿದ್ದಾರೆ, ಅವಾಗಿಂದ ಇವತ್ತಿನ ತನಕ ಒಂದು 16,000ರಿಂದ 17,000 ರೂಪಾಯಿ ಫೈಲ್ ಪೆಂಡಿಂಗ್ ಇದೆ. ಎಂಟೈರ್ ಕರ್ನಾಟಕ ನೋಡೋದಾದ್ರೆ ನನ್ನ ಲೆಕ್ಕದಲ್ಲಿ ಒಂದು 6 ಲಕ್ಷಕ್ಕಿಂತ ಹೆಚ್ಚು ಇರ್ಬೋದು ಅಂತ ಅನಿಸ್ತಾ ಇದೆ. ಮೊನ್ನೆ ನೋಡಿದಾಗ ನಾವು 24ಕ್ಕೆ ತುಳುನಾಡು ರಕ್ಷಣಾ ವೇದಿಕೆಯಿಂದ ನಮ್ಮ ಯೋಗೀಶ್ ಶೆಟ್ಟಿ ಜಪ್ಪು, ನಮ್ಮ ಸ್ಥಾಪಕ ಅಧ್ಯಕ್ಷರು, ಅವರ ಮಾರ್ಗದರ್ಶನದಲ್ಲಿ ನಾವೊಂದು ಮನವಿ ಕೊಟ್ಟಿದ್ದೇವೆ DC ಅವರಿಗೆ. ನಿಮ್ಮ ಚಾನಲ್ ಮುಖಾಂತರನೇ ನಾವು ತೋರಿಸಿದ್ದೇವೆ, ನಿಮ್ಮ ಮಾಧ್ಯಮ ಮುಖಾಂತರನೇ ನಾವು ಉಡುಪಿ ಚಾನಲ್ ಮುಖಾಂತರನೇ ನಾವು ತೋರಿಸಿದ್ದೇವೆ ಜನರಿಗೆ ಸರ್ವೆಯಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ. ಜನರಿಗೆ ಸಮಸ್ಯೆ ಆಗೋದು ಯಾವುದಂದ್ರೆ, ಈಗ ನೋಡಿ ನಾವು ಈಗ ಸರ್ವೆ ಅವರಿಗೆ ಈ ತರ ಸಮಸ್ಯೆ ಆದ್ರೆ ಅವರದ್ದು ಒಂದು ಕಡೆಯಲ್ಲಿ ಅವರ ಬೇಡಿಕೆ ಇದೆ, ನಮ್ಗೆ ಏನೋ ಸಿಗುವಂತದ್ದು. ಈಗ ಅವರು ಕೇಳುವುದರಲ್ಲಿ ನ್ಯಾಯ ಇದೆ. ಯಾಕಂದ್ರೆ ಅವ್ರಿಗೆ ಏನ್ ಸಿಗ್ತಾ ಇದೆ, ಅವರನ್ನು ಫ್ಯಾಮಿಲಿ ಮೇಂಟೈನ್ ಮಾಡ್ಲಿಕ್ಕೆ ಎಲ್ಲ ಕಷ್ಟ ಆಗ್ತಿದೆ. ಅವ್ರೀಗ ಇವಾಗ್ಲೇ ಹೇಳಿದ್ರು, ಹಸನ್ ಸರ್ ಇವಾಗ್ಲೇ ಹೇಳಿದ್ರು, ಈಗ ಅವರು ಕೊಟ್ಟಂತ ಏನು ಸಿಕ್ಕಿರೋದ 360 ರೂಪಾಯಲ್ಲಿ ಅಥವಾ 1,200 ರೂಪಾಯಲ್ಲಿ ಒಂದು ಫೈಲ್ ಕಂಪ್ಲೀಟ್ ಆದ ನಂತರ ಸಿಗುವಂತದ್ದು 1,200 ರೂಪಾಯಿ. ಅದರಲ್ಲಿ ಆ ಸೈಟಿಗೆ ಹೋಗಿ ವಿಸಿಟ್ ಮಾಡಿ ಅಳತೆ ಮಾಡಿ ಎಲ್ಲ ಪೆಟ್ರೋಲ್ ಚಾರ್ಜ್ ಅವ್ರ ಖರ್ಚು ನೋಡುವಾಗ ನನ್ನ ಲೆಕ್ಕದಲ್ಲಿ ಅವ್ರಿಗೆ ಹೆಚ್ಚು ಕಮ್ಮಿ ಒಂದು 500ರಿಂದ 600 ರೂಪಾಯಿ ಸಿಗ್ಬಹುದು ಎಲ್ಲ ತೆಗೆದ ನಂತರ. ಹಾಗಾಗಿ ಜನರಿಗೆ ಸಮಸ್ಯೆ ಏನಂದ್ರೆ, ಈಗ ಲೆವೆನಿ ಹಾಕ್ತಾರೆ. ನಮ್ಮ ಪ್ರದೇಶದಲ್ಲಿ ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ತುಂಡು ಭೂಮಿ ಇರುವಂತ ನಮ್ಮ ಜನರು ಇರುವಂತ ಪ್ರದೇಶ ಇದು.
ಯಾಕೆ ಎಕರೆ ಕಟ್ಲೆ ಜಾಗ ಇರುವಂತದ್ದು ಅದು ಘಟ್ಟ ಸೈಡ್ ಎಲ್ಲ 20 ಎಕರೆ 100 ಎಕರೆ 200 ಎಕರೆ 1000 ಎಕರೆ ಜಾಗ ಇರುವಂತ ಘಟ್ಟ ಸೈಡ್ ಅಲ್ಲಿ. ಇಲ್ಲಿ ತುಂಡು ಭೂಮಿ ಇರುವಂತ ಜಾಗ. ಇಲ್ಲಿ ಒಂದು ಲೆವೆನಿ ಹಾಕಿ ಈಗ 6-7 ತಿಂಗಳು ಈಗ ಕಾಯ್ತಾರಂದ್ರೆ ಅರ್ಥ ಇಲ್ಲ. ಯಾಕಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಅವರಿಗೆ ಪಾಪ ಸಮಸ್ಯೆ ಇದೆ. ಲೆವೆನಿ ಅಂತ ಇಲ್ಲ, ಈಗ ಎಲಿನೇಷನ್ ನಕ್ಷೆ ಇದೆ, ಕನ್ವರ್ಷನ್ ನಕ್ಷೆ ಇದೆ, ಅದಂತ ಪೋಡಿ ಇದೆ, ಮತ್ತೆ ಫ್ಲೋಟಿಂಗ್ ಮಾಡ್ಲಿಕ್ಕೆ ಇರ್ತದೆ. ಕೆಲವು ಕಡತ ಕೋರ್ಟ್ ಇಂದ ಬಂದಂತ ಕೆಲವು ಕಡತಗಳಿವೆ, ಕೋರ್ಟ್ ಇಂದ ಜಡ್ಜ್ಮೆಂಟ್ ಆದಂತಹ ಕಡತಗಳಿದೆ, ಮತ್ತೆ ಕನ್ವರ್ಷನ್ ನಕ್ಷೆಗಳ ದುರಸ್ತಿ ಇದೆ ಕೆಲವೆಲ್ಲ. ಇದು ಎಲ್ಲ ಫೈಲ್ಗಳನ್ನು ಪೆಂಡಿಂಗ್ ಇದೆ. ಈಗ ಜನರಿಗೆ ಸಮಸ್ಯೆ ಆಗಿದೆ. ಜನರಿಗೆ ಸಮಸ್ಯೆ ಆದ್ರೆ ತುಳುನಾಡು ರಕ್ಷಣಾ ವೇದಿಕೆ ಖಂಡಿತವಾಗಿ ಮುಂಚಿನಿಂದ ಸತತ 17 ವರ್ಷದಿಂದ ಧ್ವನಿ ಎತ್ತುತ್ತಾ ಬಂದಿದೆ. ಜನರಿಗೆ ಸಮಸ್ಯೆ ಆಗ್ಲಿಕ್ಕೆ ತುಳುನಾಡು ರಕ್ಷಣೆ ಖಂಡಿತವಾಗಿ ಬಿಡುವುದಿಲ್ಲ. ಸರಿ, ತುಳುನಾಡು ರಕ್ಷಣಾ ವೇದಿಕೆ ಜನರಿಗಿಂತಲೂ ಮುಖ್ಯವಾಗಿ ಬಡವರಿಗೆ ಸಮಸ್ಯೆ ಆಗಬಾರದು ಅಂತ. ಬಡವರು ಈ ಸಮಸ್ಯೆಯಿಂದ ಯಾವ ರೀತಿಯಲ್ಲಿ ಕಂಗೆಟ್ಟಿದ್ದಾರೆ ನೋಡಿ. ಬಡವರಿಗೆ ಸಮಸ್ಯೆ ಅಂದ್ರೆ ನಾನು ಇವಾಗಲೇ ಹೇಳಿದ್ದೆ, ನಾನು ಸರ್ಕಾರದ ವಸತಿ ಯೋಜನೆಗಳಾಗಿರಬಹುದು, ಹಕ್ಕುಪತ್ರ ಆಗಿರಬಹುದು, ಇದೆಲ್ಲ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಹಕ್ಕುಪತ್ರ ಕೊಟ್ಟಂತಹದ್ದು ಕೆಲವು ಫೈಲ್ಗಳಿವೆ, ಪೆಂಡಿಂಗ್ ಇದೆ. ಯಾಕಂದ್ರೆ ಈಗ ದರ್ಖಾಸ್ ಈಗ ಮುಂಚೆಯಿಂದ ಕೊಟ್ಟವರದ್ದು ಈಗ ದರ್ಖಾಸ್ ದುರಸ್ತಿ ಈಗ ಮಾಡ್ತಾ ಇದ್ದಾರೆ. ಇವಾಗಲೇ ಕೆಲವು ಸಮಯ ಸ್ಟ್ರೈಕ್ ಮಾಡೋದಕ್ಕಿಂತ ಮುಂಚೆ ಇವರು ಸಾವಿರಾರು ಫೈಲ್ಗಳನ್ನು ಕುಂದಾಪುರದಲ್ಲಿ ಎಲ್ಲ ಬ್ರಹ್ಮವರದಿಂದ ಉಡುಪಿಯಿಂದ ಸರ್ವೇದರು ಕುಂದಾಪುರಕ್ಕೆ ಹಾಕಿ ಕುಂದಾಪುರ ಎಷ್ಟೋ ಸಾವಿರ ಫೈಲ್ಗಳನ್ನು ಇಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಇಲ್ಲಿಯೂ ಕೂಡ ಬಂದಿದೆ. ಉಡುಪಿಯಲ್ಲಿ ಸಹ ಕ್ಲಿಯರ್ ಆಗ್ತಾ ಇದೆ, ಬ್ರಹ್ಮವರದಲ್ಲಿ ಕ್ಲಿಯರ್ ಆಗ್ತಾ ಇದೆ, ಹೆಬ್ರಿ ಸೈಡ್, ಕಾರ್ಕಳ, ನಮ್ಮ ಇರುವಂತಹ 7 ತಾಲೂಕಲ್ಲಿ ಕೂಡ ಎಲ್ಲ ಕಡತಗಳನ್ನು ಹಂತ ಹಂತವಾಗಿ ಕ್ಲಿಯರ್ ಆಗ್ತಾ ಇದೆ. ಆ ಎಲ್ಲ ಕ್ಲಿಯರ್ ಆಗೋದ್ಕಿಂತ ಮುಂಚೆ ಇಂತಹ ಒಂದು ಘಟನೆ ಈಗ ನಡೆದಿದೆ. ಈಗ ನಮ್ಮ ಸರ್ವೇದವರು ಏನೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾನ್ ಮನವಿ ಮಾಡೋದು ಸರ್ಕಾರ ಹತ್ರ, ಈಗ ಸಚಿವರ ಹತ್ರ, ಕಂದಾಯ ಸಚಿವರ ಹತ್ರ, ನಮ್ಮ ಕೃಷ್ಣ ಬೈರೇಗೌಡ ಹತ್ರ ಇಷ್ಟೇ ಮನವಿ ಮಾಡ್ಕೊಳ್ಳೋದು. ನಾವು ಮನವಿಯಲ್ಲಿ ಸಹ ನಾವು ಬರ್ದಿದ್ದೇವೆ. 24 ತಾರೀಕಿಗೆ ಏನು ಹೋದ ತಿಂಗಳಲ್ಲಿ ಮನವಿ ಕೊಟ್ಟಿದೆ. ಇವಾಗ ಈಗ 24 ತಾರೀಕು ಬಂದ್ರೆ 1 ತಿಂಗಳಾಗ್ತದೆ. ನೀವು ಅವ್ರೇನು ಬೇಡಿಕೆ ಇದೆ ಅದನ್ನು ಫಸ್ಟ್ ನೀವು ಪೂರೈಸಬೇಕು. ಯಾಕಂದ್ರೆ ಅವರ ಬೇಡಿಕೆ ಪ್ರಕಾರ ಅವರಿಗೆ ತಿಂಗಳಿಗೆ ಸಿಗುವಂತ ಆ ವೇತನವನ್ನು ನೀವು ತಿಂಗಳಿಗೆ ಫಿಕ್ಸ್ ಮಾಡಿ. ಇಲ್ಲಂತಾದ್ರೆ ಅವ್ರಿಗೆ ಅವ್ರು ಏನ್ ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಮಾಡಿಸ್ಬೇಕು. ಯಾಕಂದ್ರೆ ಅವರು ಕೂಡ ಕೆಲಸ ಮಾಡಿದ್ದಾರೆ, ಪ್ರೈವೇಟ್ ಆಗಿ ಕೆಲಸ ಮಾಡ್ಲಿ, ಅದು ಪ್ರೈವೇಟ್ ಆಗಿ ಕೆಲಸ ಮಾಡಿದ್ರೆ ಅಂಡರ್ ಗೌರ್ಮೆಂಟ್ ಅಲ್ಲೇ ಅವರ ಲೈಸೆನ್ಸ್ ಇಟ್ಕೊಂಡೆ, ಪ್ರೈವೇಟ್ ಲೈಸೆನ್ಸ್ ಇಲ್ಲದೇನು ಕೆಲಸ ಮಾಡ್ಲಿಲ್ಲ ಅವರು. ಹಾಗಾಗಿ ನಮ್ಮ ಬಡವರಿಗೆ ನೋಡಿ, ಈಗ ನಮ್ಗೆ ಮನೆಯಲ್ಲಿ ಮದುವೆ ಮಾಡ್ಬೇಕು, 10 ಸೆನ್ಸ್ ಜಾಗದಲ್ಲಿ 10-15 ಸೆನ್ಸ್ ಜಾಗ 5 ಸೆನ್ಸ್ ಜಾಗ ಮಾರ್ಬೇಕಾಗ್ತದೆ. ಅದು ಲೆವಣಿ ಹಾಕ್ಬೇಕು, ಇಲ್ಲಾಂದ್ರೆ ಕಟ್ ಮಾಡಿ ಕೊಡ್ಲಿಕ್ಕೆ ಈಗ ಆಗ್ತಾ ಇಲ್ಲ. ಪಾಪ ಅವ್ರು ಮನೆ ಕಟ್ಲಿಕ್ಕೆ ಆಗ್ಲಿ, ಸರ್ಕಾರ ಏನೋ ಈ ಸ್ವತ್ತು ಮಾಡ್ತಾ ಇದೆಯಲ್ಲ, ಹೇಳಲಿಕ್ಕೆ ಬರುದಿಲ್ಲ. ಸಾಧ್ಯತೆ ಸಹ ಉಂಟು. ಅಲ್ಲ, ಈ ಸ್ವತ್ತು ಅನ್ನುವಂತ ಹೊಸ ಕಾನ್ಸೆಪ್ಟ್ ಪ್ರಾರಂಭ ಮಾಡಿದ್ದಾರೆ. ಹೌದು, ಡಿಜಿಟಲ್ ಆಗಿ ಅದು ಸಾಧ್ಯತೆ ಉಂಟು. ಅದು ಬಂದ್ರೆ ಎಷ್ಟು ಜನರಿಗೆ ಉಪಕಾರ ಆಗ್ಬೋದು ಅಂತ ನಮ್ಗೆ ಏನ್ ಗೊತ್ತಿಲ್ಲ. ಅದು ಬಂದ ನಂತರನೇ ಗೊತ್ತಾಗೋದು. ಯಾವುದೇ ಬರ್ಲಿ ಅದು ಬಂದ ನಂತರನೇ ಗೊತ್ತಾಗೋದು. ಅದು ಎಷ್ಟು ಉಪಕಾರಕ್ಕೆ ಬೀಳ್ತದೆ, ಎಷ್ಟು ಕಷ್ಟಕಾರಿ ಆಗ್ತದೆ ಜನರಿಗೆ ಅಂತ ಅದ್ ನಂತರ ಗೊತ್ತಾಗ್ತದೆ. ಇವಾಗ್ಲೇ ನೋಡಿ 9/11 ಬಗ್ಗೆ ನೋಡಿ, ಫಸ್ಟಿಗೆಲ್ಲ ಕನ್ವರ್ಷನ್ ಆದ ತಕ್ಷಣ ಒಂದು ನಕ್ಷೆ ಮಾಡಿ ಅವರ ನಕ್ಷೆ ಮುಖಾಂತರ ಜಾಗ ರಿಜಿಸ್ಟ್ರೇಷನ್ ಆಗ್ತಿತ್ತು. ಅದ ನಂತರ 9/11 ಅಂತ ಮಾಡಿದ್ರು. 9/11 ಆದ ನಂತರ ಕಡೆಗೆ ಅದನ್ನು ನೀಲಿ ನಕ್ಷೆ ಅಂತ ಮಾಡಿದ್ರು. ಇದೆಲ್ಲ ಹೆಚ್ಚುವರಿ ಆಗ್ತಾ ಇದೆ, ಜನರಿಗೆ ಒತ್ತಡ. ಇದರಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ನಾವು ಜನರು 5 ಸೆನ್ಸ್ 10 ಸೆನ್ಸ್ ಜಾಗ ಇರುವವರಿಗೆ ಈ ಲೆವೆನಿಯಲ್ಲಿ ಕಟ್ ಮಾಡಿ ಇಲ್ಲಿ 29 ಗ್ರಾಮಾಂತರದಲ್ಲಿ 29.5 ಫೀಟ್ ಜಾಗ ಬಿಡಬೇಕು. ಅಥವಾ ಇಲ್ಲಿ ನಾವು ನಗರಸಭೆಯಲ್ಲಿ 24 ಫೀಟ್ ಜಾಗ ಬಿಡಬೇಕಂದ್ರೆ ಎಲ್ಲಿಂದ ಬಿಡುವುದು ಸ್ವಾಮಿ? ನಮ್ಗೆ ಇರೋದೇ ನಮ್ಗೆ 10 ಸೆನ್ಸ್ ಜಾಗ. ಆ 10 ಸೆನ್ಸ್ ಜಾಗದಲ್ಲಿ 29.5 ಫೀಟ್ ಜಾಗ ರೋಡಿಗೆ ಬಿಟ್ರೆ ಸೈಂಟಿಫಿಕ್, ಇದೆಲ್ಲ ವೈಜ್ಞಾನಿಕ ಅಲ್ಲ, ಅವೈಜ್ಞಾನಿಕ. ಹೌದು. ಹಾಗಾಗಿ ನಮ್ಗೆ ನ್ಯಾಯ ಸಿಗ್ಬೇಕು. ಏನು ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಇಂದ, ಪ್ರೈವೇಟ್ ಸರ್ವೆ ಡಿಪಾರ್ಟ್ಮೆಂಟ್ ಇಂದ ಸ್ಟ್ರೈಕ್ ನಡೀತಾ ಉಂಟು, ಅದಕ್ಕೆ ನ್ಯಾಯ ಸಿಗ್ಬೇಕು. ಅದ ನಂತರ ಕೂಡ ಜನರಿಗೂ ಕೂಡ ನಮ್ಗೆ ನ್ಯಾಯ ಸಿಗ್ಬೇಕು. ಜನರದ್ದು ಅವರ ಬೇಡಿಕೆಗಳು ನ್ಯಾಯಯುತವಾಗಿದೆ, ಸಮಸ್ಯೆ ಕೂಡ ಬಹಳಷ್ಟು ಗಂಭೀರವಾಗಿದೆ. ಅದಕ್ಕೋಸ್ಕರ ನಿಮ್ಮಿಂದ ನಮ್ಮ ಈ ಮಾಧ್ಯಮ ಮುಖಾಂತರ ಇವತ್ತು ನಾವು ವಿನಂತಿ ಮಾಡೋದು ಏನಂದ್ರೆ, ನಾವು ಸರ್ಕಾರ ಹತ್ರ ಆದಷ್ಟು ಬೇಗ, ಇವತ್ತಿಗೆ ನೋಡಿ ಮಾರ್ಚ್ 1 ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳಾಗ್ತಾ ಬರ್ತದೆ. ಈಗ ಇನ್ನು ಎಷ್ಟು ದಿನ ಹೋಗ್ತದೆ ಅಂತ ಗೊತ್ತಿಲ್ಲ. ಹೋದ್ರೆ ಅವ್ರಿಗೂ ಸಮಸ್ಯೆ, ಪಾಪ ಅವರ ಫ್ಯಾಮಿಲಿಗೂ ಸಮಸ್ಯೆ, ನಮ್ ಜನರಿಗೂ ಸಮಸ್ಯೆ. ಜನರು ಕೂಡ ಕೂಡ ಕೆಲಸ ಆಗ್ತಾ ಇಲ್ಲ. ಯಾವುದು ಕೆಲಸ ತಾಲೂಕು ಆಫೀಸಲ್ಲಿ ಆಗ್ತಾ ಇಲ್ಲ. ನಮ್ಮ ಬ್ರಹ್ಮವರದಲ್ಲಿ ಆಗ್ಲಿ ಸರ್ವೆ ಇರುವುದು ಎಷ್ಟು ಜನ, ಗವರ್ಮೆಂಟ್ ಸರ್ವೇದವರು ಎಷ್ಟು ಜನ ಇದ್ದಾರೆ? ಹೆಚ್ಚೆಚ್ಚು ಕಮ್ಮಿ ನನ್ನ ಲೆಕ್ಕದಲ್ಲಿ ಬ್ರಹ್ಮವರದಲ್ಲಿ 1-2 ಜನ ಇರ್ಬೋದು, ಕುಂದಾಪುರದಲ್ಲಿ 3-4 ಜನ ಇರ್ಬೋದು, ಹಾಗೆ ಬೇರೆ ಬೈಂದೂರಲ್ಲಿ 3-4 ಜನ ಇರ್ಬೋದು. ಸಾಕಾಗೋದಿಲ್ಲ. ಎಷ್ಟು ಜನರಿಗೆ ಹೇಗೆ ಸಾಕಾಗ್ತದೆ? ಈಗ ಅದೇ ಸರ್ವೆ ಅವರು 16,000 ಫೈಲ್ ಯಾವಾಗ ಕ್ಲೀನ್ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ? ಅಷ್ಟು
ಹಸನ್ ಅವರೇ, ಸರ್ಕಾರ ಮುಂದಿರುವಂತಹ ಅವಕಾಶಗಳು ಏನು? ಈಗ ಸರ್ಕಾರ ಏನು ಮಾಡಬಹುದು? ತಮ್ಮನ್ನ ಪರ್ಮನೆಂಟ್ ಮಾಡ್ಲಿಕ್ಕೆ ಕಾನೂನಿನ ರೀತಿಯ ಅವಕಾಶ ಇದ್ರೆ ಅಥವಾ ಬೇರೆ ಬೇರೆ ಅವಕಾಶಗಳನ್ನು ಈಗ ತಾವು ಹೇಳಿದಿರಿ, ಒಂದು ಕನಿಷ್ಠ ವೇತನ ನಿಗದಿಪಡಿಸುವುದು, ಕಾಯಂಗೊಳಿಸುವುದು ಅನ್ನೋದಾದ್ರೆ, ಮತ್ತು ಕಾಯಂಗೊಳಿಸಿದ ನಂತರವೂ ಕೂಡ ಕೆಲವೊಂದು ಬೇಡಿಕೆಗಳು ಇದೆ ತಮಗೆ. ಪಿಂಚಣಿ ಕಾಯಂ ಆದ ನಂತರ ಸರ್ಕಾರಿ ಉದ್ಯೋಗಿ ಆದ ನಂತರ ಪಿಂಚಣಿಗಳೆಲ್ಲ ಸರ್ವೇ ಸಾಮಾನ್ಯವಾಗಿ ಸಿಗುತ್ತೆ. ಏನೇನು ಆಗ್ರಹಗಳು ಮತ್ತು ಸರ್ಕಾರದ ಮುಂದೆ ಇರುವಂತಹ ಅವಕಾಶಗಳೇನು? ಸರ್ಕಾರದ ಮುಂದೆ ಸರ್ಕಾರ ಇದೇ ರೀತಿ ಮುಂದುವರೆದಿದೆ, ನಾವು ಲೈಸೆನ್ಸ್ ಕೊಡ್ತಾ ಇದ್ದೇವೆ, ಇದೇ ರೀತಿ ಮುಂದುವರೆದಿದೆ ಅಂದ್ರೆ ಏನು ಅವಕಾಶಗಳಿದೆ? ಅಲ್ಲ, ಸರ್ಕಾರಕ್ಕೆ ಪೂರಕವಾದ ಅಂಶಗಳು ಉಂಟು ಇದರಲ್ಲಿ. ಈ ಹಿಂದೆ ನಾವು ಹೈಕೋರ್ಟಿಗೆ ಹೋದಾಗ ಇವರಿಗೆ ಒಂದು ಮಾನವೀಯ ನೆಲೆಯಲ್ಲಿ ಇವರಿಗೆಲ್ಲರನ್ನು ಸರ್ಕಾರಕ್ಕೆ ಕಾಯಂಗೊಳಿಸಬೇಕು ಹೇಳುವಂತ ಹೈಕೋರ್ಟ್ ಆರ್ಡರ್ ಇದೆ. ಮತ್ತೆ ಇನ್ನೊಂದು ಏನಂದ್ರೆ ಇವರದ್ದು ಸಮಾನತೆ, ಡಿಗ್ನಿಟಿ ಇದರ ಅಂಡರಲ್ಲಿ ಇವರನ್ನು ತಗೊಳ್ಳೇಬೇಕಂತ ಹೇಳಿದ್ದಾರೆ. ಡಿಗ್ನಿಟಿ ನಮ್ದು ಮತ್ತೆ ಸರ್ಕಾರದ ಅಟಾರ್ನಿ ಜನರಲ್ ಏನಿದ್ದಾರೆ ಅವರು ಏನ್ ಹೇಳಿದ್ದಾರೆ, ಇವರಿಗೆ ತಕೊಳ್ಳಿಕ್ಕೆ ಯಾವುದೇ ರೀತಿಯಲ್ಲಿ ಇದು ಯಾವುದು ಆಪ್ಷನ್ಸ್ ಅಭ್ಯಂತರ ಇಲ್ಲ, ವಿರೋಧವಿಲ್ಲ, ಇವರನ್ನು ನೇರವಾಗಿ ತಗೊಳ್ಬಹುದು, ಇವರು ಇಷ್ಟು ಸರ್ವಿಸ್ ಮಾಡಿದ್ದಾರೆ ಹೇಳುವಂತದ್ದು. ಅರ್ಹತೆಗಳನ್ನ ಕೇಳ್ತಾರಲ್ಲ ಸರ್? ಹೌದು, ಅರ್ಹತೆ ಏನು ಅವರು ಗವರ್ಮೆಂಟ್ ಸರ್ವೇರ್ ಏನ್ ಮಾಡಿದ್ದಾರೆ ಅದೇ ಟ್ರೈನಿಂಗ್ ಇವ್ರು ಮಾಡಿರ್ತಾರೆ, ಆಲ್ರೆಡಿ ಮಾಡಿದವರು. ಇದನ್ನು ಏನು ಬೇರೆ ಅಲ್ಲ. ಮತ್ತೆ ಸರ್ಕಾರಿ ಟ್ರೈನಿಂಗ್ ಕೊಟ್ಟು ಅವರಿಗೆ ತಗೊಳ್ಳೋದಕ್ಕಿಂತ ಈ ವಿದ್ಯಾರ್ಹತೆ ಇದ್ರೆ ಮಾತ್ರ ಕ್ಯಾಟಗರಿ ಅಂತ ಅಲ್ಲ, ಸರ್ಟಿಫಿಕೇಟ್ ಒಂದು ಕೋರ್ಸ್ ಸರ್ವೇರ್ ಟ್ರೈನಿಂಗ್ ಆದ ತಕ್ಷಣ ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಅಥವಾ ಬಿ ಅದು C&R ರೂಲ್ ತಿದ್ದುಪಡಿ ಆದ ನಂತರ ಬಿ ಮತ್ತೆ ಡಿಪ್ಲೊಮಾದವರಿಗೆ ತಗೊಂಡಿದ್ದೆ. ಆಕ್ಚುಲಿ ಪಾರ್ಟ್ ಆಫ್ ದ ಸಿವಿಲ್ ಮತ್ತೆ ಪಾರ್ಟ್ ಆಫ್ ದ ರೆವಿನ್ಯೂ ಇದನ್ನೆರಡು ಮಿಂಗಲ್ ಮಾಡಿ ಒಂದು ಸಬ್ಜೆಕ್ಟ್ ಮಾಡಿದ್ದಾರೆ. ಆ ಸಬ್ಜೆಕ್ಟ್ ಮೇಲೆ ನಾವು ಟ್ರೈನಿಂಗ್ ಮಾಡಿ ನಂತರ ಇಲ್ಲಿ ಎಂಟ್ರಿ ಪಡೆಯುವಂತ ಎಲಿಜಿಬಿಲಿಟಿ ಸೇಮ್ ಇದೆ, ಸೇಮ್ ಹೌದೌದು ಸೇಮ್ ಉಂಟು, ಅದರಲ್ಲಿ ಏನೂ ಇದಿಲ್ಲ. ಮತ್ತೆ ಭೂ ದಾಖಲೆ 88ರಂತೆ ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಇರುವಾಗ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಪ್ರೊಸೀಡಿಂಗ್ಸ್ ಮುಂದೆ ಹೋಗಿತ್ತು. ಆಗ ಏನು ತಾಂತ್ರಿಕ ಅವರದ್ದು ಸಮಸ್ಯೆಯಿಂದ ಅದು ಬಿದ್ದೋಯ್ತು. ಆಕ್ಚುಲಿ ಅದನ್ನು ಈಗಲೂ ಮೂವ್ ಮಾಡಬಹುದು. ಅದಕ್ಕೆ ಪೂರಕವಾದ ಎಲ್ಲಾ ರೀತಿಯ ಸರ್ಕಾರದ ಮುಂದೆ ಅವಕಾಶಗಳು ಎಲ್ಲ ಇದೆ. ಬಟ್ ನಿರ್ಲಕ್ಷ್ಯ ಧೋರಣೆಯನ್ನ, ವಿಳಂಬ ನೀತಿಯನ್ನ ಅನುಸರಿಸಿ ವಿಳಂಬ. 2013ರಲ್ಲಿ ಸಿದ್ದರಾಮಯ್ಯ ಅವರು ನಮ್ಮ ಒಟ್ಟಿಗೆ ಪ್ರೊಟೆಸ್ಟ್ಗೆ ಅಪೋಸಿಟ್ ದಿಕ್ಕಿನಲ್ಲಿದ್ದಾಗ ಬಂದು ಕೂತು ಅವ್ರು ಹೇಳಿದ್ದಾರೆ ಇವರನ್ನು ವಿಲೀನ ಮಾಡ್ಕೊಳ್ಳಿ ಅಂತ. ಮತ್ತೆ ಮೊನ್ನೆ ಲಾಸ್ಟ್ ಟೈಮ್ ಗವರ್ಮೆಂಟ್ ಮರ್ಜಿ ಅದನ್ನೆಲ್ಲ ಕೊಟ್ಟಿದ್ದೇವೆ. ಮತ್ತೆ ಲಾಸ್ಟ್ ಟೈಮು ನಮ್ಮ ಸರ್ವೇ ಡೇ ಅಂತ ಉಂಟು, ಅಲ್ಲಿ ಓಪನ್ ಆಗಿ ಹೇಳಿದ್ದಾರೆ ನಿಮ್ಮನ್ನು ಕಾಯಂ ಮಾಡಬೇಕಂತ ನಾನು ಇದ್ದೇನಂತ ಅವರದ್ದು ವಿಡಿಯೋ ಉಂಟು, ಅದು ಹೇಳಿದ್ದಾರೆ. ಬಟ್ ತುಂಬಾ ಸಂಖ್ಯೆಯಲ್ಲಿ ಇದ್ದೀರಲ್ಲ ಸರ್ ತಾವು? ಈಗ ಆಕ್ಚುಲಿ ಆವಾಗದಿಂದ ಇವಾಗ ತನಕ 7500 ತನಕ ಪರವಾನಗಿ ಭೂಮಾಪಕರು ತಗೊಂಡ್ರು. ಆರ್ಥಿಕ ಇಲಾಖೆ ಅನುಮತಿ ಕೂಡ ಬೇಕಾಗ್ತದೆ. ಅದು ಎಕನಾಮಿಕ್ ಪರ್ಸೆಪ್ಷನ್ ಉಂಟಲ್ಲ, ಅದು ಆಕ್ಚುಲಿ ನಮಗೆ ಬರುವಂತ ಇನ್ಕಮ್ ಏನುಂಟು 1500 ಅದರ ಒಂದು ಪಾರ್ಟು ಮತ್ತೆ ಟ್ರೆಜರಿಯ ಪಾರ್ಟ್ ಹಾಕಿ ಅದರಲ್ಲೇ ನಮಗೆ ಒಂದು ವೇತನ ಫಿಕ್ಸ್ ಮಾಡಿ ಕೊಟ್ರೆ ನಮ್ಗೆ ಈ ಸಮಸ್ಯೆ ಆಗುದಿಲ್ಲ. ಏನಂದ್ರೆ ದರ್ಖಾಸ್ತ್ ಪೋಡಿ ನಾವು ಅಲ್ಲಿ ತನಕ ಹೋಗಿ ಮಾಡಿದ್ವಿ, ನಮಗೆ 100 ರೂಪಾಯಿ ಹಾಕಿದ್ರು, 60 ರೂಪಾಯಿ ಹಾಕಿದ್ರು. ಸಾಧಾರಣ ಒಂದು ತಿಂಗಳದ್ದು ದರ್ಖಾಸ್ತ್ನ ಅವಧಿಯ ಪೇಮೆಂಟ್ ನಮಗೆ ಒಂದು ತಿಂಗಳಿದು 5000, 4000, 6000. ಮತ್ತು ಕೆಲವು ಈ BE.M.Tech ಆದ ಹುಡುಗರನ್ನು ಅಕರ್ಬಂಡಿ ಸ್ಟೇಜಿಗೆ ಹಾಕಿದ್ರು, 3 ತಿಂಗಳು ಕೆಲಸ ಮಾಡಿದರು, 18000, 3 ತಿಂಗಳು ಸೇರಿಸಿ ಹೇಳ್ತಾಯಿದ್ರು, 19000 ಕೊಟ್ಟರು. ಈ ಥರ ಅವ್ರು ಏನು ಮಾಡಬೇಕು? ತುಂಬ ಒಂದು ನರಕಯಾತನೆ ರೀತಿಯಲ್ಲಿ ಕೆಲಸಗಳು ಹೋಗ್ತಾ ಉಂಟು. ಅದಕ್ಕಾಗಿ ಈಗ ಮುಷ್ಕರದಂತ ಕಾರ್ಯಕ್ರಮಗಳು. ಬಟ್ ಮುಷ್ಕರದಲ್ಲೂ ಕೂಡ ಸಸ್ಪೆಂಡ್ ಮಾಡಿಬಿಟ್ರಲ್ಲ? ಹೌದು, ಮಾಡಿದ್ದಾರೆ. ಈಗಾಗಲೇ ನಮ್ಮಲ್ಲಿ 50 ಜನರನ್ನು, ಒಂದು 10-15 ಜನರನ್ನು ಸಸ್ಪೆಂಡ್ ಮಾಡಿ ಆಗಿದೆ. ಅವರ ಪಾಡೇನು ಸರ್? ಅಲ್ಲ, ಅವರ ಪಾಡು ನಾವು ಈಗಾಗಲೇ ನಾವು ಧಾರವಾಡ ಹೈಕೋರ್ಟ್ ಇವತ್ತೊಂದು ಇದು ಬರ್ಬೋದು, ಏನಾದರೂ ಕ್ಲಾಶ್ ಆಗುವಂಥದ್ದು ಧಾರವಾಡದಲ್ಲಿ ಹಾಕಿದೆ. ಇವತ್ತು ಟ್ರಯಲ್ ಹಾಕಿದ್ದೇವೆ. ಈಗ ಅಪ್ಡೇಟ್ ಇವತ್ತು ಸಿಕ್ಕಿದ್ರೆ ಒಂದು ಎಂಟೈರ್ ಕರ್ನಾಟಕದಲ್ಲಿ ಸಾವಿರಾರು ಭೂಮಾಪಕರಿಗೆ ಈಗಾಗಲೇ ಪ್ರಸ್ತಾವನೆ ಮಾನ್ಯ ಉಪನಿರ್ದೇಶಕ, ಅದಕ್ಕಿಂತ ಮುಂಚೆ ನಾವು ಅವರಿಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದೇವೆ, ಇದನ್ನು ಮಾಡಲಿಕ್ಕೆ ಹೋಗ್ಬಿಡಿ, ನಮ್ದು ಈ ಥರ ಸಮಸ್ಯೆ ಉಂಟು, ಈ ಥರ ಆಗಿದೆ, ಈ ಥರ ನಮಗೆ ಯಾವುದೇ ರೀತಿಯಲ್ಲಿ ನಾವು ಯಾವುದೇ ಹಿಂಸಾ ಕೃತ್ಯಗಳನ್ನು ಯಾವುದು ಮಾಡಿಲ್ಲ, ಶಾಂತಿಯುತವಾಗಿ ನಾವು ಮನೆಯಲ್ಲೇ ಕೂತು ಮಾಡಿದ್ದೇವೆ. ಅದಕ್ಕೋಸ್ಕರ ನಾವು ಸಾಂಕೇತಿಕವಾಗಿ ಮಾಡಬೇಕಂತ ಒಂದು ಬೆಳಗಾಮಲ್ಲಿ ಮಾಡಿದ್ವಿ, ಮೈಸೂರಲ್ಲಿ ಮಾಡಿದ್ವಿ, ಕೋಲಾರದಲ್ಲಿ ಮೊನ್ನೆ 19ನೇ ತಾರೀಕಿಗೆ ದಾವಣಗೆರೆಯಲ್ಲಿ ಬೃಹತಾಕಾರವಾಗಿ ನಾವು ಮಾಡಿದ್ದೇವೆ. ಇನ್ನು ನಮ್ಮ ಮುಂದಿನ ನಡೆ ಏನಂದರೆ ಬೆಂಗಳೂರಲ್ಲಿ ಫ್ಯಾಮಿಲಿ ಸಮೇತ, ಅದಕ್ಕೆ ನಮ್ಮ ರೈತ ಸಂಘದ ಏನುಂಟು ಸ್ಟೇಟ್ ಕಮಿಟಿ ಅವರು ಮತ್ತು ಜಿಲ್ಲಾವಾರು ಏನು ಕಮಿಟಿ ಉಂಟು, ಮತ್ತು ನಾನು ಈ ಹಿಂದೆ ತುಳುನಾಡು ಉಡುಪಿ ಜಿಲ್ಲಾ ಒಕ್ಕೂಟದವರು ಅವರಾಗಿ ಖುದ್ದಾಗಿ
ತನ್ನ ಒಂದು ಪಬ್ಲಿಕ್ನ ಸಾರ್ವಜನಿಕ ಸಮಸ್ಯೆ ಏನುಂಟು ಮತ್ತು ಈ ಸರ್ವೇರ್ನ ಸಮಸ್ಯೆ ಏನುಂಟು ಅದನ್ನು ಏನು ಪರಿಶೀಲಿಸಿ ಅವರಾಗಿಯೇ ಕೊಟ್ಟಿದ್ದಾರೆ. ಮತ್ತು ಮೊನ್ನೆ ಯಾರು ಇಲ್ಲಿ ದಾವಣಗೆರೆಯಲ್ಲಿ ಜಯ ಕರ್ನಾಟಕದ ಸಂಘಟನೆಯವರು ಬಂದು ಹೇಳಿದ್ದಾರೆ. ಇವನ್ ಕೆಲವು ಕಡೆಯಲ್ಲಿ ಕೆಲವು ಪಕ್ಷದವರು ಇಂಡೈರೆಕ್ಟ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ. ಇವರಿಗೆ ಆಗಲೇಬೇಕು ಹೇಳುವಂತ. ಮುಂದಿನ ದಿನಗಳಲ್ಲಿ ನಿರಸನ ಮಾಡ್ತೀರಿ ತಾವು? ಹಾಂ, ನಿರಸನ ಮಾಡ್ತೇವೆ. ಅಂದರೆ ಉಪವಾಸ ಸತ್ಯಾಗ್ರಹ ಎಲ್ಲ ಪ್ಲಾನಿಂಗ್ ಉಂಟು. ರೂಪುರೇಷೆಗಳು ಯಾವ ರೀತಿ ಇದೆ ಅಂತ ರಾಜ್ಯ ಸಂಘದವರು ತಿಳಿಸ್ತಾರೆ. ಆ ರೀತಿಯಲ್ಲಿ ಮೂವ್ ಅಪ್ ಆಗುವುದು. ನಾವು ಈ ಮುಷ್ಕರ ಕೊಡೋದಕ್ಕಿಂತ ಮುಂಚೆ ಉಪನಿರ್ದೇಶಕರ ಕಚೇರಿಯಲ್ಲಿ ಯಾವುದೇ ರೀತಿಯಲ್ಲಿ ಸಾರ್ವಜನಿಕ ತೊಂದರೆ ಆಗದೆ ನೀವು ಕರ್ತವ್ಯ ನಿರ್ವಹಿಸಿ, ನಾವು ಇದರಲ್ಲಿ ಇದಿರುವುದಿಲ್ಲ, ಹಾಗಾಗಿ ನಮ್ಮಲ್ಲಿರುವಂಥ ಕಡತವನ್ನು ವಿನಯಪೂರ್ವಕವಾಗಿ ತಗೊಂಡು ನೀವು ಅದನ್ನು ಮುಂದುವರಿಸಿ ಅಂತವೂ ಕೊಟ್ಟಿದ್ದೇವೆ. ನಾವು ಯಾವುದೇ ಸಾರ್ವಜನಿಕ ತೊಂದರೆಯನ್ನು ಬಯಸುವುದಿಲ್ಲ. ನಿಮ್ಮ ಸರ್ಕಾರದ ಲೆವೆಲ್ಲಿ ಅದು ಲಾಗಿನ್ ಇತ್ತೀಚೆಗೆ ಆಕ್ಟಿವೇಶನ್ ಮಾಡಿದ್ದು, ಈ ಹಿಂದೆ ಮಾಡಿರಲಿಲ್ಲ. ನಾವು ಬರ್ತೇವೆ ಒಂದು 15 ದಿವಸದಲ್ಲಿ ಅಂತ. ಇದಕ್ಕಿಂತ ಮುಂಚೆ 1 ವರ್ಷದ ಹಿಂದೆ ಒಂದ್ಸರಿ ನಾವು ಮಾಡಿದ್ವಿ. ಇವರೆಲ್ಲವನ್ನು ನಾವು ಮಾಡ್ತೇವೆ ಅಂತ ನಾವು ವಿದಿನ್ 15 ಡೇಸಲ್ಲಿ ವಾಪಸ್ ತಗೊಂಡು ಮಾಡಲೇ ಇಲ್ಲ. ನಾವು ಮಾಡ್ತಾ ಬಂದಿದೆ ಹೋರಾಟ 23 ವರ್ಷದಿಂದಲೂ ಮಾಡ್ತಾ ಬಂದದ್ದು. ಅಷ್ಟು ಬೆಳಕಿಗೆ ಬರಲಿಲ್ಲ. ಲಾಸ್ಟ್ ಟೈಮ್ ಹೌದು ಸಮಸ್ಯೆ ಬರಲಿಲ್ಲ. ಆ ಕಡೆ ಬಂದಿದೆ, ಕೋಸ್ಟಲ್ ಬೆಲ್ಟ್ ಅಲ್ಲಿ ಸ್ವಲ್ಪ ಕಡಿಮೆ ಬಂದಿದೆ. ಓಕೆ, ಅಂದ್ರೆ ಕೇಂದ್ರ ಸಮಿತಿ ಮತ್ತು ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿಗಳು ಒಟ್ಟಾಗಿ ಕುಂತು ಚರ್ಚೆ ಮಾಡಿಕೊಂಡು ಆ ಮೂಲಕವಾಗಿ ಪ್ರತಿಭಟನೆ. ಒಟ್ಟಾರೆ ಸಮಸ್ಯೆಯಿಂದ ಹೊರ ಬರಬೇಕು. ಹೌದು. ಬೇಡಿಕೆಗಳ ಪಟ್ಟಿ ಏನೇನಿದೆ ಸರ್? ನಮ್ಮ ಬೇರೆ ಅದೇ ಒಂದು ಕಾಯಂಗೊಳಿಸೋದು, ಇನ್ನೊಂದು ಸಮಾನ ಕೆಲಸಕ್ಕೆ ಸಮಾನ ವೇತನ, ಮತ್ತೆ ಬೇರೆ ಪಿಂಚಣಿಯಲ್ಲೂ ಬರುತ್ತೆ. ಪಿಂಚಣಿ ಅದೆಲ್ಲ ಬರುವಾಗ ಆಟೋಮೆಟಿಕ್ ಡಿಫಾಲ್ಟ್ ಅದಕ್ಕೆ ಜನರೇಟ್ ಆಗೇ ಆಗುತ್ತೆ. ಅಲ್ಲ, ಈಗಾಗಲೇ ಕೆಲವೊಂದು ಜನ ನಿವೃತ್ತಿ ಹೊಂದಿದಾರಲ್ಲ. ಹೌದು. ಅಂತವರಿಗೆಲ್ಲ ಏನು ಅಂದ್ರೆ ನಿವೃತ್ತಿಯ ಹಂತದಲ್ಲಿದ್ದಾರೆ. ನಿವೃತ್ತಿ ಒಂದು ಅಲ್ಲ, ಕೆಲವರು 58, 57, 59 ವರ್ಷದಲ್ಲಿ ಇದ್ದಾರೆ. ಕೆಲವರು ಎಷ್ಟೋ ಜನ ಒತ್ತಡದಿಂದ ತೀರಿ ಹೋದ್ರು ನಮ್ಮ ಲೈಸೆನ್ಸ್ ಸರ್ವೇರು. ಮತ್ತೆ ಕೆಲವರು ಅವರಾಗೆ ಬಿಟ್ಟಿದ್ದಾರೆ. 7,500 ಜನ ಇದ್ದದ್ದು ಈಗ ಆಕ್ಟಿವೇಶನ್ ಒಂದು 4,800, 500, ಒಂದು 5,000 ಜನ ತನಕ ಇದ್ದಾರೆ. ಅವರೆಲ್ಲ ಬಿಟ್ಟು ಹೋದ್ರು. ಇಲ್ಲೇ ಉಡುಪಿಯಲ್ಲೇ ಎಷ್ಟೋ ಜನ ಆರಂಭ ಕಾಲದಲ್ಲಿ ಇದು ಒತ್ತಡ ತಡಲಿಕ್ಕೆ ಆಗುದಿಲ್ಲ, ಇದು ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅವರೇ ಒಂದು 10-15 ಜನ ಹೋಗಿದ್ದಾರೆ ಇಲ್ಲಿಂದ. ನಮ್ಮ ಬ್ರಹ್ಮಾವರದಲ್ಲೇ ಒಂದು 5-6 ಜನ ಸ್ಟಾರ್ಟಿಂಗ್ ಅಲ್ಲೇ ಹೋದ್ರು ಈ ಪೀರಿಯಡ್ ಅಲ್ಲಿ ಬಂದವರು. ಒಟ್ಟು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಸರ್ ಈಗ ಉಡುಪಿಯಲ್ಲಿ? 118. ಅಂದ್ರೆ 118 ಜನರ ಪ್ರಶ್ನೆ. ಮತ್ತು ರಾಜ್ಯಾದ್ಯಂತ ಬಹಳಷ್ಟು ಜನ, ರಾಜ್ಯಾದ್ಯಂತ ಅದು 5,000ದಿಂದ 5,500 ತನಕ ಇದ್ದಾರೆ. ಕೆಲಸ ಆಕ್ಟಿವೇಶನ್, ಈ ಲಾಗಿನ್ ಅಲ್ಲಿ ಆಕ್ಟಿವೇಶನ್ ಆಗಿರುವಂತದ್ದು ಮೋಜಣಿ ತಂತ್ರಾಂಶದಲ್ಲಿ. ಓಕೆ, ಇವರಿಗೆಲ್ಲರಿಗೂ ಕೂಡ ಸಮಸ್ಯೆ ಆಗ್ತಾ ಉಂಟು. ಈ ಸಮಸ್ಯೆಯಿಂದ ಹೊರ ಬರಲೇಬೇಕು. ಮತ್ತೆ ನಮ್ಮ ಘಟ್ಟ ಸೈಡಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಕೆರೆ ಕಟ್ಟೆ ಈ ಫೈಲ್ ಇಲ್ಲದಾಗ, ಖಾಸಗಿ ಫೈಲಿಗೆ ರೈತರು ಹಾಕುವಂತ ಏನು ಅರ್ಜಿ ಉಂಟು ಅದು ಇಲ್ಲದಾಗ ಬೇರೆ ಬೇರೆ ಕೆಲಸಕ್ಕೆ ಹಾಕ್ತಾರೆ. ವಿದ್ಯುತ್ ಶಕ್ತಿದು, ಅದರದ್ದು ಇದ್ರದ್ದು ಏನು ಸರ್ಕಾರಿ ಕೆಲಸ ಉಂಟು, ಗೌರ್ಮೆಂಟ್ ಸರ್ವೇರ್ ಮಾಡ್ತಾರಲ್ಲ, ಅದಕ್ಕೆ ಹಾಕಿ ಬಿಡ್ತಾರೆ. ಅಲ್ಲಿ ಯಾರು ಕೇಳುವವರಿಲ್ಲ, ಹೇಳುವವರಿಲ್ಲ. ಅವರೊಂಥರ ಕಂಗಾಲಾಗಿ ಒಂದು ರೀತಿಯಲ್ಲಿ ಏನೋ ಅದು 2-3 ಕಂಟಿನ್ಯೂ ಆಗಿ 6 ತಿಂಗಳಿಂದ ಪ್ರೊಟೆಸ್ಟ್ ಮಾಡಲೇಬೇಕು ಹೇಳುವಂಥ ಒಂದು ಇದರಲ್ಲಿ ಇದು ಮಾಡಿದ್ದಾರೆ. ಎಲ್ಲಿಯ ತನಕ ಅಂದರೆ ಅವರಿಗೆ ಸಮಸ್ಯೆ ಎಲ್ಲಿಯ ತನಕ ಅಂದರೆ ಕೆಲವರು ಹತ್ತು ಬಿಟ್ಟು ನಮ್ಮ ಕೈಲಿ ಆಗಲ್ಲ ಅಂತ ಆ ಒಂದು ಹಂತದಲ್ಲಿ ಇಲ್ಲಿ ಬಂದುಬಿಟ್ಟು ಸ್ಟ್ರೈಕಿಗೆ ಈ ಥರ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದಾರೆ. ಓಕೆ, ಫ್ರಾಂಕಿ ಡಿಸೋಜರ್ ಅವರೇ, ತಾವು ಹೇಳಿದಿರಿ ಇದು ಜನರ ಸಮಸ್ಯೆ ಅಂತ. ಬಟ್ ಜನ ಎಚ್ಚೆತ್ತುಕೊಳ್ಳಿಲ್ಲಲ್ಲ. ಅವರನ್ನು ಈ ಸಮಸ್ಯೆಯ ಬಗ್ಗೆ ಅವರಲ್ಲಿ ಅರಿವು ಮೂಡಿಸುವಲ್ಲಿ, ಅವೇರ್ನೆಸ್ ಮೂಡಿಸುವಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯ ಪಾತ್ರ ಏನಾದರೂ ಇದೆಯಾ? ಏನಾದರೂ ಹೇಳಿದ್ದೀರಾ? ಈಗ ತಮಗೆ ತಿಳಿದಿರಬಹುದು ಇದು ಗಂಭೀರ ಸಮಸ್ಯೆ, ಅವರ ಭೂಮಾಪಕರಿಗೂ ಗೊತ್ತಿದೆ ಬಹಳಷ್ಟು ಸಮಸ್ಯೆಗಳಿದೆ ಅಂತ. ಬಟ್ ಜನರು ಯಾವುದರ ಪರಿವೇ ಇಲ್ಲದೆ ಇದ್ದಾರೆ. ಈ ಸಂದರ್ಭದಲ್ಲಿ ಜನರಿಗೂ ಕೂಡ ಈ ಭೂಮಾಪಕರ ಈ ಸಮಸ್ಯೆಯಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ನುವಂಥ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಾ? ಅಲ್ಲ, ಮಾಡಿದ್ದೇವೆ. ಬಟ್ ನಮಗೆ ಇತ್ತೀಚಿನ ದಿನದಲ್ಲಿ ಕೆಲವೊಂದು ಫೋನ್ ಬರ್ತಾ ಇದೆ ನಮಗೆ, ಯಾಕಿದು ಸರ್ವೆ ಎಲ್ಲ ಆಗ್ತಾ ಇಲ್ಲ, ಈ 11 ಆಗಲಿ, ಕನ್ವರ್ಷನ್ ಸ್ಕೆಚ್ ಆಗಲಿ, ಈ ಪೋಡಿ ಆಗಲಿ, ಪ್ಲಾಟಿಂಗ್ ಆಗಲಿ, ಇದು ಎಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ಕೆಲವರದೆಲ್ಲ ಫೋನ್ ಬರ್ತಾ ಇದೆ. ಇದ್ರ ಕೆಲವರೆಲ್ಲ ಈ ಮೀಡಿಯೇಟರ್ ಇರ್ತಾರೆ, ಕೆಲವರೊಬ್ರು ಮಧ್ಯೆ ಮೀಡಿಯೇಟರ್ ಇರ್ತಾರೆ. ಕೆಲವು ಪಾಪದವರಿಗೆ ಫೈಲ್ ತಗೊಂಡು ಹೋಗ್ಲಿಕ್ಕೆ ಅವ್ರಿಗೆ ಅಷ್ಟು ಆಸಕ್ತಿ ಇರುವುದಿಲ್ಲ, ಓದು ಬರಹ ಕಡಿಮೆ ಇರ್ತದೆ. ಕೆಲವರು ಮೀಡಿಯೇಟರ್ ಕೆಲವು ಕೆಲಸ ಮಾಡಿ ಕೊಡ್ತಾರೆ ಇಂಥದ್ದು ನಮ್ಮ ಫೈಲ್ ಎಲ್ಲ ತಗೊಂಡು. ಬಟ್ ಎಂತ ಒತ್ತಡ ಏನಂದ್ರೆ, 1 ವಾರ ಹಿಂದೆ ನನಗೆ ಒಂದು ಫ್ಯಾಮಿಲಿಯಿಂದ ಒಂದು ಫೋನ್ ಬಂತು, ಅಧ್ಯಕ್ಷರೇ ನಮ್ಮ ಒಂದು ಫೈಲ್ ಅನ್ನು ಆಗ್ತಾ ಇಲ್ಲ, ನಾವು 11ಗೆ ಹಾಕಿ ಸಾಧಾರಣ ಒಂದು 4-5 ತಿಂಗಳಾಯ್ತು, ಆಗುವಾಗಿಂದ ಇವಾಗಲೂ ಆಗ್ತಾ ಇಲ್ಲ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಅಮ್ಮ ಈ ರೀತಿ ಇದೆ, ನೀವು ನೋಡ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ, ನಮ್ದು ಸ್ಟೇಟಸ್ ಎಲ್ಲ ನೀವು ನೋಡಿದ್ರೆ ಗೊತ್ತಾಗ್ತದೆ. ನಾವು ಮೊನ್ನೆಯೂ ಕೂಡ ಲಾಸ್ಟ್ ಟೈಮ್ ನಾವು ಒಂದು 24 ತಾರೀಕಿಗೆ, ಹೋದ ತಿಂಗಳಲ್ಲಿ 24 ತಾರೀಕಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಇದ್ರ ಬಗ್ಗೆ ಸಮಸ್ಯೆ ಆಗ್ತಾ ಉಂಟು. ಒಂದು ಬದಿಯಲ್ಲಿ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಏನೋ ಪ್ರೈವೇಟ್ ಭೂಮಾಪಕರಿದ್ದಾರೆ, ಅವರಿಗೆ ಸಮಸ್ಯೆ ಆಗ್ತಾ ಇದೆ, ಅವರಿಂದ ಈಗ ನಮಗೆ ಸಮಸ್ಯೆ ಆಗಿದೆ.
ಈಗ ಅವ್ರದ್ದು ಸಮಸ್ಯೆ ನಮ್ಗೆ ಕ್ಲಿಯರ್ ಆದ್ರೆ ಒಂದು ಸರಿ ಆದ್ರೆ ನಮ್ದು ಕೂಡ ಸಮಸ್ಯೆ ಕ್ಲಿಯರ್ ಆದಾಗೆ ಆ ತರ ಈಗ ಸಮಸ್ಯೆ ಆಗ್ತಾ ಉಂಟು. ನೀವೆಲ್ಲ ಜನರು ಒಟ್ಟಾಗ್ಬೇಕು. ನಾವು ಅದೇ ಸಹ ಹೇಳಿದ್ದೇವೆ ಅವ್ರಿಗೆ, ಜನರಿಗೆ ನೀವು ಒಟ್ಟಾಗ್ಬೇಕು, ನೀವು ಒಟ್ಟಾಗಿ ಜನರು ಧ್ವನಿ ಎತ್ತಬೇಕು. ಜನರು ಧ್ವನಿ ಎತ್ತಿದ್ರೆ ಮಾತ್ರ ಏನೋ ಯಾವುದೇ ಸಮಸ್ಯೆ ಆಗ್ಲಿ ಇಮಿಡಿಯೇಟ್ ಆಗಿ ಕ್ಲಿಯರ್ ಆಗ್ತದೆ. ಹಾಗೆ ಸಂಘಟನೆಯವರೇ ಖಾಲಿ ಸಂಘಟನೆ ಹೋಗಿದೆ ಧ್ವನಿ ಎತ್ತಿದ್ರೆ ಅಷ್ಟು ಏನು ದೊಡ್ಡ ಪ್ರೆಷರ್ ಯಾವುದೇ ಡಿಪಾರ್ಟ್ಮೆಂಟ್ಗೆ ಆಗೋ ಅಷ್ಟು ಈಸಿಯಾಗಿ ಅವರು ತಗೊಳ್ಳೋದಿಲ್ಲ. ಹಾಗಾಗಿ ಜನರು ಎಚ್ಚೆತ್ಕೊಳ್ಬೇಕು. ನಂದು ಇಷ್ಟೇ, ಜನರು ಖಾಲಿ ಮನೆಯಲ್ಲಿ ಕೂತ್ಕೊಂಡು ನಮ್ಗೆ ಈ ತರ ಸಮಸ್ಯೆ ಇದೆ ಆ ತರ ಸಮಸ್ಯೆ ನಮ್ದು ಕೆಲಸ ಆಗ್ತಾ ಇಲ್ಲ ಅಂತ ಮಾತ್ರ ಮಾತನಾಡುವುದಲ್ಲ. ಯಾಕಂದ್ರೆ ಜನರಿಗೆ ನಿಜವಾಗಿ ಕೆಲವೆಲ್ಲ ಗೊತ್ತಾಗುದಿಲ್ಲ. ಯಾಕಂದ್ರೆ ಕೆಲವೆಲ್ಲ ಇವಾಗ ಕೆಲವರು ಟಿವಿ ನೋಡಿ ಎಲ್ಲ ತಿಳ್ಕೊಳ್ತಾರೆ. ಬಟ್ ಇಂತಹದೆಲ್ಲ ಇವ್ರದೆಲ್ಲ ಸಮಸ್ಯೆನ ಟಿವಿ ಮಾಧ್ಯಮದವರು ನಿಮ್ಮಂತರವರು ಕೆಲವು ಚಾನಲ್ ಅವರು ಮಾತ್ರ ತೋರಿಸ್ತಾ ಇದ್ದಾರೆ. ಕೆಲವರೆಲ್ಲ ಮಾಧ್ಯಮದಲ್ಲೂ ಕೂಡ ತೋರಿಸುದಿಲ್ಲ. ಕೆಲವು ಪೇಪರ್ ಅಲ್ಲಿ ಪಬ್ಲಿಸಿಟಿ ಕೂಡ ಮಾಡ್ತಾ ಇಲ್ಲ. ಅಲ್ಲ, ಹೆಚ್ಚಿನವರಿಗೆ ತಿಳಿದಿಲ್ಲ ಈ ಸಮಸ್ಯೆಯ ಬಗ್ಗೆ. ಇಲ್ಲ, ನಾವು ಕೂಡ ಮೊನ್ನೆ 24 ತಾರೀಕಿಗೆ ಹೋದ ತಿಂಗಳು 24 ತಾರೀಕಿಗೆ ನಾವು ಇದು ಕೊಟ್ಟಿದ್ದೇವೆ. ನಾವು ನಮ್ದು ಕೂಡ ಕೆಲವು ಪೇಪರ್ ಅವರು ನಮ್ದು ಕೂಡ ನ್ಯೂಸ್ ಕೆಲವು ಪೇಪರ್ ಅವರು ತೋರಿಸಲೇ ಇಲ್ಲ. ಜನರಿಗೆ ಮಾಧ್ಯಮದವರು ತೋರಿಸ್ಬೇಕು. ಏನೋ ಸಮಸ್ಯೆ ಜನರ ಪರವಾಗಿ ಏನೋ ಯಾವುದೇ ಸಂಘಟನೆ, ನನ್ನ ಸಂಘಟನೆ ಅಂತ ಅಲ್ಲ, ಯಾವುದೇ ಸಂಘಟನೆಯವರು ಹೋಗಿ ಏನ್ ಕೊಟ್ರೆ, ಜನರ ಪರವಾಗಿ ಏನ್ ಕೊಟ್ರೆ ಅದು ಮಾಧ್ಯಮದವರು ತೋರಿಸ್ಲೇಬೇಕು. ಇಲ್ಲಂತಾದ್ರೆ ಜನರಿಗೆ ನ್ಯಾಯ ಹೇಗೆ ಸಿಗ್ತದೆ? ಮಾಧ್ಯಮ ಒಂದು ಪಾರ್ಟಿ ಆಗ್ಬಾರ್ದು. ಮಾಧ್ಯಮ ಅಂದ್ರೆ ಎಲ್ರಿಗೆ ಜನರ ಸಮಸ್ಯೆಯನ್ನು ತೋರಿಸ್ಲಿಕ್ಕೆ ಇರುವಂತಹದ್ದು ಒಂದು ಮಾಧ್ಯಮ. ಈಗ ನಾವು ನೋಡ್ತಾ ಇದ್ದೇವೆ ನಿಮ್ಮ ಚಾನಲ್ ಮುಖಾಂತರ ಎಷ್ಟೋ ನಾವು ನೋಡ್ತೇವೆ. ಪ್ರತಿನಿತ್ಯದ್ದು ನಾವು ನಿಮ್ಮ ಚಾನಲ್ ಅಲ್ಲಿ ನಡೆಯುವಂತದ್ದು, ಇಲ್ಲಿ ಉಡುಪಿ ಪರಿಸರದಲ್ಲಿ ಏನೆಲ್ಲ ಆಗ್ತಾ ಇದೆ ಜಿಲ್ಲೆಯಲ್ಲಿ ಅದೆಲ್ಲ ತೋರಿಸುವಂತ ನಾವು ನೋಡ್ತಾ ಇದ್ದೇವೆ. ಅದೇ ಬೇರೆ ಚಾನಲ್ ಅವರು ಸಹ ತೋರಿಸಬೇಕು, ಬೇರೆ ಪೇಪರ್ ಮಾಧ್ಯಮದವರು ಸಹ ತೋರಿಸಬೇಕು. ಎಲ್ಲಿ ಜನರಿಗೆ ಸಮಸ್ಯೆ ಆಗ್ಲಿಕ್ಕೆ ಬಿಡಬಾರ್ದು. ಇದರಿಂದ ನೋಡಿ ಎಷ್ಟು ಜನರಿಗೆ ಸಮಸ್ಯೆ ಇದೆ ಅಂದ್ರೆ ನಾವು ಹೇಳಿದ ಸಾಧ್ಯ ಇಲ್ಲ. ಆ ತರ ಅವ್ರಿಗೆ ಸಹ ಸಮಸ್ಯೆ ಆಗಿದೆ. ಈಗ ಹಸನ್ ಸರ್ ಹೇಳಿದ್ರು, ಇಲ್ಲ ಮುಂದಿನ ದಿನದಲ್ಲಿ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತಾದ್ರೆ ನಾವು ಅಹೋರಾತ್ರಿ ಪ್ರತಿಭಟನೆ ಮಾಡ್ಲಿಕ್ಕೆ ಕೂಡ ರೆಡಿ ಆಗಿದ್ದೇವೆ ಬ್ಯಾಂಗ್ಳೂರಲ್ಲಿ ಹೋಗಿ ಅಂತ. ಸಮಸ್ಯೆ ಯಾರಿಗೆ ಸ್ವಾಮಿ? ಸಮಸ್ಯೆ ಜನರಿಗೆ. ನಮ್ಗೆ ಸಮಸ್ಯೆ ಆಗ್ತದೆ, ನಮ್ಗೆ ಸಮಸ್ಯೆ ಆಗುದು, ನಮ್ಮ ಮನೆಯವ್ರಿಗೆ ಸಮಸ್ಯೆ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಸಮಸ್ಯೆ ಆಗ್ತದೆ, ನನ್ನ ಅಕ್ಕಪಕ್ಕದವ್ರಿಗೆ ಸಮಸ್ಯೆ ಆಗ್ತದೆ, ನನ್ನ ಊರಿನ ಜನತೆಗೆ ಸಮಸ್ಯೆ ಆಗ್ತದೆ. ಇಂಥ ಸ್ಟ್ರೈಕ್ ಮುಂದುವರಿಸಿದ್ರೆ ಇದಕ್ಕೊಂದು ಪರಿಹಾರ ಸರ್ಕಾರವನ್ನು ಕಂಡು ಹುಡುಕಬೇಕು. ಆದಷ್ಟು ಬೇಗ ಸರ್ಕಾರ ಈ ಪರಿಹಾರವನ್ನು ಕಂಡು ಹುಡುಕಿ ಅವರ ಬೇಡಿಕೆ ಏನಿದೆ ಆ ಸರ್ಕಾರ ಅವರಿಗೆ ಬೇಡಿಕೆಯನ್ನು ನೀಡಬೇಕಂತ ನಮ್ದು ಅಷ್ಟೇ. ನಾವು ನಿಮ್ಮ ಹತ್ರ ಕೂಡ ಮನವಿ ಮಾಡುವುದು ಅಷ್ಟೇ ನಾವು. ಓಕೆ, ಹಸನ್ ಅವರೇ, ಜನಸಾಮಾನ್ಯರ ದೃಷ್ಟಿಯಲ್ಲಿ ಸರ್ವೇಯರ್ಗಳು ಕೂಡ ಒಂದಷ್ಟು ಗೌರ್ಮೆಂಟ್ ಎಂಪ್ಲಾಯಿ ಅವರಿಗೇನು ಕೊರತೆ ಇಲ್ಲ ಅನ್ನುವಂಥ ಮನಸ್ಥಿತಿ ಮನೋಭಾವ ಇದೆ, ತಮ್ಗೆ ಗೊತ್ತಿರಬಹುದು. ಮತ್ತೆ ಕೆಲವೊಂದು ಅಂದರೆ ಪಾರ್ಟಿ ಕೂಡ ಒಂದಷ್ಟು ಹಣವನ್ನು ಕೊಡಬಹುದು, ಅವರದ್ದೇನು ಪ್ರಾಬ್ಲಮ್ ಇಲ್ಲ ಅನ್ನುವಂಥರ ಮಟ್ಟಿಗೂ ಕೂಡ ಅವರೊಂದಷ್ಟು ಸಮಾಧಾನದಿಂದ ಇದ್ದಾರೆ. ಬಟ್ ತಮ್ಮ ಸಮಸ್ಯೆಯ ಬಗ್ಗೆ ಅರಿವಾಗುವುದು ಈಗ ಮಾಧ್ಯಮದ ಮೂಲಕವೋ ಅಥವಾ ತಾವು ಏನಾದರೂ ಕೂಗು ತಮ್ಮ ದನಿಯನ್ನು ಹೊರಹಾಕಿದ ಮೇಲೆಯೋ ಮಾತ್ರ ಸಮಸ್ಯೆ ಅರಿಯೋದು. ನಿಜವಾದ ಸಮಸ್ಯೆಗಳು ಹೇಳೋದಾದರೆ ಆ ಜನರಲ್ಲಿರುವಂತಹ ತಪ್ಪು ನಂಬಿಕೆಯನ್ನು ಯಾವ ರೀತಿಯಲ್ಲಿ ಹೋಗಲಾಡಿಸಲಿಕ್ಕೆ ತಾವು ಇಚ್ಛಿಸ್ತೀರಾ? ಇದು ಜನರು ತಿಳ್ಕೊಳ್ಳೋದು ಹಾಗೆ, ಸರ್ವೇಯರ್ಗಳೇನೇನು ಗವರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಅವ್ರು ಮುಖ್ಯವಾಗಿ ಏನು ಗೊತ್ತಾ, ಸರ್ಕಾರಿ ಭೂಮಾಪಕರು ಯಾರು ಮತ್ತು ಪರವಾನಗಿ ಭೂಮಾಪಕರು ಅದನ್ನು ಐಡೆಂಟಿಫೈ ಮಾಡಬೇಕು ಮುಖ್ಯವಾಗಿ. ಆದರೆ ಯೂನಿವರ್ಸಲ್ ಅಲ್ಲಿ ಆಗುಲ್ ಸರ್ವೇರ್ ನಕಲ್ಲತ್ತ ಅಂತ ಹೇಳುವಂತ ಒಂದು ಮಾತು ಬರ್ತದೆ. ಇದನ್ನು ಈ ಎಲ್ಲ ಮಾತು ಹೇಗೆ ಬರ್ತದೆ ಅಂದರೆ ಈ ವ್ಯವಸ್ಥೆ ಹಾಗೆ ಉಂಟು. ನಾನು ನೋಡಿದಾಗ ಉಡುಪಿ ಮತ್ತು ಮಂಗಳೂರಲ್ಲಿ ಡಿಪೆಂಡ್ ಸಿಸ್ಟಮ್ ಇರುವಂಥದ್ದು. ಇವರು ನೇರವಾಗಿ ಯಾವುದೇ ಕಡತವನ್ನು ನೇರವಾಗಿ ಕಚೇರಿಯಲ್ಲಿ ಹ್ಯಾಂಡಲ್ ಮಾಡೋದಿಲ್ಲ. ಯಾರಾದರೂ ಕನ್ಸಲ್ಟೆನ್ಸಿ ಅವರಿಗೆ ಕೊಡ್ತಾರೆ. ಅವರು ಅಲ್ಲಿ ಬಂದಾಗ ಏನು ಸಮಸ್ಯೆ ಉಂಟು ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಅವರಾಗೆ ಹೋದರೆ ಎಲ್ಲರೂ ಸೇರಿ ಮುತ್ತಿಗೆಯೋ ಅಥವಾ ಪ್ರತಿಭಟನಾ ರೂಪದಲ್ಲಿ ಕಚೇರಿಗೆ ಹೋಗಿ ಅದಕ್ಕೆ ಒಂದು ಪರಿಹಾರ ಸರ್ಕಾರವೇ ಕೊಡ್ಬೋದು. ಯಾಕಂದರೆ ಸರ್ಕಾರ ಅಂದರೆ ಜನರು, ಜನರು ಅಂದರೆ ಸರ್ಕಾರ. ಇಲ್ಲಿ ಮುಖ್ಯವಾಗಿ ಸರ್ವೇರ್ ಏನಿದ್ದಾರೆ, ಪರವಾನಗಿ ಭೂಮಾಪಕರೇನಿರ್ಬೋದು, ಸರ್ಕಾರಿ ಭೂಮಾಪಕರು, ಇದನ್ನು ಐಡೆಂಟಿಫೈ ಮಾಡಬೇಕಾಗ್ತದೆ. ಮತ್ತು ಐಡೆಂಟಿಫೈ ಮಾಡಿದಾಗ ಅವರ ಸಮಸ್ಯೆ ಏನಂತ ಹತ್ತಿರದಿಂದ ನೋಡಬೇಕಾಗ್ತದೆ. ಹತ್ತಿರದಿಂದ ನೋಡಿದಾಗ ಆ ಸಮಸ್ಯೆ ಅರಿವು ಆಗ್ತದೆ. ಮತ್ತು ದೂರದಿಂದ ನೋಡಿದಾಗ ಎಲ್ಲವೂ ಒಂದೇ ಕಣ್ಣಲ್ಲಿ ನೋಡಿಬಿಡ್ತಾರೆ. ಇದನ್ನು ನಾವು ಅರಿಯುವಂಥ ಪ್ರಯತ್ನವನ್ನು ಸಾರ್ವಜನಿಕರು ಮಾಡಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿ ವರ್ಗವೂ ಮಾಡಬೇಕಂತ ನಾನು ಹೇಳ್ತಾ ಇದ್ದೆ. ಓಕೆ, ಸರ್ಕಾರಿ ಭೂಮಾಪಕರ ಅಭಿಪ್ರಾಯ ಹೇಗಿದೆ ತಮ್ಮ ಈ ಸಮಸ್ಯೆಗಳ ಬಗ್ಗೆ? ಸರ್ಕಾರಿ ಭೂಮಾಪಕರ ಅಭಿಪ್ರಾಯ, ಅವರು ಯಾವುದನ್ನು ನೈತಿಕ ಬೆಂಬಲ ಕೊಡ್ತಾರ ತಮಗೆ?
ಅಲ್ಲ, ಸರ್ಕಾರಿ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ನಾವು ನಿಮಗೆ ಸಪೋರ್ಟ್ ಕೊಡ್ತೇವೆ ಅಂತ. ಯಾವುದೇ ರೀತಿಯಲ್ಲಿ ಸಾಮೂಹಿಕವಾಗಿ ಈಗ ತನಕ ಕೊಟ್ಟ ಯಾವುದೂ ಇಲ್ಲ, ಇಲ್ಲ, ಸಾಧ್ಯತೆಯು ಕಡಿಮೆ. ಆದರೆ ನಾವು ಉಪನಿರ್ದೇಶಕರ ಕಚೇರಿಯವರಿಗೆ, ನಮ್ಮ ಅಧಿಕಾರ ವರ್ಗದವರಿಗೆ, ಜಿಲ್ಲಾ ಮಟ್ಟದಲ್ಲಿರುವಂಥ ಅಧಿಕಾರಿ, ನೀವೊಂದು ಯಾವುದು ಒಪಿನಿಯನ್ ಬಿಲ್ಟಪ್ ಮಾಡಿ ನಿಮ್ಮ ಅಧಿಕಾರ ವರ್ಗದಲ್ಲಿ ಆಯುಕ್ತರಿಗೆ ಒಂದು ಹೇಳಿ ಆ ನಂತರ ಪ್ರಸ್ತಾವನೆ ಕೊಡಿ ಅಂತ ಹೇಳಿದರು. ಕಮಿಷನರ್ ಲೆವೆಲಲ್ಲಿ ಏನು ನಮಗೆ ಪರಿಹಾರ ಆಗುತ್ತೋ ಅದನ್ನು ಅವರು ನಾನು ಮಾಡಿಕೊಡ್ತೇನೆ, ನನ್ನ ಕೈಯಲ್ಲಿ ಆಗದಿದ್ದದ್ದನ್ನು ನಾನು ಸರ್ಕಾರಕ್ಕೆ ಬರೆದು ಹಾಕ್ತೇನೆ ಅಂತ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಉಪನಿರ್ದೇಶಕರವರ ಪಾಸಿಟಿವ್ ಒಪಿನಿಯನ್ ಇದ್ದರೆ ಅವರಿಗೆ ಅಲ್ಲಿ ಸರ್ಕಾರದಲ್ಲಿ ಏನಾದರೂ ಮಾಡ್ಬೋದು. ಯಾಕಂದರೆ ಜಿಲ್ಲಾದ ಕಮಾಂಡೋಗಳು ಅವರೇ, ಯಾವುದು ನಮ್ಮ ಸರ್ವೆ ಇಲಾಖೆ. ಬಟ್ ಈ ಪೂರ್ವದಲ್ಲಿ ಒಂದಷ್ಟು ನಿಯೋಗಗಳನ್ನು ಕಳಿಸಿಕೊಂಡು ಸಚಿವರನ್ನು ಭೇಟಿ ಮಾಡೋದು, ಉಸ್ತುವಾರಿ ಮಂತ್ರಿಯನ್ನು ಭೇಟಿ ಮಾಡೋದು, DC-ಯನ್ನು ಭೇಟಿ ಮಾಡೋದು, ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ? ಆದರೆ ಏನೂ ಫಲ ನೀಡಲಿಲ್ವಾ? ಇಲ್ಲ, ಅದು ಸಚಿವರನ್ನು ಮತ್ತು ಆಪ್ತ ಸಹಾಯಕರನ್ನು, MLA-ಗಳನ್ನು ಎಲ್ಲಿಯಾದರೂ ನಮ್ಮ ಇಲ್ಲಿ ಉಡುಪಿಯ ಶಾಸಕರು ಕೂಡ ಲೆಟ್ರ್ ಮಾಡಿದ್ರು, ತಮಗೆ ಗೊತ್ತುಂಟು, ಅವರದ್ದು PA ಏನಿದ್ದಾರೆ ಫೋನ್ ಮಾಡಿದ್ರು, ಫೋನ್ ಮಾಡಿದ್ರೆ ಹೀಗೆ ಸಮಸ್ಯೆ ಇತ್ತು ಅಂತ ಕೇಳಿದೆ. ಮತ್ತು ನಾವು ಎಲ್ಲ MLA-ಗಳಿಗೂ ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಲಾಸ್ಟ್ ಟೈಮ್ ಸೆಷನ್ನಲ್ಲಿ ಎತ್ತಬೇಕು ಪ್ರಶ್ನೆ ಅಂತ, ಎತ್ತಿದಾರೋ ಇಲ್ವೋ ಗೊತ್ತಿಲ್ಲ. ಕೆಲವೊಂದು ಪ್ರಶ್ನೆಗಳು ಆ ಕಡೆಯವರು ಎತ್ತಿದ್ದಾರೆ, ಮತ್ತು ಅವರ ಆತ್ಮೀಯರು ಯಾರಿದ್ದಾರೆ, ಯಾರು CM-ನದ್ದು ಇರ್ಬೋದು, ಕಂದಾಯ, ಅವರಿಗೆಲ್ಲ ರೀತಿಯಲ್ಲಿ ಮನವಿಯೆಲ್ಲ ಕೊಟ್ಟು ಕನ್ವಿನ್ಸ್ ಮಾಡಲಿಕ್ಕೆ ನೋಡಿದ್ದೇವೆ. ಈಗ ಯಾರು ಇಲ್ಲಿ ಮುಖ್ಯವಾಗಿರುವಂಥದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರಲ್ಲ, ಅವರ ಕೈಯಲ್ಲೇ ಇದು ಆಗುವಂಥದ್ದು. ಈಗಾಗಲೇ ಅವರ ಟೇಬಲಲ್ಲೇ ಉಂಟದು ಯಾವುದೆಲ್ಲ ನಮ್ಮ ದಾಖಲೆ. ಕಂದಾಯ ಮಂತ್ರಿಯಿಂದ ಅವರು ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ CM ಕಚೇರಿಯಲ್ಲಿದೆ ನಮ್ಮದು ಯಾವುದು ಪರವಾನಗಿ ನಿರೀಕ್ಷೆ ಮತ್ತೆ ಆಶಾವಾದ ಇದೆ. ಹೌದು, ಅವರು ನೋಡುವ ನಿಮಗೆ ಕರೆಸಿ ಒಂದು ಮೀಟಿಂಗ್ ಮಾಡಿಸ್ತೇನೆ ಅಂತ ಹೇಳಿದ್ದಾರೆ. ಆದರೆ ಒಂದು ನಮಗೆ ಯಾವುದೇ ರೀತಿಯ ಪಾಸಿಟಿವ್ ಬರದೆ ನಾವು ಹಿಂದಕ್ಕೆ ತೆಗೆದುಕೊಳ್ಳುವಂತ ಯಾವುದೇ ಇಲ್ಲ. ಇಡೀ ಎಂಟೈರ್ ಕರ್ನಾಟಕದಲ್ಲಿಯೂ ಬೇಕಾದರೆ ಅವರು ಪರವಾನಗಿಯನ್ನು ರದ್ದು ಮಾಡಲಿ. ನಾವು ಏನುಂಟು ಅದನ್ನು, ನಮ್ಮ ಒಂದು ನಿರೀಕ್ಷೆ ಏನುಂಟು, ಕನಿಷ್ಠ ವೇತನ ಅಥವಾ ಒಂದು ವೇತನ ಫಿಕ್ಸ್ ಮಾಡುವಂಥದ್ದು, ಇದು ಆಗದೆ ನಾವು ಹಿಂದೆ ಬರುವಂತಹ ಸಬೂಬು ಕೊಟ್ಟರೆ ವಿಳಂಬ ನೀತಿ ಅನುಸರಿಸ್ತಾರೆ. ಯಾಕಂದರೆ ಸರ್ಕಾರ ಈ ಹಂತದಲ್ಲಿ ಹೇಳೋದು ಇಷ್ಟೇ, ಆರ್ಥಿಕ ಇಲಾಖೆಯ ಅನುಮತಿಯನ್ನು ನೀಡಬೇಕು, ಆರ್ಥಿಕ ಹೊರೆ ಆಗ್ತದೆ. ಆದರೆ ಹೊರೆ ಆದರೆ ಯಾವ ರೀತಿಯಲ್ಲಿ ಮಾಡ್ತೇವೆ ಅಂತ ಅವರೊಂದು ಪ್ರಸ್ತಾವನೆ ಮಾಡಿ ಆದೇಶ ಮಾಡಲಿ ಅಲ್ಲ. ಈಗ ಈಗ ಸುಪ್ರೀಂ ಕೋರ್ಟ್ ಇದ್ದ ಆದೇಶ ಆಗಿರಲಿ, ಈಗಾಗಲೇ ಗ್ಯಾರಂಟಿಗಳಿಂದ ಹೆಚ್ಚುವರಿ ಆರ್ಥಿಕ ಹೊರೆ ಇದೆ. ಅದೇ ಕೆಲವೊಂದು ತೊಡಕಾಗಳಿದೆ. ಗ್ಯಾರಂಟಿಯನ್ನು ನಾವು ಸುಖಾಸುಮ್ಮನೆ ವಿರೋಧಿಸಿದ್ದಿಲ್ಲ, ಬಟ್ ಅದರಿಂದ ಆರ್ಥಿಕ ಹೊರೆ ಇದೆ. ಇದಕ್ಕೆ ಆ ಆರ್ಥಿಕ ಹೊರೆಯನ್ನೇ ಕಾರಣವಾಗಿ ಕೊಟ್ಟರೆ ಅನ್ನೋದು ವಿಳಂಬ ನೀತಿ ಅನುಸರಿಸಿದ್ರೆ ನಾಳೆ ಮಾಡೋಣ ಅಂತ. ಆದರೆ ನಾವು ಅದನ್ನೇ ಹೇಳೋದು, ಬೈ ರೈಟಿಂಗಲ್ಲಿ ಕೊಡದೆ ಸ್ಟ್ರೈಕನ್ನು ವಾಪಸ್ ತಗೊಳ್ಳೋದಿಲ್ಲ ಹೇಳುವಂಥ ರಾಜ್ಯ ಸಂಘದೊಂದು ನಿಲುವು ಇದೆ. ಮುಂದಷ್ಟು ದಂಡನೀಯ ಕ್ರಮಗಳನ್ನು ಅನುಸರಿಸಿದರೆ ಅದು ಅನುಸರಿಸಿ ಹೇಳುವಂಥದ್ದು. ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ, ಇನ್ನಷ್ಟು ಕಠಿಣ ಕ್ರಮಗಳನ್ನು ಇನ್ನು ಪುನಃ ವಾಪಸ್ ಒಂದು ನಮ್ಮ ಜಿಲ್ಲೆಯಲ್ಲಿ ಒಂದು 20-30 ಜನರಿಗೆ ಪುನಃ ನೋಟಿಸ್ ಕೊಟ್ಟಿದ್ದಾರೆ. ಬಂದಿದೆ 20ರ ನಂತರದ್ದು ಯಾರೆಲ್ಲ ಇದ್ದಾರೆ ಇವರಿಗೆ ಕೊಟ್ಟಿದ್ದಾರೆ. ಅದು ಸ್ಟೆಪ್ ಬೈ ಒಡೆದು ಅವರನ್ನು ಡಿವೈಡ್ ಮಾಡಿ ಆಚೆ ಈಚೆ ಮಾಡಿ. ಆದರೆ ಅವ್ರು ಯಾರು ಬಗ್ಲಿಲ್ಲ, ಎಲ್ಲರೂ ಏನು ಜವಾಬ್ ಕೊಡಲಿಲ್ಲ. ಅವರು ಮುಂದುವರಿಸಿ ಪರವಾನಗಿ ರದ್ದತಿಗೆ ಮುಂದೆ ಹಾಕ್ತಾ ಇದ್ದಾರೆ. ಈವನ್ ಸೀನಿಯರಿಟಿನೂ ಕೂಡ ರೆಕಮೆಂಡ್ ಮಾಡೋದಿಲ್ಲ ಇವರು. ಸೀನಿಯರಿಟಿ ರೆಕಮೆಂಡ್ ಮಾಡ್ಬೋದು, ಆದರೆ ಇಲ್ಲಿ ಏನು ಗೊತ್ತಾ, ಅವರಿಗೆ ನೀವು ಹೇಳಿದ್ರಲ್ಲ ಆರ್ಥಿಕ ಇಲಾಖೆ, ಅದು ಯಾವ ರೀತಿ ಸಮಸ್ಯೆ ಬಂದಿದೆ, ಏನಾಗಿದೆ ಪರಿಹಾರ ಅದು ಗೊತ್ತಿಲ್ಲ. ಆದರೆ ನಮಗೆ ಏನು ಬರ್ತಾ ಉಂಟು ಇನ್ಕಮ್, ಆ ಇನ್ಕಮನ್ನೇ ಜನರೇಟ್ ಮಾಡಿ ನಮಗೆ ಕನಿಷ್ಠ ವೇತನ ಅಥವಾ ಮಾಸಿಕ ವೇತನ ಕೊಡುವಲ್ಲಿ ತುಂಬ. ಯಾಕಂದರೆ ನಮಗೆ ಈ 2009ರ ಹಿಂದೆ ಆಗಿರ್ಬೋದು, 2013ರ ನಂತರ ಆಗಿರ್ಬೋದು, ಯಾವುದೇ ರೀತಿಯ ನಾವು ಅವ್ರ ಹತ್ರ ಲೆಕ್ಕಾಚಾರ ಕೇಳಿದರೆ ಅದರ ಪೂರ್ಣ ಮಾಹಿತಿ ನಮ್ಗೆ ಕೊಟ್ಟಿರೋದಿಲ್ಲ. RTI ಮೂಲಕ RTI ಇಲ್ಲಿ ಅಲ್ಲ, ನಾವು ಅಲ್ಲಿ RTI ಅದು ನಡೀತಾ ಉಂಟು ಅಂತ. ಆ್ಯಕ್ಚುಲಿ ನಮ್ಮ ಹಣ ಪ್ರೈವೇಟ್ ಯಾವುದು PD ಅಕೌಂಟಲ್ಲಿ ಇದ್ದದ್ದು, ಈಗ K2 ಖಜಾನೆಗೆ ಹೋಗ್ತಾ ಉಂಟು. ಒಂದು 2020ರ ತನಕ ಅದೇ ಬಂತು. ನಂತರ ಅದು ಈಗ ಯಾವುದು ಖಜಾನೆ 2ಗೆ ಹೋಗ್ತಾ ಉಂಟು ಹಣ ನೇರವಾಗಿ. ಈಗ ಸರ್ಕಾರದ ಅಸ್ತ್ರ, ಕೊನೆಯ ಅಸ್ತ್ರ ಅಂದರೆ ಎಸ್ಮಾ ಜಾರಿ ಮಾಡಿದ್ರೆ. ಎಸ್ಮಾ ಜಾರಿ ನಮಗೆ ಲಾಗು ಆಗುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ. ಆದರೆ ನಾವು ಮುಂದಿನ ಕ್ರಮವಾಗಿ ಅವರೇನಾದರೂ ಆಪ್ಷನ್ಸ್ ಇಟ್ಟರೆ, ಅದಕ್ಕೆ ಏನಾದರೂ ನಮ್ಮದು ಯಾವುದು ರಾಜ್ಯ ಸಂಘದಲ್ಲಿ ಏನಾದರೂ ಕೂತು ಏನಾದರೂ ವ್ಯಾವಹಾರಿಕವಾಗಿ ಅದನ್ನು ಕ್ಲಿಯರ್ ಮಾಡೋದಿದ್ರೆ ಕ್ಲಿಯರ್ ಮಾಡ್ಬೋದು. ಸರಿ, ಫ್ರಾಂಕ್ ಡಿಸೋಜರ್ ಅವರೇ, ತಮ್ಮ ಈ ಹೋರಾಟ ಎಲ್ಲಿಯವರೆಗೆ? ಯಾಕಂದರೆ ಈಗ ತಾವು ಹೋರಾಟವನ್ನು ಆರಂಭಿಸಿದ್ದೀರಾ, ಅವರು ಇನ್ನೂ ಕೂಡ ಮುಷ್ಕರದಲ್ಲಿ ಇದ್ದಾರೆ. ಅವರ ಎಲ್ಲ ಸಮಸ್ಯೆಗಳು ನೀಗುವವರೆಗೆ ತಾವು ಅವರೊಂದಿಗೆ ಇರ್ತೀರಾ ಹೇಗೆ?
ಅಲ್ಲ, ಇರಲೇಬೇಕಾಗ್ತದೆ. ಯಾಕಂದ್ರೆ ನೋಡಿ, ನಾವೀಗ ಮುಂದಿನ ಆಲೋಚನೆ ನಮ್ದು ಇದೆ. ನಾವು DC ಅವರಿಗೆ ನಾವು ಆದ್ಯ ಸೇವೆ ಮಾಧ್ಯಮ ಅಂದ್ರೆ ರಕ್ಷಣಾ ವೇದಿಕೆಯ ಥ್ರೂ ತುಳುನಾಡು ಕೊಟ್ಟಿದ್ದೀರಾ? ತುಳುನಾಡು ರಕ್ಷಣಾ ವೇದಿಕೆ ಥ್ರೂ ನಾವು 24 ತಾರೀಕು ಹೋದ ತಿಂಗಳು 24 ತಾರೀಕಿಗೆ ನಾವು ಮನವಿ ಮಾಡ್ಕೊಂಡಿದ್ದೇವೆ ಈ ಸಮಸ್ಯೆ ಬಗ್ಗೆ. ನಿಮ್ಮ ಮಾಧ್ಯಮ ಕೂಡ ಅದೇ ಜಾಗದಲ್ಲಿ ಇದ್ದಿದ್ರು, ಎಲ್ಲ ರೆಕಾರ್ಡ್ ಎಲ್ಲ ಮಾಡಿ, ನಿಮ್ಮ ಮಾಧ್ಯಮದವರೇ ರೆಕಾರ್ಡ್ ಮಾಡಿದ್ದಾರೆ, ಉಡುಪಿ ಚಾನಲ್ ಅವರು ರೆಕಾರ್ಡ್ ಮಾಡಿ ಜನರಿಗೆ ತೋರಿಸಿದ್ದಾರೆ. ಬಟ್ ನಾವು ಅಲ್ಲಿ ಕೂಡ ಒಂದು ಮಾತು ಹೇಳಿದ್ದೇನೆ, ಒಂದು ವೇಳೆ ಇದು ಆದಷ್ಟು ಬೇಗ ಮುಗಿಲಿಲ್ಲ ಅಂತಾದ್ರೆ ಮುಂದಿನ ದಿನದಲ್ಲಿ ನಾವು ಕೂಡ ಒಂದು ಅಹೋರಾತ್ರಿ ಪ್ರತಿಭಟನೆ ಜನರ ಪರವಾಗಿ ನಾವು ಮಾಡಬೇಕಾಗ್ತದೆ. ಜನರು ಕೂಡ ಸಮಸ್ಯೆ ಎದುರಿಟ್ಟು ನಾವು ಜನರನ್ನು ಒಟ್ಟು ಮಾಡಿಸಿ ನಾವು ಕೂಡ ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಕೂರ್ಬೇಕಾಗ್ತದೆ ಮುಂದಿನ ದಿನದಲ್ಲಿ. ನಮ್ಗೆ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಸಿಗ್ಬೇಕು. ಇದೊಂದು ದೊಡ್ಡ ಏನೋ ತಲೆನೋವಂತಹ ಪರಿಹಾರ ಅಲ್ಲ. ಇವರು ಎಷ್ಟೋ ವರ್ಷ 21 ವರ್ಷದಿಂದ ಇವರು ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಜನರಿಗೆ ಎಷ್ಟೋ ಜನರಿಗೆ ಒಂದು ದಾರಿ ತೋರಿಸಿದ್ದಾರೆ, ಎಷ್ಟೋ ಜನರ ದೀಪವನ್ನು ಬೆಳಗಿಸಿದ್ದಾರೆ. ಕಷ್ಟದಲ್ಲಿ ಇದ್ದಾಗ ಭೂಮಿ ಮಾರಾಟ ಮಾಡೋದಾಗ್ಲಿ, ಮತ್ತೊಂದಾಗ್ಲಿ, ಇತ್ಯಾದಿ ಯಾವುದೇ ಆಗ್ಲಿ ಇವರನ್ನು ಮಾಡಿ ಕೊಟ್ಟಿದ್ದಾರೆ. ಯಾಕಂದ್ರೆ ಗವರ್ಮೆಂಟ್ ಸರ್ವೆಕ್ಕಿಂತ ಈ ಪ್ರೈವೇಟ್ ಸರ್ವೆ ಅವರು ಹೆಚ್ಚಿನ ಸಂಖ್ಯೆ ಪ್ರಾಮಾಣಿಕ ಸೇವೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಇದು ಹೇಳಲಿಕ್ಕೆ ನಾವು ಒಪ್ಲೇಬೇಕಾಗ್ತದೆ, ಅವರ ಪ್ರಾಮಾಣಿಕ ಕೆಲಸ ಒಪ್ಲೇಬೇಕಾಗ್ತದೆ. ಯಾರು ಕೂಡ ಒಪ್ತಾರೆ. ಈ ಜನರಿಗೆ ಹಸನ್ ಸರ್ ಹೇಳಿದಾಗೆ ಜನರಿಗೆ ಯಾವ ಸಮಯದಲ್ಲೂ ಕಲ್ಲು, ಮಣ್ಣು ಅಥವಾ ಬೆಟ್ಟ ಗುಡ್ಡಗಳನ್ನ ಇಳಿದು ಹತ್ತಿ ಅವರು ನೋಡುದಿಲ್ಲ. ಯಾಕಂದ್ರೆ ಜನರಿಗೆ ಏನಾಗಿದೆ ಅಂದ್ರೆ ಗವರ್ಮೆಂಟ್ ಸರ್ವೇಯರ್ ಯಾರು, ಪ್ರೈವೇಟ್ ಸರ್ವೇಯರ್ ಅಂತ ಜನರಿಗೆ ಇನ್ನೂ ಕೂಡ ತಿಳಿದಿಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಗೊತ್ತಿಲ್ಲ. ಇದು ಯಾರಿಗೆ ಗೊತ್ತಿದೆ ಅಂದ್ರೆ ಯಾರೋ ಆಫೀಸಲ್ಲಿ ಹೋಗಿ ಫೈಲ್ ಅನ್ನು ಪುಟ್ ಅಪ್ ಮಾಡ್ತಾರೆ, ಬೇರೆಯವ್ರು ಕೆಲಸ ಮಾಡಿ ಕೊಡ್ತಾರೆ ಮೀಡಿಯೇಟರ್ ಅವರು ಅಂತ ಅವ್ರಿಗೆ ಮಾತ್ರ ಗೊತ್ತಿದೆ. ಯಾರು ಎಷ್ಟು ಜನ ಪ್ರೈವೇಟ್ ಸರ್ವೇದವರಿದ್ದಾರೆ ಅಥವಾ ಎಷ್ಟು ಜನ ಗವರ್ಮೆಂಟ್ ಸರ್ವೇದವರಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುವಂತದ್ದು. ಜನರಿಗೆ ಇನ್ನೂ ಕೂಡ ತಿಳಿದಿಲ್ಲ. ಎಷ್ಟು ಜನ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪಾಪ ಇಷ್ಟು ದುಡಿತಾ ಇದ್ದಾರೆ. ಜನರು ಇಷ್ಟು ಹೇಳಿದ್ರು, ಅವ್ರ ಸರ್ವೇದವರು ಎತ್ತು ಬೋಡಾಲ ಮಲ್ಪೇರು ಅಗಲಿದಾನಿ ಮನೋಭಾವ ಇದೆ. ಆ ತರ ತಪ್ಪು ಕಲ್ಪನೆ ಅಂತ ತಾವು ಹೇಳ್ತೀವಿ. ಹೌದು, ಅದು ಜನರಿಗೆ ನಾವು ಅರಿವು ಮೂಡಿಸಬೇಕು, ಜನರಿಗೆ ಗೊತ್ತಾಗ್ಬೇಕು. ಈ ಜನರಿಗೆ ಗೊತ್ತಾಗ್ಬೇಕಾದ್ರೆ ಜನರು ಬೀದಿಗೆ ಇಳಿದ್ರೆ ಸರ್ಕಾರಕ್ಕೆ ಗೊತ್ತಾಗುತ್ತದೆ. ಸರ್ಕಾರ ಈ ನಿರ್ಲಕ್ಷ್ಯವನ್ನು ತೋರಿಸಬಾರ್ದು. ಈ ಸರ್ಕಾರ ಈ ತರ ನಿರ್ಲಕ್ಷ್ಯ ತೋರಿಸಿದ್ರೆ ಮುಂದಿನ ದಿನದಲ್ಲಿ ಸಮಸ್ಯೆ ಹೆಚ್ಚಾಗೋದು ವಿನ ಅದು ಕಡಿಮೆ ಆಗುದಿಲ್ಲ. ದಿನ ಹೋದಾಗೆ ಸಮಸ್ಯೆ ಜಾಸ್ತಿ ಆಗ್ತದೆ. ದಿನ ಹೋದಾಗೆ ಜನರಿಗೆ ಸಮಸ್ಯೆ ಆಗೋದು, ಜನರಿಗೆ ಒತ್ತಡಬಹುದು, ಮಾನಸಿಕ ಹಿಂಸೆ ಆಗ್ತದೆ ಜನರಿಗೆ. ಕೆಲವರೆಲ್ಲ ಅತಿ ಒಂದು ಇದ್ರಲ್ಲಿ ಇರ್ತಾರೆ, ನಮ್ಗೆ ಈ ಭೂಮಿ ಮಾರಾಟ ಮಾಡಬೇಕು, ಗರ್ಜೆಯಲ್ಲಿ ಇರ್ತಾರೆ, ತುಂಬಾ ಅತಿ ಗರ್ಜೆಯಲ್ಲಿ ಇರ್ತಾರೆ, ಅವರು ಮಾರಾಟ ಮಾಡ್ಬೇಕಂತ. ಅಂತವ್ರಿಗೆಲ್ಲ ಮಾನಸಿಕ ಹಿಂಸೆ ಆಗ್ತದೆ. ಕೇವಲ ಭೂಮಾಪಕರ ಸಮಸ್ಯೆ ಅಲ್ಲ, ಪರ್ಯಾಯವಾಗಿ ಜನರಿಗೆ ಇದರ ಬಿಸಿ ಬಹಳ ಬೇಗ ತಟ್ಟುತ್ತೆ. 100% ಆಗ್ತದೆ, 100ಕ್ಕೆ 100. ಇವತ್ತು ನೀನು ಸ್ವಲ್ಪ ದಿನ ಹೋದ್ರೆ ಜನರು ಗಲಾಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಬೇರೆ ಬೇರೆ ಜನರ ಮುಖಾಂತರ ಈಗ ತಾಲೂಕು ಆಫೀಸಲ್ಲಿ ಅಲ್ಲಿ ಹೋಗಿ, ಈಗ ಇವಾಗ್ಲೇ ಸ್ಟಾರ್ಟ್ ಆಗಿದೆ, ನಮ್ದು ಫೈಲ್ ಯಾಕೆ ಕಡತ ಆಗ್ತಾ ಇಲ್ಲ ಅಂತ ಇವಾಗ್ಲೇ ಅಲ್ಲಿ ಹೋಗಿ ಕಂಪ್ಯೂಟರ್ ಚೆಕ್ ಮಾಡ್ಕೊಂಡು ಅದು ಚೆಕ್ ಮಾಡ್ಕೊಂಡು ಎಲ್ಲ ನಡೀತಾ ಉಂಟು ಇವಾಗ್ಲೇ. ಅದು ಹೆಚ್ಚಾಗಬಾರ್ದು. ಬಟ್ ಅದೇ ಜನರು ಚೆಕ್ ಮಾಡ್ತಾರೆ, ಬಟ್ ಜನರಿಗೆ ಇವರ ಸಮಸ್ಯೆ ಬಗ್ಗೆ ತಿಳಿಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಜನರು ಇವ್ರದ್ದು ಸಮಸ್ಯೆ ಇದೆ ಅಂತ ಇನ್ನು ಜನರಿಗೆ ಅರಿವು ಇಲ್ಲ ಇದರ ಬಗ್ಗೆ. ತೋರಿಸ್ಬೇಕು. ನಾನು ಅದೇ ಮುಂಚೆನೆ ಸಹ ನಿಮ್ಗೆ ಮಾತಾಡುವಾಗ ಹೇಳಿದೆ, ಮಾಧ್ಯಮದವರು ಪದೇ ಪದೇ ಇದ್ರ ಬಗ್ಗೆ ತೋರಿಸ್ತಾ ಇರ್ಬೇಕು, ಕರೆಸಿ ತೋರಿಸ್ತಾ ಇರ್ಬೇಕು. ಈಗ ಏನೋ ನಡೀತಾ ಇದೆ, ಭೂಮಾಪಕರ ಸಮಸ್ಯೆ ಏನಿದೆ, ಜಾಗ ಯಾಕೆ ಸರ್ವೆ ಆಗ್ತಾ ಇಲ್ಲ, ಯಾಕೆ ಇದು ಏತಕ್ಕೆ ಇದು ಸರ್ವೆ ಆಗ್ತಾ ಇಲ್ಲ ಅಂತ ಜನರಿಗೆ ನಾವು ತೋರಿಸಲೇಬೇಕಾಗ್ತದೆ. ನಾನು ಇಷ್ಟೇ ನನ್ನ ಲೆಕ್ಕದಲ್ಲಿ ಜನರಿಗೆ 20-30% ಮಾತ್ರ ಗೊತ್ತಾಗಿರೋದು. ಅದರಿಂದ ಸದಾ ಒಂದು 70% ಜನರಿಗೆ ಇವತ್ತಿ ಕೂಡ ಗೊತ್ತಿಲ್ಲ. ಜನರು ಇಷ್ಟೇ ಫೋನ್ ಮಾಡಿ ಇಷ್ಟೇ ಕೇಳ್ತಾ ಇರೋದು, ಏನವ್ರ ಮೀಡಿಯಾ ಏನ್ ನಮ್ದು ಕೆಲಸ ಆಗ್ತಿಲ್ಲ, ನಾವು ದುಡ್ಡು ಕೊಟ್ಟಿದ್ದೇವೆ, ಅದು ಕಟ್ಟಿದ್ದೇವೆ, ಇದು ಕಟ್ಟಿದ್ದೇವೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸಮಸ್ಯೆ ಏನಿದೆ ಅದು ಅವರಿಗೆ ಅರಿವು ಆಗ್ತಾ ಇಲ್ಲ ಅಷ್ಟೇ. ನಾನು ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಬೇಗ ನನಗೆ ಇವರದ್ದು ಸಮಸ್ಯೆ ಏನಿದೆ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಇವತ್ತು ನಾವು ಕೂಡ ಹೋರಾಟದಿಂದ ವಿರಮಿಸೋದಿಲ್ಲ. ಇಲ್ಲ ಇನ್ನಷ್ಟು ಸಂಘಟನೆಗಳನ್ನ ಈ ಹೋರಾಟಕ್ಕೆ ಅಣಿಗೊಳಿಸ್ತೀರಿ. ಹೌದು, ಮಾಡ್ಲೇಬೇಕಾಗ್ತದೆ. ಯಾರಾದ್ರೂ ಬೆಂಬಲ ಕೊಟ್ಟಿದ್ದಾರಾ? ಈಗ ರಿಕ್ಷಾ ಯೂನಿಯನ್ ಆಗಿರ್ಬೋದು, ಟೆಂಪೋ ಯೂನಿಯನ್ ಇಲ್ಲ, ಇವ್ರು ಮುಂದಿನ ದಿನದಲ್ಲಿ ನಮ್ದು ಕೆಲವರೆಲ್ಲ ನಮ್ಮ ಮಾಧ್ಯಮ, ನಾವು ಮಾಡುವಂತ ನೀವು ತೋರಿಸಿದಂತಹ ನಮ್ಮ ಮಾಧ್ಯಮ ಮುಖಾಂತರ ಏನು ನ್ಯೂಸ್ ಇದೆ ಅದೇನು ಎಲ್ಲವೂ ಕೂಡ ಜನರು ಕೆಲವೆಲ್ಲ ನೋಡಿದ್ದಾರೆ. ಈ ಆಟೋ ಯೂನಿಯನ್ಸ್ ಎಲ್ಲ ಕೆಲವೆಲ್ಲ ನೋಡಿದ್ದಾರೆ, ಬೆಂಬಲ ಕೊಡ್ತಾರೆ, ಕೆಲವರು ಕಾರ್ಮಿಕರು ನೋಡಿದ್ದಾರೆ. ಕೆಲವೆಲ್ಲ ನಾನು ಮೀಡಿಯೇಟರ್ಗೆ ನಾನು ಹೇಳಿದೆ ಇದರಿಂದ ಮುಂಚೆ, ಮೀಡಿಯೇಟರ್ ಕೆಲಸ ಮಾಡಿ ಕೊಡುವಂತವ್ರು, ಪಾಪದವರಿಗೆ, ಬಡ ಜನರಿಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಕೆಲಸ ಮಾಡುವವರು ಇದ್ದಾರೆ. ಅವರು ಕೂಡ ನಮ್ಮ ಹತ್ರ ಹೇಳಿದ್ದಾರೆ, ನಿಮ್ಮೊಟ್ಟಿಗೆ ನಾವು ಇದ್ದೇವೆ, ಇದು ಒಂದು ಇದಕ್ಕೆ ಏನಾದ್ರೂ ಒಂದು ಮುಕ್ತಿ ಸಿಗ್ಬೇಕು, ಆದಷ್ಟು ಬೇಗ ಇದು ಕ್ಲಿಯರ್ ಆಗಬೇಕು. ಇನ್ನು ಮಳೆಗಾಲ ಆದ್ರೆ ಇನ್ನೂ ಕಷ್ಟ ಆಗ್ತದೆ. ಇನ್ನು ಮಳೆಗಾಲ ಆದ್ರೆ ನಿಮ್ಗೆ ಗೊತ್ತಿದೆ ಮಳೆಗಾಲದಲ್ಲಿ ಹೇಗೆ ಕೆಲಸ ಆಗ್ತಾ ಇದೆ ಅಂತ. ಮಳೆ ಬರುವಂತಹ ಗಾಳಿ, ಮಳೆ, ಸಿಡ್ಲು ಬರುವಂತಹ ಈ ಎಲ್ಲ ಮಿಂಚು ಬರುವಂತಹ ಟೈಮ್ ಅಲ್ಲಿ ಯಾರು ಕೂಡ ಹೊರಗಡೆ ಹೋಗುದಿಲ್ಲ. ಸರ್ವೆ ಅವ್ರಿಗೆ ಕೂಡ ಆಸೆ ಇದೆ, ಅವ್ರದ ಹೆಂಡತಿ ಮಕ್ಕಳಿದ್ದಾರೆ ಮನೆಯಲ್ಲಿ, ಅವರು ಕೂಡ ಅಲ್ಲಿ ಹೋಗಿ ಕೆಲಸ ಮಾಡುವಂತಹ ಹಾಗೆ ಅಗತ್ಯ ಇರುವುದಿಲ್ಲ ಅಂತ ಅಲ್ಲ, ಅವ್ರಿಗೆ ಕೂಡ
ಮನೆ ಫ್ಯಾಮಿಲಿ ಇದೆ ಅವರಿಗೆ ಕೂಡ ಜೀವದ ಮೇಲೆ ಆಸೆ ಇದೆ. ನಮ್ಗೆ ಈಗ ಆಸೆ ಇದೆ, ನಾವು ಕೂಡ ಮನೆಯಿಂದ ಹೊರಗೆ ಹೋಗುದಿಲ್ಲ. ಒಂದು ದೊಡ್ಡ ಮಳೆ ಬಂದು ಕೂಡ ನಾವು ಹೊರಗಡೆ ಹೋಗ್ತೀವಿ. ಮಳೆಗಾಲದಲ್ಲಿ ನಿರುದ್ಯೋಗ ಇವರಿಗೆ ಆಗ್ಲೇಬೇಕಾಗ್ತದೆ ಸರ್. ಪ್ರಸಕ್ತ ಪರಿಸ್ಥಿತಿ ಹೇಗಿದೆ ಸರ್ ತಮ್ಮ ವರ್ಗ ಅಂದ್ರೆ ಲೈಸೆನ್ಸ್ಡ್ ಈ ಸರ್ವೇಯರ್ ಅವರದ್ದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ? ಈಗ ಆಕ್ಚುಲಿ ನಮ್ಮಲ್ಲಿ ಎರಡು ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ಲಿಕ್ಕೆ ಈಗ ನಾನೇ ಹೇಳುದು, ನನ್ನ ಮನೆಯಲ್ಲಿ ಮಕ್ಕಳು SLC ತೇರ್ಗಡೆ ಆದರು. SLC ತೇರ್ಗಡೆ ಆದ ನಂತರ ನನ್ನ ಹೆಂಡತಿ ಹೇಳಿದರು ಸೈನ್ಸಿಗೆ ಹಾಕಿ ಅಂತ. ನಾನು ಹೇಳಿದೆ ಸೈನ್ಸಲ್ಲಿ ಕೆಟಗರಿ ವೈಸ್ ಬೇರೆ ಬೇರೆ ರೀತಿಯ ಕೋರ್ಸ್ಗಳು ಉಂಟು. ಮೆಡಿಕಲ್ ಕೋರ್ಸ್ ಇರ್ಬೋದು, ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು. ಇದಕ್ಕೆಲ್ಲ ನಾವು ಪ್ರೊವೈಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ನೇರವಾಗಿ ನನ್ನ ಮಿಸ್ಸಸ್ಸಿಗೆ ಹೇಳಿದೆ. ಅದಕ್ಕೋಸ್ಕರ ನಾನು ನೇರವಾಗಿ ಕಾಮರ್ಸಿಗೆ ಹಾಕಿದೆ. ಇನ್ನೊಬ್ಬನಿಗೂ ಅಷ್ಟು ಕಾಮರ್ಸಿಗೆ ಹಾಕಿದೆ. ಅಂದರೆ ಒಬ್ಬರು BCom ಅಲ್ಲಿ ಇದ್ದಾರೆ, ಇನ್ನೊಬ್ಬರು PUC ಅಲ್ಲಿ ಇದ್ದಾರೆ. ಇದು ನಮ್ಮದು ಆರ್ಥಿಕ ಪರಿಸ್ಥಿತಿ. ಮತ್ತು ಇಲ್ಲಿಂದಲೇ ನಮಗೆ ಇನ್ಕಮ್ ಬರುವಂಥದ್ದು, ಮತ್ತು ಯಾವುದೇ ರೀತಿಯಲ್ಲಿ ಇನ್ಕಮ್ ಇಲ್ಲ. ಇದನ್ನೇ ನಾವು ಮಾಡ್ಕೊಂಡು ಉನ್ನತ ವ್ಯಾಸಂಗವನ್ನು ಮಾಡುವಂತಿಲ್ಲ. ಹೌದು. ಮತ್ತು ನಾವು ಇದಕ್ಕೋಸ್ಕರ ನಾವು ಸಾಲ ತೆಗೆದು ಅದನ್ನು ತುಂಬಿಸುವಂಥ ವ್ಯವಸ್ಥೆಯಲ್ಲಿಯೂ ನಾವಿಲ್ಲ. ಸ್ವಂತ ಮನೆಯನ್ನು ಹೊಂದಿರದವರು ಕೂಡ ಇದ್ದಾರೆ. ಮತ್ತೆ ಅವರಿಗೆ ಅವರ ಪಿತ್ರಾರ್ಜಿತದಿಂದ ಬಂದದ್ದು ಆ ರೀತಿಯ ವ್ಯವಸ್ಥೆಗಳು ಉಂಟು. ಆ ರೀತಿಯ ವ್ಯವಸ್ಥೆ ಇದ್ದವರಿಗೆ ಒಂದು ಅನುಕೂಲ ಆಗ್ಬೋದು ವಿನಾ, ಅಥವಾ ಗದ್ದೆ ಇರ್ಬೋದು, ತೋಟ ಇರ್ಬೋದು, ಆ ಥರ ಇದ್ದವರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ವಿನಾ ಈ ಥರ ಡಿಪೆಂಡ್ ಆಗಿದ್ದವರು ನನ್ನಂಥವನಿಗೆ ಕಷ್ಟ ಆಗುತ್ತೆ. ಫ್ರಾಂಕ್ ಡಿಸೋಜರ್ ಅವರು ಹೇಳಿದರು, ಅಂದರೆ ಸಮಾಜ ನಿರ್ಮಾಣದಲ್ಲಿ ಭೂಮಾಪಕರ ಪಾತ್ರ ಬಹಳಷ್ಟಿದೆ ಅಂತ. ತಮ್ಮ ಪ್ರಕಾರ ಇಲ್ಲಿ ಆರ್ಥಿಕತೆಗೆ ಮತ್ತು ಸಮಾಜದ ನಿರ್ಮಾಣದಲ್ಲಿ ತಮ್ಮ ಪಾತ್ರ ಏನು ಸರ್? ಸಮಾಜದ ಈ ಸಾಮಾನ್ಯವಾಗಿ ಹದ್ದುಬಸ್ತು ಅಂತ ಸರ್ವೆ ಇದೆ. ಇದು ಒಂದು ಕಾಲದಲ್ಲಿ ತುಂಬ ಪೆಂಡಿಂಗ್ ಇದ್ದಂತ. ಇಲ್ಲಿಂದ ಇದು ಒಂದು ವೇಳೆ ಆಗದೇ ಇದ್ದರೆ ಜನರು ನೇರವಾಗಿ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ರು. ನಾವು ಮಾಡಿದಂಥ ಹದ್ದುಬಸ್ತು ಪ್ರಕರಣಗಳಲ್ಲಿ ನಾವು 70% 80% ನಾವು ಅವರಿಗೆ ಸಿವಿಲ್ ವ್ಯಾಜ್ಯಕ್ಕೆ ಹೋಗೋದಾಗೆ ನೋಡ್ಕೊಂಡಿದ್ದೇವೆ. ಎರಡೂ ಕಡೆ ಕಾಂಪ್ರಮೈಸ್ ಮಾಡಿಕೊಂಡು ಅದನ್ನು ಎರಡನ್ನೂ ಕೂಡ ನಾವು ಆಚೆಯೂ ಕೇಳ್ತಾ ಇದ್ದು, ಈಚೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಕೆಲವು ಫ್ರೆಂಡ್ ಸರ್ಕಲ್ ಇದ್ದಾರೆ. ಒಂದು ವೇಳೆ ಗಡಿ ಇಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಏನೋ ಒಂದು ಅವರೊಳಗಡೆ ವ್ಯಾಜ್ಯ ಇಲ್ಲದಾಗಿ ತನ್ನ ಜೀವಮಾನವನ್ನು ನಿಮ್ಮ ಸಮಯವನ್ನು ನ್ಯಾಯಾಲಯದಲ್ಲಿ ತೆಗೆಯಬೇಡಿ, ಬದಲಾಗಿ ನೀವು ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸುವಂಥವು ಹೇಳಿದ್ದೇವೆ. ಕಾಂಪ್ರಮೈಸು ಆಗಿದೆ. ಇದರಲ್ಲಿ 80% ಒಳ್ಳೆಯ ರಿಸಲ್ಟು ಬಂದಿದೆ. ಪರವಾನಗಿ ಭೂಮಾಪಕರೇ ಮಾಡಿದ್ದು. ಬೇರೆ ಆರ್ಥಿಕತೆಗೆ ಏನಾದರೂ ಕೊಡುಗೆ ಅಂದರೆ ಬಹಳ ಶೀಘ್ರದಲ್ಲಿ ಎಲ್ಲವನ್ನ ಸರ್ವೆಯನ್ನ ಕೂಡ ಮಾಡಿಕೊಂಡು ಆ ಮೂಲಕವಾಗಿ ಡೆವಲಪ್ಮೆಂಟ್, ಈ ಪ್ರಗತಿ ಏನಿದೆ, ಅಭಿವೃದ್ಧಿಗೆ ತಾವು ಕಾರಣರಾಗಿದ್ದೀರಾ? ಹೌದು. ಪೋಡಿಯಲ್ಲಿ ಈಗ ದರ್ಖಾಸ್ತ್ ಪೋಡಿ ಉಡುಪಿ ಮತ್ತೆ ಮಂಗಳೂರಲ್ಲಿ ಬೇಕಾದಷ್ಟು ದರ್ಖಾಸ್ತ್ ಪೋಡಿಗಳಿತ್ತು. ಇದನ್ನು ಶೀಘ್ರವಾಗಿ ಆದದ್ದು. ಸುಮಾರು 30 ವರ್ಷದಿಂದ ಪೆಂಡಿಂಗ್ ಇದ್ದದ್ದು ಇಮಿಡಿಯೇಟ್ಲಿ ನಮಗೆ ಈ ಉಡುಪಿ ಮತ್ತು ಮಂಗಳೂರಲ್ಲಿ ಪರವಾನಗಿ ಭೂಮಾಪಕರು ಎಂಟ್ರಿ ಆದರು. ಆಗ ಬೇಕಾದಷ್ಟು ಪೋಡಿ ಆಯಿತು. ಸಾಧನಾ ಸಮಾವೇಶ ಅಂತಲೂ ಮಾಡ್ತಾ ಇದ್ದಾರೆ. ಅದರಲ್ಲಿ ರೆವಿನ್ಯೂ ಸೆಕ್ಷನ್ಗೆ ಸಂಬಂಧಪಟ್ಟದ್ದು ನಾವು 50% ನಾವು ಇನ್ವಾಲ್ವ್ಮೆಂಟ್ ಇದ್ದೇವೆ. ಅದರಿಂದ ಸಮಾಜಕ್ಕೆ ಕೂಡ ತಾವು ಕೊಡುಗೆಯನ್ನು ಕೊಟ್ಟಿದ್ದೇವೆ. ವಿರಾಮಕ್ಕೆ ಹೋಗುವ ಮೊದಲು ತಾವು ಕೊನೆಯದಾಗಿ ನಮ್ಮ ವೀಕ್ಷಕರೊಂದಿಗೆ, ನಾಗರಿಕರೊಂದಿಗೆ, ಇತರ ಸಂಘಟನೆಗಳೊಂದಿಗೆ ತಮ್ಮ ಈ ಮುಷ್ಕರಕ್ಕೆ, ತಮ್ಮ ಈ ಪ್ರತಿಭಟನೆಗೆ, ತಮ್ಮ ಸಮಸ್ಯೆಗೆ ನೆರವಾಗುವಂತೆ ತಾವು ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ? ನಾನು ಸಾರ್ವಜನಿಕರಿಗೂ ಮತ್ತು ಸಂಘಟನೆ ಏನೆಲ್ಲ ಉಂಟು, ತುಳುನಾಡು ಇರ್ಬೋದು, ಜಯ ಕರ್ನಾಟಕ ಇರ್ಬೋದು, ರೈತ ಸಂಘ ಇರ್ಬೋದು, ಇದು ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಇವರೆಲ್ಲ ಒಟ್ಟಾಗಿ ಒಂದು ಸಾರ್ವಜನಿಕ ಸಮಸ್ಯೆ ಏನಿದೆ ಮತ್ತು ನಮ್ಮ ಸಮಸ್ಯೆ ಏನಿದೆ ಅರಿತು ಇದಕ್ಕೆ ಒಂದು ಒಮ್ಮುಖದ ಹೋರಾಟವನ್ನು ಮಾಡಿಕೊಂಡು ನಾವು ಒಂದು ತಾರ್ಕಿಕ ಅಂತ್ಯವನ್ನು ಕಾಣ್ಬೋದು. ಇಲ್ಲದಿದ್ದರೆ ಇದು ಮುಂದೆ ಹೋಗ್ತಾ ಹೋಗ್ಬೋದು. ಇದರಲ್ಲಿ ಮುಖ್ಯವಾಗಿ ಜನರು ಎದ್ದೇಳಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕಚೇರಿ ಸಚಿವರಿಗೂ ಮತ್ತು ಸಂಬಂಧಪಟ್ಟ ಶಾಸಕರಿಗೂ ಇದರ ಬಗ್ಗೆ ಅವೇರ್ನೆಸ್ ಮಾಡಿ ಅವರನ್ನು ಹಿಡಿದುಕೊಂಡು ಮುಂದೆ ಹೋಗಿ ಇದಕ್ಕೆ ಪರಿಹಾರ ನೀಡಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. ಮತ್ತು ನಮಗೆ ಏನು ದೌರ್ಜನ್ಯ ಆಗಿದೆ, ನಮಗೆ ಏನು ಅಸಮಾನತೆ ಆಗ್ತಾ ಉಂಟು, ಅದು ಇಮಿಡಿಯೇಟ್ಲಿ ನೀಗಿಸಬೇಕಂತ ಈ ಮೂಲಕ ತಮ್ಮ ಚಾನಲ್ನಿಂದ ಹೇಳ್ತಾ ಇದ್ದೇನೆ. ಅಂದರೆ ಸಸ್ಪೆಂಡ್ ಆರ್ಡರ್ಗಳನ್ನು ಕೂಡ ಎಲ್ಲವನ್ನ ರಿವೋಕ್ ಮಾಡ್ಕೊಳ್ಬೇಕಂತ. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಹಸನ್ ಅವರೇ, ತಮ್ಮ ಬೇಡಿಕೆಗಳು ಈಡೇರಲಿ ಮತ್ತು ಈಗಾಗಲೇ ಬಹಳಷ್ಟು ನೊಂದಿದ್ದೀರಾ ಮತ್ತು ತಾವೇ ಹೇಳಿದಂತೆ ಸರ್ಕಾರದ ಮಟ್ಟದ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮತ್ತು ನಮ್ಮ ಸಾರ್ವಜನಿಕರ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ನೀಡುವಲ್ಲಿ ತಾವು ಪ್ರಯತ್ನವನ್ನು ಪಟ್ಟಿದ್ದೀರಾ. ಪರವಾನಗಿ ಹೊಂದಿರುವಂಥ ಭೂಮಾಪಕರು ಈಗಾಗಲೇ ಹೇಳಿದಂತೆ ಪೋಡಿ ಆಗಿದ್ದಿರಬಹುದು ಅಥವಾ ಹದ್ದುಬಸ್ತು ಆಗಿರಬಹುದು, ಅಲ್ಲಿಯೂ ಕೂಡ ಒಂದು ಸೌಹಾರ್ದ ಅಂತ್ಯವನ್ನು ತಾವು ಮಾಡಿದ್ದೀರಾ. ತಮ್ಮ ಈ ಕಾರ್ಯಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ತಮ್ಮ ಸಮಸ್ಯೆಗಳು ಈಡೇರಲಿ ಮತ್ತು ಹೆಚ್ಚು ಹೆಚ್ಚು ನಾಗರಿಕರು
ಈ ಒಂದು ಅಭಿಯಾನ, ಇವರ ಈ ಮುಷ್ಕರಕ್ಕೆ ನೈತಿಕ ಬೆಂಬಲವನ್ನು ನೀಡಿ ಅವರಿಗೆ ನೈತಿಕ ಬೆಂಬಲವನ್ನು ನೀಡಿದರೆ ತಮ್ಮ ಸಮಸ್ಯೆಗಳು ಕೂಡ ಪರಿಹಾರವಾದಂತೆ. ಇಲ್ಲದ್ರೆ ಈಗಾಗಲೇ ಡಿಸೋಜರ್ ಅವರು ಹೇಳಿದಂತೆ ಮುಂದಿನ ದಿನಗಳಲ್ಲಿ ಈ ಜಾಗದ ಸಮಸ್ಯೆಗಳು, ಈ ಸರ್ವೆ ಸಮಸ್ಯೆಗಳು ಬಿಗಡಾಯಿಸಿ ತಮಗೂ ಕೂಡ ಅದು ಆ ಸಮಸ್ಯೆ ತಟ್ಟಬಹುದು ಮತ್ತು ಹೆಚ್ಚಿನ ಅಂಶದಲ್ಲಿ ಅದು ಬಾಧಿತ ಆಗಬಹುದು ಎನ್ನುವಂಥ ಹಿನ್ನೆಲೆಯಲ್ಲಿ ತಾವು ಕೂಡ ನೈತಿಕ ಬೆಂಬಲವನ್ನು ನೀಡಿ ಈಗ ವಿರಾಮದ ನಂತರ ಮತ್ತೆ ಮಾಧ್ಯಮ ಕಾರ್ಯದರ್ಶಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತಷ್ಟು ಸಮಸ್ಯೆಗಳು ಮತ್ತು ಸಂಘಟನೆಯ ಉದ್ದೇಶಗಳು, ಸಂಘಟನೆಯ ವ್ಯಾಪ್ತಿ ಮತ್ತು ಸಂಘಟನೆ ಈ ಒಂದು ನೆಲೆಯಲ್ಲಿ ಏನೇನು ಪ್ರಯತ್ನಗಳನ್ನು ಮಾಡ್ತಾ ಇದೆ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡೋಣ. ಪರವಾನಗಿ ಹೊಂದಿರುವಂತಹ ಭೂಮಾಪಕರು, ಲೈಸೆನ್ಸ್ಡ್ ಸರ್ವೇಯರ್ನ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಸಮಸ್ಯೆಗಳಿದೆ ಮತ್ತು ಗಂಭೀರ ಸಮಸ್ಯೆ ಅದು ನಾಗರಿಕರಿಗೂ ಕೂಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಅಥವಾ ಮನೆಯನ್ನು ಕಟ್ಟಲಿಕ್ಕೆ ಅಥವಾ ಇನ್ನಿತರ ಆಸ್ತಿ ವಿಲೇವಾರಿಗೆ, ಆಸ್ತಿ ಹಂಚಿಕೆಗೆ ಇದು ಬಹಳಷ್ಟು ತೊಡಕಾಗಿ ಪರಿಣಮಿಸಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಇದೀಗ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಮೋಹನ್ ಕುಮಾರ್ ಅವರು, ಮಾಧ್ಯಮ ಕಾರ್ಯದರ್ಶಿ, ಉಡುಪಿ ಜಿಲ್ಲೆ. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಸರ್. ತಮಗೆ ಆತ್ಮೀಯ ಸ್ವಾಗತ. ನಮಸ್ತೆ. ಮೋಹನ್ ಕುಮಾರ್ ಅವರೇ, ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಒಂದು ಸಮನ್ವಯತೆಯನ್ನು ಸಾಧಿಸಿಕೊಂಡು ಇದಕ್ಕೊಂದು ಲಾಜಿಕ್ ಎಂಡನ್ನು ಮಾಡಿಕೊಡುವಲ್ಲಿ ಏನೇನು ಪ್ರಯತ್ನಗಳನ್ನು ಮಾಡ್ತಾ ಇದೆ ಸರ್? ಹಾಗಾಗಿ ನಾವು ಹೇಳಬೇಕಂದ್ರೆ 1999 ಮತ್ತು 2000 ಇಸ್ವಿಯಲ್ಲಿ ಕೇರಳ ತಿದ್ದುಪಡಿ ತಂದು ನಮಗೆ ಆ ಟೈಮಲ್ಲಿ 300 ರೂಪಾಯಿ ಫಿಕ್ಸ್ ಮಾಡಿದ್ರು. ಆಯಿತಾ? ಅದೇ ರೀತಿ ನಮಗೆ ಈಗ ಕ್ಯಾಲ್ಕುಲೇಷನ್ ಮಾಡಿ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೆ ಜಿಲ್ಲೆಯಲ್ಲಾಗಲಿ ಜಿಲ್ಲಾಧಿಕಾರಿಗಳ DC ಅಥವಾ DDLR ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ಮನವಿಯನ್ನು ನಮಗೆ ಪುರಸ್ಕಾರ ಮಾಡಿಲ್ಲ. ಅದನ್ನು ಅವರು ಕಂದಾಯ ಸಚಿವರಿಗೂ ಯಾವುದೇ ಮಾಹಿತಿ ಕೊಡಲಿಲ್ಲ. ಅವರಿಂದ ನಮಗೆ ಬೇಕಾದಂಥ ಸವಲತ್ತುಗಳಾಗಲಿ ಯಾವುದೇ ಆಗಲಿ ನಮ್ಮ ಕಮಿಷನರ್ ನಮಗೆ ದೃಢಪಡಿಸ್ತಾ ಇಲ್ಲ. ಅಂದರೆ ಇಲ್ಲಿಂದಲೇ ಹೋಗಲಿಲ್ವಾ? ಇಲ್ಲಿಂದ ಯಾವುದು ಮಾಹಿತಿಗಳು ಹೋಗ್ತಲ್ಲ ಸರ್. ಸಣ್ಣ ಇಲಾಖೆಯ ನೌಕರರಾಗಲಿ ಅಥವಾ ಯಾವುದೇ ತೊಂದರೆ ಆದರೂ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಏನಂತ ನಮ್ಮ DDLR ಆಗಲಿ ಅವ್ರುಗಳು ಯಾರು ಅದನ್ನು ಪುಷಪ್ ಮಾಡ್ತಾ ಇಲ್ಲ. ಅದರಿಂದಾಗಿ ನಮ್ಮ ಬೇಡಿಕೆಗಳಿಗೆ ಸ್ವಲ್ಪ ತೊಡಕುಂಟಾಗಿದೆ. ಅಲ್ಲ, ಪುಷಪ್ ಮಾಡಿಸುವಲ್ಲಿ ಪ್ರಯತ್ನಗಳು ಆಗಬೇಕಲ್ಲ? ನಮ್ಮಿಂದ ಆಗ್ತಾ ಇದೆ ಸರ್, ಖಂಡಿತ ಅದು ಆಗ್ತಾ ಇದೆ. ಅದಕ್ಕೆ ಬೇಕಾದಂಥ ಆಗಲಿಲ್ಲ ಅನ್ನುವಂಥ ಒಂದು ಏನಾದರೂ ಕಾರಣವನ್ನು ಹುಡುಕಿ ಒಂದು ನಮ್ಮದು ಏನಾಗಿದೆ ಅಂದರೆ ಇಲ್ಲಿ ನಗರ ಮತ್ತು ಗ್ರಾಮಾಂತರ ಅಂತೇಳಿ ಮಾಡಿದ್ದಾರೆ ನಮ್ಮ ಇಲಾಖೆಯಲ್ಲಿ. ಗ್ರಾಮಾಂತರಕ್ಕೆ 1500 ರೂಪಾಯಿ ಕಟ್ಟಲಿಕ್ಕೆ ಅಂತ ಹೇಳಿ, ಅದೇ ನಗರಕ್ಕೆ 2000 ರೂಪಾಯಿ ಕಟ್ಟಲಿಕ್ಕೆ ಅಂತ ಉಂಟು. 2 ಎಕರೆಗಿಂತ ಜಾಸ್ತಿ ಪಟ್ಟರೆ 2000ವರೆಗೂ ಬರ್ತದೆ ಪೇಮೆಂಟ್. ಆದರೆ ನಮ್ಗಳಿಗೆ ಕೊಡುವಂಥ ಸಂಭಾವನೆ 1500 ರೂಪಾಯಿ ಮಾತ್ರ. 1200 ನಗರ ಪ್ರದೇಶದಲ್ಲಿ ಅಳತೆ ಮಾಡಿದ್ರು ನಮಗೆ 1200, ಗ್ರಾಮಾಂತರ ಮಾಡಿದ್ರು 1200. ಆದರೆ ನಗರಕ್ಕೆ ಅವರು ಕಟ್ಟಿಸ್ಕೊಳ್ಳುವಂಥ ಹಣ 2000 ರೂಪಾಯಿ. ಅಲ್ಲಿ ನಮಗೆ ತುಂಬ ತೊಂದರೆ ಆಗಿದೆ. ಅನಂತರ ನಾವು ಗ್ರಾಮಾಂತರಕ್ಕೆ ಹೋದಾಗ ನಾವು ಇರೋಂಥ ಜಿಲ್ಲೆ ತಾಲೂಕು ಕೇಂದ್ರೀಯ ಸ್ಥಾನದಿಂದ ಸಾಧಾರಣ ಒಂದು 50ರಿಂದ 60 ಕಿಲೋಮೀಟರ್ ನಾವು ಹೋಗಬೇಕು. ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಆಗ್ತದೆ. ಮತ್ತು ಹೋಗ್ಬೇಕಾದ್ರೆ ಏನಾದ್ರು ತೊಂದರೆ ಅದಕ್ಕೆ ಯಾರೂ ಗ್ಯಾರಂಟಿ ಇಲ್ಲ. ಈ ಕಡೆ ಅರ್ಜಿ ಹಾಕಿರೋಂಥ ವ್ಯಕ್ತಿನೂ ನಮಗೆ ಸಂಬಂಧ ಇಲ್ಲ ಅಂತಾರೆ. ಈ ಕಡೆಯಿಂದ ಇಲಾಖೆಯಿಂದ ಕಳಿಸಿದಂಥ ಸೂಪರ್ವೈಸರ್ ಆಗಲಿ ಅಥವಾ DDLR ಆಗಲಿ ಅವರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾರು ಜವಾಬ್ದಾರಿ? ಏನಾದ್ರು ಒಂದು ಅಪಘಾತ ಆಯಿತು ಅಥವಾ ಅಳತೆ ಸಮಯದಲ್ಲಿ ಒಂದು ಹಾವೇ ಕಚ್ಚಿತು, ಮತ್ತೆ ಒಂದು ಜಾರಿ ಬಿದ್ದು ಕಾಲು ಮುರಿಯಿತು, ಅಂಥದಕ್ಕೆ ಯಾರು ಜವಾಬ್ದಾರಿ? ಯಾವುದೇ ಸೆಕ್ಯೂರಿಟಿ ಯಾವುದೂ ಇಲ್ಲ ನಮಗೆ. ಈ ಕಡೆ ESI ಇಲ್ಲ, PF ಇಲ್ಲ, ಮತ್ತೆ ಕುಟುಂಬಕ್ಕೆ ಭರವಸೆ ಇಲ್ಲ. ಓದಂತ ಗಂಡ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಸರ್. ಹೆಚ್ಚುವರಿ ಜವಾಬ್ದಾರಿಗಳು ಮತ್ತು ಇತರ ಜವಾಬ್ದಾರಿಗಳು ತಮ್ಮ ಮೇಲೆ ಇರುವಂಥ ನಮ್ಮ ಕರ್ತವ್ಯಗಳನ್ನು ನಮಗೆ ಮೊದಲು ಕೊಟ್ಟಾಗ ಲೆವೆನಿ ಅಂತೇಳಿ ತಂದರು. ಲೆವೆನಿಯಲ್ಲಿ ಕ್ರಯ ದಾನ ವಿಭಾಗ ಮಾತ್ರ ಇತ್ತು. ಅನಂತರ ಕಾಲಕ್ಕೆ ತಕ್ಕನಾಗಿ ಅವರು ಚೇಂಜ್ ಮಾಡಿ ಅಲ್ಲಿ ಅಲಿನೇಷನ್ ಕೊಟ್ಟರು. ಅಲಿನೇಷನ್ ಆದ ನಂತರ ಮತ್ತೆ ಹದ್ದುಬಸ್ತು ಕೊಟ್ಟರು. ಹದ್ದುಬಸ್ತು ಆದಮೇಲೆ ಈಗ ಮೊನ್ನೆ ನಮಗೆ 1 ವರ್ಷದಿಂದ ನಮಗೆ ಇದು ಕೊಡ್ತಾ ಇದ್ದಾರೆ, ದರ್ಖಾಸ್ತು ಕೊಡಿ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಕಂದಾಯ ಸಚಿವರ ಅಜೆಂಡಾ ಹೆಚ್ಚಾಗ್ತಾ ಇದೆ, ಕೆಲಸಗಳು ಹೆಚ್ಚಾಗ್ತಾ ಇದೆ. ಆದರೆ ಯಾವುದೇ ಜವಾಬ್ದಾರಿ ಇಲ್ಲ ನಮಗೆ. ಮಾನ್ಯ ಕಂದಾಯ ಸಚಿವರ ಅಜೆಂಡಾ ಇವಾಗ ಏನಾಗಿದೆ ಅಂದರೆ ದರ್ಖಾಸ್ತು ಕೊಡಿ, ಅವ್ರದ್ದು ಕ್ಲಿಯರ್ ಆಗಬೇಕು ಅಂತೇಳಿ. ಅದಕ್ಕೆ ಮಿನಿಮಮ್ 50% ಎಫೆಕ್ಟ್ ಹಾಕಿರೋದು ನಮ್ಮ ಪರವಾನಗಿ ಭೂಮಾಪಕರು ಇಡೀ ರಾಜ್ಯಾದ್ಯಂತ. ಅದಕ್ಕೆ ನಮಗೆ ಹೆಮ್ಮೆ ಉಂಟು. ನಾವು
ಕೆಲಸ ಮಾಡಿಕೊಟ್ಟಿದ್ದೀವಿ, ನಮಗೆ ಹೊರಗೂ ಕೂಡ ಉಂಟು. ಸಕ್ಸಸ್ ಉಂಟು. ಆದರೆ ಅವರು ಕೊಟ್ಟಿರೋಂಥ ನಮಗೆ ಅಲ್ಪ ಪ್ರಮಾಣದ ಸಂಭಾವನೆಯಿಂದ ನಮಗೆ ಮನಸ್ಸು ಬೇಜಾರಾಗಿದೆ. ಒಂದು ಕಡತಕ್ಕೆ 60 ರೂಪಾಯಿಗೆ ಕೊಟ್ಟಿದ್ದಾರೆ ಈ ದರ್ಖಾಸ್ತು ದರ್ಖಾಸ್ ಪೋಡಿಗೆ. ಅದನ್ನು ಪೂರ್ಣಗೊಳಿಸಿದ್ದೀರಿ ತಾವು? ನಾವು ಪೂರ್ಣಗೊಳಿಸಿ ಕೊಟ್ಟಿದ್ದೇವೆ. ಬೇರೆ ಅದು ರಾಜ್ಯಾದ್ಯಂತ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಮಗೆ ರಸ್ತೆ ಅಗಲೀಕರಣಕ್ಕೆ ಹಾಕೊಂಡಿದ್ರು, NH ಹಾಕಿದ್ರು, ಎಲ್ಲದಕ್ಕೂ ಬಳಸಿಕೊಳ್ಳಿ. ಎಲ್ಲದು ಸರ್ಕಾರಿ ಭೂಮಾಪಕರಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸರ್ಕಾರಿ ಭೂಮಾಪಕರಿಗೆ ಏನೆಲ್ಲ ಕೆಲಸಗಳು ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನಮ್ಮ ಕೈಲಿ ಮಾಡಿಸ್ತಾ ಇದ್ದಾರೆ. 1 ವರ್ಷದ ಹಿಂದೆ ನಮ್ಮನ್ನ ಡಾಟಾ ಎಂಟ್ರಿಗೆ ಹಾಕೊಂಡು ಇವಾಗೆಲ್ಲ ಡಿಜಿಟಲ್ ಮಾಡ್ತಾ ಇದ್ದಾರೆ. ಆಕಾರ ಬಂದನ್ನ ಡಿಜಿಟಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಒಂದು ಲೈನ್ಗೆ 60 ಪೈಸಾ, 6 ರೂಪಾಯಿ, 1 ರೂಪಾಯಿ ಅಂತೇಳಿ ಮಾಡ್ತಾ ಇದ್ರು. ಆದರೂ ನಮ್ಮಲ್ಲಿ ಕೆಲಸ ಗೊತ್ತಿರೋ ಅಂಥವ್ರು, ಕಂಪ್ಯೂಟರ್ ನಾಲೆಜ್ ಇರೋ ಅಂಥವ್ರು ಕೆಲಸ ಮಾಡಿದ್ದಾರೆ. ಅವರು ಸಾಧಾರಣ 8 ತಿಂಗಳು 6 ತಿಂಗಳು ಮಾಡಿದ್ದಕ್ಕೆ ಅವರಿಗೆ ಸಂಭಾವನೆ ಬರೀ 1,000, 5,000 ಹಂಗೆ ಕೊಡ್ತಾ ಇದ್ದಾರೆ. ಬಟ್ ಕೆಲಸದಲ್ಲಿ ತುಂಬಾ ಒತ್ತಡ ಇದೆ. ಕೆಲಸದಲ್ಲಿ ತುಂಬ ಒತ್ತಡ ಇದೆ ಸರ್. ಯಾವ ರೀತಿಯಲ್ಲಿ? ಮಾನಸಿಕವಾಗಿ, ದೈಹಿಕವಾಗಿ ಎರಡೂ ಉಂಟು. ಒಂದು, ನಾವು ಕಂಪ್ಯೂಟರ್ಲಿ ಬರೋ ಅಂಥದ್ದು ಅಳತೆಯನ್ನು ನಾವು ಸ್ವೀಕಾರ ಮಾಡಬೇಕು. ಅನಂತರ ಅದು ನಾವು ಅಳತೆಗೆ ನೋಟಿಸ್ ಮಾಡಬೇಕು. ನೋಟಿಸ್ ಮಾಡಿ ಜಾಗಕ್ಕೆ ಹೋದ ನಂತರ ಜಾಗದಲ್ಲಿ ಕೆಲವೊಂದು ಮಾನಸಿಕವಾಗಿ ಒತ್ತಡಗಳಿರ್ತದೆ. ಅಂದರೆ ಅಕ್ಕಪಕ್ಕದವರು ಕಿರಿಕಿರಿ ಅದು ಇದು ಇರ್ತದೆ. ಅದನ್ನೆಲ್ಲ ನಾವು ಅಲ್ಲೇ ಸಮಾಧಾನ ಮಾಡಿ ಅಳತೆ ಮಾಡಿ ತರ್ತೇವೆ. ಅದಾದ ನಂತರ ಮತ್ತೆ ಅವತ್ತು ನೈಟ್ ಅಥವಾ ಮಾರನೇ ದಿನ ಬೆಳಿಗ್ಗೆ ಅದನ್ನು ಟೇಬಲ್ ವರ್ಕ್ ಮಾಡಬೇಕು, ಸ್ಕೆಚ್ ಅಂತೇಳಿ. ಅದೆಲ್ಲ ಸ್ಕೆಚ್ ಮಾಡಿ ಸಬ್ಮಿಟ್ ಮತ್ತೆ ಮಾಡಬೇಕು. ಅಷ್ಟು ಆಗ ತನಕ ನಮಗೆ ಮಾನಸಿಕವಾಗಿ ತುಂಬ ಕಿರಿಕಿರಿ ಇರ್ತದೆ. ಬೇರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡುವಾಗ, ಫೈಲ್ ಕ್ಲಿಯರ್ ಮಾಡಿ ಮತ್ತೆ ನಾವು ಆಫೀಸ್ಗೆ ಪ್ರೆಸೆಂಟ್ ಮಾಡ್ತೇವೆ. ಅದು ಆನ್ಲೈನ್ ಥ್ರೂನೇ. ಅದು ಹಾರ್ಡ್ ಕಾಪಿನ ತೆಗೆದು ಡೈರೆಕ್ಟ್ ಆಫೀಸ್ಗೆ ಕೊಡ್ತೇವೆ. ಅದಾದ ನಂತರ ನಮ್ಮಿಂದ ಇನ್ನು 3 ಜನ ಮೇಲಧಿಕಾರಿಗಳಿರ್ತಾರೆ. ಅವ್ರುಗಳು ಅದನ್ನೆಲ್ಲ ವೆರಿಫಿಕೇಶನ್ ಮಾಡಿ ಅದನ್ನು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಆದ ನಂತರ ನಮಗೆ ಪೇಮೆಂಟ್ ಬರ್ತದೆ. ಮತ್ತೆ ಮೊದಲು ಏನಾಗ್ತಾ ಇತ್ತು ಅಂದರೆ ನಮ್ಮದು PD ಅಕೌಂಟಲ್ಲಿ ಇತ್ತು, ಆಯುಕ್ತರ ಅಕೌಂಟಲ್ಲಿ. ಆವಾಗ ನಮಗೆ ಮಾಸಿಕ ಕರೆಕ್ಟಾಗಿ ಬರ್ತಾ ಇತ್ತು. ಇವಾಗ ಈಗ ಏನಾಗಿದೆ ಅಂದರೆ ಆ ಪೇಮೆಂಟ್ನ ತೆಗೆದು ಇದಕ್ಕೆ ಹಾಕೊಂಡಿದ್ದಾರೆ, ಖಜಾನೆ 2 ಅಂತೇಳಿ. ಆ ಖಜಾನೆ 2 ಅಂತ ಹೋದಾಗ ಅಲ್ಲಿ ನಮಗೆ ಇವರು ಪ್ರಪೋಸಲ್ ಕಳಿಸ್ಬೇಕು, ಇಷ್ಟು ಸರ್ವೇರ್ಸ್ ಇದ್ದಾರೆ, ಇಷ್ಟು ಅಮೌಂಟ್ ಬರಬೇಕು ಅವ್ರಿಗೆ ಅಂತೇಳಿ. ಅಲ್ಲಿಂದ ಬಿಡುಗಡೆ ಆಗಬೇಕು. ಆ ಬಿಡುಗಡೆಯಲ್ಲಿ ತೊಡಕುಂಟಾಗಿದೆ. ಈಗ ನಾವು ಸಾಧಾರಣ ಇನ್ನೇನು 3 ತಿಂಗಳು ಆಯ್ತಾ ಬಂತು, ಇನ್ನು ನಮಗೆ ಹಳೆ ಬಾಕಿ ಬರಲೇ ಇಲ್ಲ. 3 ತಿಂಗಳಿಂದ ಹಳೆ ಬಾಕಿ ನಮಗೆ ಸಂದಾಯ ಆಗಲಿಲ್ಲ. ಅದು ಉದ್ದೇಶಪೂರ್ವಕವಾಗಿ ಇಟ್ಕೊಂಡಿದ್ದಾರೋ ಏನು ಅಂತ ಗೊತ್ತಿಲ್ಲ. ಅಂದ್ರೆ ಅವರ ಪ್ಲಾನ್ ಏನು ಅಂತ? ಪ್ಲಾನ್ ಇನ್ನೂ ಏನು ಸಸ್ಪೆಂಡ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಈಗ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಕೆಲವ್ರನ್ನೆಲ್ಲ ನಮ್ಮಲ್ಲಿರೋ ಒಗ್ಗಟ್ಟನ್ನ ಬೇರ್ಪಡಿಸಬೇಕು ಅಂತೇಳಿ. ಅಂದ್ರೆ ಈ ವೃತ್ತಿಯ ಅಸ್ತಿತ್ವವನ್ನೇ ಏನಾದರೂ ಅಲುಗಾಡಿಸುವ ಪ್ರಯತ್ನವನ್ನು? ಹೌದು, ಖಂಡಿತ. ವೃತ್ತಿ ಇರಬಾರ್ದು ಅನ್ನೋದು, ಒಗ್ಗಟ್ಟನ್ನ ಹೊಡಿಲಿಕ್ಕೆ ನೋಡ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯ ಸಂಘದ ಇದ್ರ ಮೇಲೆ ನಾವು ಒಗ್ಗಟ್ಟಾಗಿ ಇನ್ನೂ ಇದ್ದೀವಿ. ಮತ್ತೆ ಎಲ್ಲರಿಗೂ ತೊಂದರೆ ಆದರೆ ನಮಗೂ ತೊಂದರೆ ಆಗ್ತದೆ. ಒಟ್ಟಾರೆ ವೃತ್ತಿ ಬದುಕು ದುಸ್ತರ ಆಗಿದೆ. ಖಂಡಿತ. ಸರ್, ಫ್ರಾಂಕಿ ಡಿಸೋಜರ್ ಅವರೇ, ತಾವು ಇವರ ಸಮಸ್ಯೆಗಳನ್ನು ಕಂಡು ಇವರ ನೆರವಿಗೆ ಧಾವಿಸಿದೆ. ಬಟ್ ಅವರೇ ಅಪ್ರೋಚ್ ಮಾಡಿದ್ರೆ ಅಥವಾ ತಾವೇ ಇದರ ಬಗ್ಗೆ ಆಸಕ್ತಿ ವಹಿಸಿದ್ರೆ ಹೇಗೆ? ಇಲ್ಲ, ನಾವು ಅವರೇನಾದ್ರೂ ಅಪ್ರೋಚ್ ಮಾಡಿದ್ರೆ ಇಂಥ ಸಮಸ್ಯೆಗಳಿದೆ? ಯಾಕಂದ್ರೆ ಇವರ ಈ ಗಂಭೀರ ಸಮಸ್ಯೆಗಳ ಬಗ್ಗೆ ನಮಗೂ ಕೂಡ ಅಷ್ಟೊಂದು ಸರ್ವೆ ಅವರು ಯಾರು ಕೂಡ ನನ್ನ ಹತ್ರ ಅಪ್ರೋಚ್ ಆಗ್ಲಿಲ್ಲ. ಮತ್ತೆ ಅದ್ರ ಬಗ್ಗೆ ನಾವೇ ಜನರ ಸಮಸ್ಯೆ ನೋಡಿ ನಮ್ಗೆ ಗೊತ್ತಿದೆ. ನಾವು ದಿನನಿತ್ಯ ನಾವು ತಾಲೂಕು ಆಫೀಸ್ ಆಗ್ಲಿ, ಗ್ರಾಮ ಪಂಚಾಯತಿಗಾಗ್ಲಿ, DCFC ಹೋಗಿ ಒಡನಾಟ ಇದೆ ನಮ್ದು. ಅಲ್ಲಿಯೂ ಕೂಡ ನಮ್ಗೆ ಕೆಲವರು ಗೊತ್ತಿದ್ದವ್ರು, ಜನರು ಅವ್ರಿಗೆ ಗೊತ್ತಿದೆ ಇಂಥ ಸಮಸ್ಯೆ ಇದೆ ಅಂತ. ನಮ್ಮ ಹತ್ರ ಪದೇ ಕೆಲವೊಂದು ಸರ್ತಿ ನಮ್ಗೆ ಪದೇ ಫೋನ್ ಮಾಡಿ, ಫ್ರಾಂಕಿ ಅವರೇ ನೀವು ಇದ್ರ ಬಗ್ಗೆ ಒಂಚೂರು ನೋಡಿ. ಈಗ ನೋಡಿ, ನಾವು ಅಧಿಕಾರಿಯವರ ಹತ್ರ ಈಗ ಸೂಪರ್ವೈಸರ್, ಸರ್ವೆ ಸೂಪರ್ವೈಸರ್ ಆಗಲಿ, ADLR ಆಗಲಿ, DDLR ಆಗಲಿ, ಇವರೆಲ್ಲ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಇವ್ರ ಹತ್ರ ಸಾಧಾರಣ ಹೆಚ್ಚು ಕಮ್ಮಿ 20-21 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದಾರೆ. ಇವರು ಕೆಲಸ ನಿಯತಿಯಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಟೈಮ್ ಅಲ್ಲಿ ಸ್ಕೆಚ್ ಮಾಡಿಕೊಟ್ಟಿದ್ದಾರೆ, ಅಳತೆ ಮಾಡಿಕೊಟ್ಟಿದ್ದಾರೆ. ಇವರೆಲ್ಲ ಸರ್ವೆ ಅವರು, ಯಾರ ಸೂಪರ್ವೈಸರ್, ADLR, DDLR, ಇವರು ಆಲೋಚನೆ ಮಾಡ್ಬೇಕು. ಇವ್ರದ್ದು ಏನು ಈಗ ಸರ್ ಅವ್ರು ಹೇಳಿದ್ರು 3 ತಿಂಗಳಿಂದ ನಾವು ವೇತನ ಕೂಡ ಅವರು ಕೊಡುವಂತದ್ದೇನೋ ವಿಳಂಬ ಆಗ್ತಾ ಇದೆ ಅಂತ. ಅದು ಕೊಡ್ಲಿ ಅಲ್ಲ ಅವ್ರಿಗೆ, ಅದು ಯಾಕೆ ವಿಳಂಬ ಮಾಡ್ಬೇಕು? ಅದು ಸರಿಯಾಗಿ ಕೊಡ್ಲಿ. ಏನ್ ಕೆಲಸ ಮಾಡಿದ್ದಾರೆ ಈಗ ನಂತರ ಈಗ ಟರ್ಮಿನೇಟ್ ಮಾಡುದು ಅದೆಲ್ಲ ಅವರನ್ನು ತೆಗೆದು ಹಾಕುದಂತ ಡೈರೆಕ್ಟ್ ಆಗಿ ತಾಗೋದು. ಯಾಕಂದ್ರೆ ಇವ್ರ ಡಿಪಾರ್ಟ್ಮೆಂಟ್ ಅವರು ಒಂದು ವೇಳೆ ಇವ್ರಿಗೆ ಡೈರೆಕ್ಟ್ ಆಗಿ ನಾವು ಟರ್ಮಿನೇಟ್ ಮಾಡಿದ್ರೆ ಉಳಿದವರು ಸರಿಯಾಗಿ ಬಂದು ಕೆಲಸ ಮಾಡ್ತಾರಂತ ಅವರ ಮನಸ್ಥಿತಿ ಇರ್ಬೋದು. ಬಟ್ ಇವಾಗ ಆತರ ಇಲ್ಲ. ಯಾಕಂದ್ರೆ
ನೋಡಿ ಅವ್ರಿಗೆ ಕೂಡ ಒಂದು ಸಸ್ಪೆಂಡ್ ಮಾಡಿದಾಗ ತಾವು ಹೋರಾಟ ಮಾಡಲಿಲ್ವಾ ತುಳುನಾಡ ರಕ್ಷಣೆ? ಇಷ್ಟೊಂದು ಜನರನ್ನ ಸಸ್ಪೆಂಡ್ ಮಾಡಿದ್ದಾರೆ ಏಕಾಏಕಿ. ಇಲ್ಲ, ಇತ್ತೀಚಿನ ದಿನದಲ್ಲಿ ಸಸ್ಪೆಂಡ್ ಆಗ್ತಾ ಇದೆ. ಈಗ ಲೇಟ್ ಈಗ ಸಸ್ಪೆಂಡ್ ಆಗ್ತಾ ಇದೆ. ಅದೇ ನಾನು ಅವಾಗಲೇ ಹೇಳಿದೆ, ನಾನು ಮುಂದಿನ ದಿನದಲ್ಲಿ ನಮ್ದು ಕೂಡ ಈಗ ದೊಡ್ಡ ರೀತಿಯ ಬೃಹತ್ ಪ್ರಮಾಣದ ಹೋರಾಟ ನಡೆಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ನಾವೆಲ್ಲ ರೆಡಿ ಮಾಡ್ತಾ ಇದ್ದೇವೆ. ಸಸ್ಪೆಂಡ್ ಮಾಡೋದು ಇಂಜಸ್ಟಿಸ್ ಅಲ್ಲ, ಪ್ರತಿಭಟನೆ ಹಕ್ಕಿದೆ ನಮಗೆ ಸಂವಿಧಾನದಲ್ಲಿ ನಮಗೆ ಹಕ್ಕಿದೆ. ಪ್ರತಿಭಟನೆ ಯಾರು ಬೇಕಾದ್ರೆ, ಯಾರ ವಿರುದ್ಧ ಬೇಕಾದ್ರೆ ಪ್ರತಿಭಟನೆ ಮಾಡಬಹುದು. ಅದು ಹಿಂಸಾತ್ಮಕ ಪ್ರತಿಭಟನೆ ಅಲ್ಲ, ಬಟ್ ಕಾನೂನು ಚೌಕಟ್ಟಲ್ಲಿ ಮಾತ್ರ ಮಾಡಬೇಕು ವಿನಃ ಅದು ಚೌಕಟ್ಟು ಬಿಟ್ಟು ನಾವು ಮಾಡುವಾಗೆ ಇಲ್ಲ. ಯಾರು ಪ್ರತಿಭಟನೆ ಮಾಡಲಿ ಅದು ಕಾನೂನು ಚೌಕಟ್ಟಲ್ಲಿ ಪ್ರತಿಭಟನೆ ಆಗುವಂತದ್ದು. ಅದೇ ಕಾನೂನು ಚೌಕಟ್ಟಲ್ಲಿ ನಾವು ಪ್ರತಿಭಟನೆ ಮುಂದಿನ ದಿನದಲ್ಲಿ ಅಲ್ಲ, ಇವರದ್ದು ಕೂಡ ಪ್ರತಿಭಟನೆ ಕಾನೂನು ಚೌಕಟ್ಟಿನಲ್ಲೇ ಆಗಿದ್ದು. ಬಟ್ ಸಸ್ಪೆಂಡ್ ಮಾಡಿದಾರಲ್ಲ, ಇದು ನೇರವಾಗಿ ಸಸ್ಪೆಂಡ್ ಮಾಡೋ ಉದ್ದೇಶ ಏನಂದ್ರೆ, ಒಂದು 10-20 ಜನರಿಗೆ ಒಂದೊಂದು ಜಿಲ್ಲೆಯಲ್ಲಿ ಸಸ್ಪೆಂಡ್ ಮಾಡಿದ್ರೆ ಉಳಿದಂತ ಏನ್ ಜನರಿದ್ದಾರೆ, 5,000ಕ್ಕಿಂತ ಜಾಸ್ತಿ ಜನರಿದ್ದಾರೆ, ಸರ್ವೆ ಅವರಿದ್ದಾರೆ, ಅವರು ಕೂಡ ಒಂದು ಡೈರೆಕ್ಟ್ ಆಗಿ ಒಂದು ಬೆದರಿಕೆ ಹಾಕುವಂತದ್ದು. ಹೆದರಿಸಿ ಓಡಿ ಹೋಗಿ ಹೋದವರು ಬೆದರಿಕೆ ಕೆಲಸ ಮಾಡ್ಲಿ ಅಂತ, ಅವ್ರ ಕಾರ್ ಬುಡದಲ್ಲಿ ಕೆಲಸ ಮಾಡ್ಲಿ ಅಂತ. ಇದು ಎಲ್ಲ ಅಧಿಕಾರಿ ಅವರ ಒಂದು ಆಲೋಚನೆ ಅಷ್ಟೇ. ಇದಕ್ಕೆ ಈ ಆಲೋಚನೆಗೆ ಕಡಿವಾಣ ಹಾಕುದು ಯಾರು? ನಮ್ಮ ಸರ್ಕಾರ. ಈಗ ಸಿದ್ದರಾಮಯ್ಯ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದವರು ಇದರ ಬಗ್ಗೆ ಗಮನಕ್ಕೆ ತಕೊಂಡು ಇದ್ರ ಆದಷ್ಟು ಬೇಗ ಇಲ್ಲಂತಾದ್ರೆ ಮುಂದಿನ ದಿನದಲ್ಲಿ ಈ ಸರ್ಕಾರಕ್ಕೆ ಧಕ್ಕೆ ಬರುವಂತ ಸಾಧ್ಯತೆ ಇರಬಹುದು. ಯಾಕಂದ್ರೆ ಮುಂದಿನ ದಿನದಲ್ಲಿ ಜನರು ನೋಡ್ತಾರೆ ಯಾವ ಸರ್ಕಾರ ಏನ್ ಕೆಲಸ ಮಾಡ್ತಿದೆ, ಜನರಿಗೆ ಯಾರು ಉಪಕಾರ ಮಾಡಿಕೊಟ್ಟಿದ್ದಾರೆ. ನಾವು ಫ್ರೀ ಕೊಟ್ಟದಂತಹ ಜನರಿಗೆ ಮಾತ್ರ ಅಲ್ಲ, ಬೇರೆ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಇದೆ. ಖಾಲಿ ಫ್ರೀ ಕೊಟ್ಟರು ಸಾಲದು, ಅದರ ನಂತರ ಕೂಡ ಜನರಿಗೆ ಸಮಸ್ಯೆ ಇದೆ, ಬೇರೆ ಬೇರೆ ರೀತಿಯ ಸಮಸ್ಯೆ ಇದೆ. ಆ ಸಮಸ್ಯೆ ಕೂಡ ಜನರು ನೋಡ್ತಾರೆ, ಯಾರದ್ದು ಏನೇನು ಸಮಸ್ಯೆ ಇದೆ ಅಂತ. ಅದಕ್ಕೆ ಎಲ್ಲ ಕೂಡ ಸ್ಪಂದಿಸಬೇಕು ಸರ್ಕಾರ. ಸ್ಪಂದಿಸಿ ಇಂತಹ ಸಮಸ್ಯೆಗಳಿಗೆ, ಇದು ದೊಡ್ಡ ಸಮಸ್ಯೆ, ಇದು ದೊಡ್ಡ ಹೊರೆ ಬೀಳುವಂತಹ ಸಮಸ್ಯೆ. ಇದು ಜನರಿಗೆ ಕೂಡ ಮಾನಸಿಕ ಹಿಂಸೆ, ಕೆಲಸ ಮಾಡುವವರಿಗೆ ಕೂಡ ಸರ್ವೆ ಡಿಪಾರ್ಟ್ಮೆಂಟ್ ಅವರಿಗೂ ಕೂಡ ಒಂದು ಮಾನಸಿಕ ಹಿಂಸೆದಲ್ಲೇ ಇದ್ದಾರೆ. ಅವರು ಫ್ಯಾಮಿಲಿ ನಡೆಸಬೇಕು ಸ್ವಾಮಿ. ನಾನು ಸರ್ಕಾರ ಹತ್ರನೇ ಮನವಿ ಮಾಡ್ಕೊಳ್ತಾರೆ. ಈಗ ಏನ್ ಸರ್ಕಾರ ಇದೆ, ನೀವು ದಯಮಾಡಿ ಆದಷ್ಟು ಬೇಗ ಇವರಿಗೆ ಮುಂದಿನ ಹಂತಕ್ಕೆ ಹೋಗದಾಗೆ ನೀವು DC ಅವರು, ನಮ್ಮ ಉಡುಪಿ ಜಿಲ್ಲಾ ಅಧಿಕಾರಿಯವರು ಗಮನಿಸಬೇಕು. ಎಂಟೈರ್ ಕರ್ನಾಟಕದಲ್ಲಿ ಇದು ನಡೀತಾ ಇರೋದ್ರಿಂದ ನಮ್ಮ ಸರ್ಕಾರ ಗಮನ ಹರಿಸಬೇಕು ಇದ್ರ ಬಗ್ಗೆ. ಓಕೆ, ಮೊನ್ನೆ ಮೋಹನ್ ಕುಮಾರ್ ಅವರೇ, ಈ ವೃತ್ತಿಗೆ ಆಗಮಿಸುವ ಮುಂಚೆ ತಮಗೆ ಈ ವೃತ್ತಿಯ ಬಗ್ಗೆ ಒಂದಷ್ಟು ಆಶಾವಾದವನ್ನು ಹೊಂದಿದ್ದು ಬಂದಿರಬಹುದು. ಈಗ ಏನ್ ಅನ್ನಿಸ್ತಾ ಇದೆ ಸರ್? ಆಗ ನಮ್ದು ಅದಕ್ಕೆ ಕೂಡ ಶ್ರಮ ಪಟ್ಟಿದ್ದಿರಬಹುದು ತಾವು. ಅದೇ ಆ ಟೈಮಲ್ಲಿ ನಾವು ಅದಕ್ಕೆ ಬೇಕಾದಂಥ ಕೋರ್ಸ್ ಮಾಡಿ, ಸರ್ವೇರ್ಸ್ಗಳಿಗೆ ಯಾವುದು ಬೇಕು ಕೋರ್ಸ್ ಮಾಡಿ ಆನಂತರ ನಾವು ಜಾಯ್ನ್ ಆದ್ವಿ. ಅವಾಗ ನಮಗೆ 2002 ಅಲ್ಲಿ 600ರಿಂದ 800 ಜನ ಮಾತ್ರ ಪೋಸ್ಟಿಂಗ್ ಮಾಡಿದದ್ದು. ನಾವು ಇರುವಂಥ ಲೋಕಲ್ ತಾಲೂಕು ಕೊಡಲಿಲ್ಲ, ಜಿಲ್ಲೆಗಳಿಗೆ. ನಮ್ಗೇನು ಮಾಡಿದ್ರು, ಬೇರೆ ಬೇರೆ ಜಿಲ್ಲೆಗಳಿಗೆ ಕೊಟ್ಟರು. ಬೇರೆ ಯಾವಾಗ ಅಂದರೆ ನಾವು ನಮ್ಮ ಜಿಲ್ಲೆಯಿಂದ, ಮೂಲ ಜಿಲ್ಲೆಯಿಂದ ವಲಸೆ ಬಂದದ್ದು. ನಾವು ವಲಸೆ ಬಂದಾಗ ನಾವು ಇಲ್ಲಿ ಇರಬೇಕಾದ್ರೆ ನಮಗೆ ಮನೆ ವ್ಯವಸ್ಥೆ ಆಗಲಿ ಅಥವಾ ಬೇರೆ ಇನ್ನಿತರ ವ್ಯವಸ್ಥೆಗಳಾಗಲಿ ತುಂಬ ಕಷ್ಟಪಟ್ಟಿದ್ದೀವಿ. ಅವಾಗ ನಮಗೆ ಬರ್ತಾ ಇದ್ದದ್ದು 300 ರೂಪಾಯಿ. ಅವಾಗ ಮ್ಯಾನ್ಯುವಲ್ ಇತ್ತು, ಈಗ ನನಗೆ ಡಿಜಿಟಲ್ ಇರಲಿಲ್ಲ. ಆ 300 ರೂಪಾಯಿಗೋಸ್ಕರ ನಾವು ಬಂದು ಆಫೀಸಲ್ಲಿ ಕೂರ್ತಾ ಇದ್ನು. ಆಯ್ತು, ಅದರಲ್ಲಿ ಆದ್ರೂ ಸುಧಾರಣೆ ಆಗ್ತದೆ, ನಮ್ಮನ್ನೆಲ್ಲ ಪೋಸ್ಟಿಂಗ್ ಮಾಡ್ಕೋತಾರೆ ಅನ್ನೋ ಒಂದು ಭರವಸೆ ಇತ್ತು ನಮಗೆ. ಆದ್ರೆ ಕಾಲಕ್ಕೆ ಅವರು ಬೇಕಾದಂಗೆ ಅವರು ತಿದ್ದುಪಡಿ ಮಾಡ್ಕೊಂಡ್ರೆ ಹೊರತು, ಆದ್ರೆ ನಮಗೆ ಅದರಿಂದ ಅನುಕೂಲ ಏನು ಮಾಡ್ಕೊಡ್ಲಿಲ್ಲ. ಆ ಸಮಯದಲ್ಲಿ ನಾವು ಒಂದು 3-4 ಸರಿ ಪ್ರತಿಭಟನೆ ಮಾಡಿದ್ನು, 3-4 ತಿಂಗಳು ಕೂತ್ಕೊಂಡಿದ್ನು. ಅವಾಗ ಏನಂದ್ರೆ ನಮಗೆ 300 ರೂಪಾಯಿ ಇದ್ದದ್ದು 800 ರೂಪಾಯಿ ಮಾಡಿದ್ರು, 800 ಇದ್ದದ್ದು 1200 ರೂಪಾಯಿ ಮಾಡಿ ಕೊಟ್ರು. ಇಷ್ಟೆಲ್ಲ ಆದ್ರೂ ಈಗಲೂ ನಮಗೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಯಾಕಪ್ಪ ಬಂತೆ ಅನ್ನೋ ಅದು ಸಾಮಾನ್ಯವಾಗಿ ನಮ್ಗೆ ಆಗೋಗಿದೆ. ಅದಕ್ಕೆ ಈಗ ಬರ್ತಾ ಇರೋಂಥ ನ್ಯೂ ಕಮರ್ಸ್ ಹೇಳ್ತಾ ಇದೀವಿ, ಇದರಲ್ಲಿ ಭರವಸೆ ಇಟ್ಕೋಬೇಡಿ. ನಮ್ಮನ್ನ ಆಧುನಿಕ ಜೀತ ಪದ್ಧತಿ, ಮೊದಲೆಲ್ಲ ಜೀತ ಪದ್ಧತಿ ಅಂದ್ರೆ ಅವ್ರಿಗೆ ನೇರವಾಗಿ ವರ್ಷಕ್ಕೆ ಇಷ್ಟು ಅಂತೇಳಿ ಕೊಟ್ಟು ಅವ್ರನ್ನ ತಗೊಂಡ್ ಮನೇಲಿ ಇಟ್ಕೊಂಡು ಊಟ ತಿಂಡಿ ಕೊಟ್ಟು ಅವ್ರನ್ನ ಸಾಕ್ತಾ ಇದ್ರು. ಈಗ ನಮ್ಗೆ ಹಂಗೆ ಕೊಡ್ತಾ ಇಲ್ಲ. ಫಸ್ಟ್ ನೀನು ಕೆಲಸ ಮಾಡು, ನೀವು ಉಪವಾಸದಲ್ಲಿ ಕೆಲಸ ಮಾಡು, ಅನಂತರ ನೀನು ಎಲ್ಲ ಆದ ಮೇಲೆ ನಾನು ನಿಮಗೆ ಪೇಮೆಂಟ್ ಕೊಡ್ತೀನಿ ಅಂತ ಆಗಿದೆ. ಅಂದ್ರೆ ಈ ಸರ್ವೈಯರ್ಗಳು ಅಂದ್ರೆ ಲೈಸೆನ್ಸ್ ಸರ್ವೈಯರ್ ಆಧುನಿಕ ಜೀತ ಪದ್ಧತಿಯ ಅಡಿಯಾಳಾಗಿದ್ದೀವಿ. ಅಕಸ್ಮಾತ್ ಒಂದು ಕಚೇರಿಯಲ್ಲಿ ನಾವು ಏನಾದ್ರು ಧ್ವನಿ ಎತ್ತಿದ್ರೆ ಆ ಜಿಲ್ಲೆ ಅಥವಾ ಆ ತಾಲೂಕಿನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ಅದನ್ನ ಡೆಪ್ಟೇಷನ್ ಅಂತೇಳಿ, ಆಧುನಿಕ ಹೆಸರಲ್ಲಿ ಡೆಪ್ಟೇಷನ್. ಅದು ಸಮಸ್ಯೆ ಆಗ್ತದೆ. ಇವಾಗ ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಇಲ್ಲಿ ಮನೆ ಮಾಡ್ಕೊಂಡಿರ್ತೀವಿ ಸರ್. ಒಂದು ಪರವಾನಗಿ ಭೂಮಾಪಕರ ಹಿಂದೆ 6 ಜನ ಅಥವಾ 7 ಜನ ಇರ್ತಾರೆ.
ತಂದೆ ತಾಯಿಗಳು ಮಕ್ಕಳುಗಳೆಲ್ಲ ಸೇರಿಸಿ 6ರಿಂದ 7 ಜನ ಅವ್ರ ಹಿಂದೆ ಇರ್ತಾರೆ. ಒಬ್ಬ ಭೂಮಾಪನಿಕರಿಗೆ ಹೊರಗಡೆ ಹೋಗಿ ತೊಂದರೆ ಆದರೆ, ಇಲ್ಲ ರಸ್ತೆ ಅಪಘಾತ ಆಗ್ಬೋದು ಅಥವಾ ಹಾರ್ಟ್ ಅಟ್ಯಾಕ್, ಈಗೆಲ್ಲ ನಮ್ಮ ಅಂಥ ನಿದರ್ಶನ ತುಂಬ ಇದೆ ಸರ್. ಮೊನ್ನೆ ಒಬ್ಬರು ನಮ್ಮ ಯಾರು ದುಷ್ಯಂತ್ ಅಂತೇಳಿ ಅವ್ರಿಗೆ ಆಕ್ಸಿಡೆಂಟ್ ಆಯಿತು. ಅಳತೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಕಾಲ್ ಬೋನ್ ಫ್ರ್ಯಾಕ್ಚರ್ ಆಯಿತು. ಯಾವುದೇ ಸೌಲಭ್ಯ ಮೆಡಿಕಲ್ ಸೌಲಭ್ಯ ಇಲ್ಲ, ಮತ್ತೊಂದಿಲ್ಲ, ಮತ್ತೆ ಮರಣ ಹೊಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಮರಣ ಹೊಂದಿದರೆ ನಮ್ಮ ಹಿಂದೆ ಇರೋಂಥದ್ದು 7 ಜೀವಗಳು ಏನಿರ್ತದೆ ಅವ್ರಿಗೆ ಭರವಸೆ ಯಾರು? ಅವರ ದಿಕ್ಕೆ ಯಾರು? ಭದ್ರತೆ, ಆರೋಗ್ಯ ಯಾವುದಿಲ್ಲ ಸರ್. ನಮಗೆ ಒಂದು BPL ಕಾರ್ಡ್ ಇಲ್ಲ, BPL ಕಾರ್ಡ್ ಕೊಡಲ್ಲ, APLಗೆ ಇಲ್ಲ, ವಸತಿ ಯೋಜನೆ ಯಾವುದೂ ಇಲ್ಲ. ಬಹಳ ಕಷ್ಟಮಯ ಬದುಕು. ಹೌದು. ಫ್ರಾಂಕಿ ಡಿಸೋಜರ್ ಅವರೇ, ತುಳುನಾಡ ರಕ್ಷಣಾ ವೇದಿಕೆ ಕೇಂದ್ರ ಸಮಿತಿ ಮತ್ತು ವಿವಿಧ ಘಟಕಗಳು ಯಾವ ರೀತಿಯಲ್ಲಿ ನಿಲುವನ್ನು ಹೊಂದಿದೆ? ಸೇಮ್ ನಿಲುವನ್ನು ಹೊಂದಿದೆಯಾ ಅಥವಾ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಹೋರಾಟಕ್ಕೆ ಸಜ್ಜಾಗಿದ್ದಾರಾ? ಹೇಗೆ ಕೇವಲ ಉಡುಪಿಯ ಒಂದು ಘಟಕ ಮಾತ್ರ ಇದರ ಬಗ್ಗೆ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಹೇಗೆ? ಅಲ್ಲ, ಇವಾಗ ನಾವು ಉಡುಪಿ ಘಟಕದಿಂದ ಮಾತ್ರ ಮಾಡ್ತಾ ಇರುವಂತದ್ದು. ಮುಂದಿನ ದಿನದಲ್ಲಿ ಈಗ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಲ್ಲ ಅಂತಾದ್ರೆ ಸಮಾಲೋಚನೆ ಮಾಡಿದ್ದೀರಾ? ಈಗಾಗಲೇ ಮಾಡಿದ್ದೇವೆ. ನಮ್ಮ ಸ್ಥಾಪಕ ಅಧ್ಯಕ್ಷರು ಯೋಗೀಶ್ ಜಪ್ಪು ಅವರು ಇವಾಗಲೇ ನಮ್ಮ ಹತ್ರ ಮಾತನಾಡಿದ್ದಾರೆ. ಇವಾಗಲೇ ನಾವು ಇದರ ಬಗ್ಗೆ ಸರ್ವೆ ಇದರ ಬಗ್ಗೆ ನಾವು ಇವಾಗಲೇ ಅವ್ರು ದಕ್ಷಿಣ ಕನ್ನಡದಲ್ಲಿ ಸಮಸ್ಯೆ ಇದೆ. ಅವ್ರು ಎಲ್ಲ ಕರ್ನಾಟಕದ ಎಂಟೈರ್ ಕನ್ನಡದಲ್ಲಿ 31 ಜಿಲ್ಲೆಯಲ್ಲಿ ಕೂಡ ಇದೇ ಸಮಸ್ಯೆ ಇರುವಂತದ್ದು. ಅದು ಎಲ್ಲರಿಗೂ ಕೂಡ ಗೊತ್ತಿದೆ. ಬಟ್ ಇದರ ಬಗ್ಗೆ ಆಲ್ರೆಡಿ ಈಗ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಬೇರೆ ಬೇರೆ ಘಟಕದವರು ನಮ್ಮ ಘಟಕದವರನ್ನು ಕರೆಸಿ ನಾವೊಂದು ನಾಡ್ದು ಆದಿತ್ಯವಾರ ಒಂದು ಸಭೆ ಮಾಡುವುದರಲ್ಲಿ ಇದ್ದೇವೆ. ನಾವು ಆದಿತ್ಯವಾರ ನಾವು ಒಂದು ಸಭೆ ಯಾರನ್ನು ಒಳಗೊಳಿಸ್ತೀರಾ? ಈವನ್ ಲ್ಯಾಂಡ್ ಡೆವಲಪರ್ಸ್ ಅನ್ನು ಕೂಡ ಒಳಗೊಳಿಸ್ತೀರಾ ಈ ಸಭೆ? ಇಲ್ಲ, ನಮ್ಮ ಅವರನ್ನೇ ಅಪ್ರೋಚ್ ಮಾಡ್ತೀವಿ. ನಾವು ಅಪ್ರೋಚ್ ಆಗ್ತೇವೆ. ನಮ್ಮ ಇದರಲ್ಲಿ ನಾವೀಗ ನಮ್ಮ ಸಂಘಟನೆಯಲ್ಲಿ ನಾವು ನಮ್ಮ ಕಮಿಟಿಯವರನ್ನು ಮಾತ್ರ ಕರೆಸೋದು. ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪದಾಧಿಕಾರಿಗಳು, ನಮ್ಮ ವಿವಿಧ ಘಟಕದಲ್ಲಿ ಅಧ್ಯಕ್ಷರಿದ್ದಾರೆ, ಅವರನ್ನು ಕರೆಸಿ ನಾವು ಮಾತಾಡುವಂಥದ್ದು. ಅದ ನಂತರ ಯಾರನ್ನೆಲ್ಲ ಸೇರಿಸಬೇಕು, ಜನರನ್ನು ಕೂಡ ನಾವು ಸೇರಿಸಬೇಕಾಗ್ತದೆ. ಯಾಕಂದ್ರೆ ಸಮಸ್ಯೆ ಆಗುದು ತುಳುನಾಡು ರಕ್ಷಣಾ ವೇದಿಕೆಗೆ ಮಾತ್ರ ಅಲ್ಲ, ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಜನರನ್ನು ಸೇರಿಸುವ ಮಾರ್ಗಗಳೇನು ಸರ್? ಯಾಕಂದ್ರೆ ಇಲ್ಲಿ ಕರಾವಳಿಯಲ್ಲಿ ಜನರನ್ನು ಸೇರಿಸೋದೇ ಕಷ್ಟ. ಎಲ್ಲರೂ ಕೂಡ ಹೊಂದಾಣಿಕೆ ಅವರು, ಎಲ್ಲರೂ ಕೂಡ ಮನೆಗೆ ಬಂದಾಗ ಸಮಸ್ಯೆ ಬಂದಾಗ ಮಾತ್ರ ಅದರ ಬಗ್ಗೆ ಓಡಾಡ್ತಾರೆ. ಅವ್ರನ್ನ ಹೇಗೆ ಇದು ಕೂಡ ಸವಾಲಲ್ಲ ಅಂತ. ಕೆಲವರೆಲ್ಲ ಬರ್ತಾರೆ, ಕೆಲವರೆಲ್ಲ ಗೊತ್ತಿದ್ದವರು, ಇದ್ರ ಬಗ್ಗೆ ಅರಿವಿದ್ದವರು, ಕೆಲವರು ಕರೆದಾರೆ. ನಮ್ಗೆ 1000 ಜನ ಬರ್ಬೇಕಂತಿಲ್ಲ. ನಾವು 100 ಜನರಲ್ಲಿ ಒಂದು 50 ಜನ ಬಂದ್ರೆ ಸಾಕು. ನಮ್ಗೆ 50 ಜನರ ಒಂದು ಇದರಲ್ಲಿ ಒಂದು ತಾಲೂಕಲ್ಲಿ ಬಂದ್ರೆ ಸಾಕು. ಅಂತದ್ದು ನಾವು 7 ತಾಲೂಕಿದೆ ಉಡುಪಿ ಜಿಲ್ಲೆಯಲ್ಲಿ. 7 ತಾಲೂಕಲ್ಲಿ 50 ಅಂದ್ರೆ ಹೆಚ್ಚು ಕಮ್ಮಿ 350 ಜನ ಆಗ್ತಾರೆ. ಅದಕ್ಕೋಸ್ಕರ ನಾನು ಜನರ ಹತ್ರ, ಈಗ ನೀವು ಹೇಳಿದಾಗೆ ನಾವು ಜನರ ಹತ್ರ ಮನವಿ ಮಾಡೋದು, ಜನರೆಲ್ಲ ನಾವು ಏನು ಪ್ರತಿಭಟನೆ ಮಾಡಿದ್ರೆ ಏನಾದ್ರೆ ನಾವು ಮಾಡುವಂತದ್ದು ಲಕ್ಷಣಗಳನ್ನು ಮುಂದಿನ ದಿನದಲ್ಲಿ ಜನರಿಗೆ ಗೊತ್ತಾದ್ರೆ ತುಳುನಾಡು ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡ್ತಾ ಇದೆ. ನಾವು ಕೂಡ ಅವ್ರ ಒಟ್ಟಿಗೆ ಸೇರ್ಬೇಕು. ಯಾಕಂದ್ರೆ ತುಳುನಾಡು ರಕ್ಷಣಾ ವೇದಿಕೆ ಹೆಚ್ಚು ಕಮ್ಮಿ ಒಂದು 17 ವರ್ಷದಿಂದ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡ್ಕೊಂಡು ಬಂದವರು. ಅವ್ರು ತಮ್ಗೆ ಕೂಡ ಗೊತ್ತಿದೆ. ಬೇರೆ ಬೇರೆ ಈಗ ರಾಷ್ಟ್ರ ಹೆದ್ದಾರಿ ಆಗಲಿ, ಭಾಷೆ, ನಾಡು, ನುಡಿ, ನೆಲ, ಜಲ, ಎಲ್ಲ ಬಗ್ಗೆ ನಾವು ಪ್ರತಿಭಟನೆ ಮಾಡ್ಕೊಂಡು ಬಂದವರು. ನಮ್ಗೆ ಗೊತ್ತಿದೆ ಯಾವ ರೀತಿ ಮಾಡ್ಬೇಕು. ನಮ್ಗೆ ಕೆಲವೊಂದು ಜಯ ಕೂಡ ಸಿಕ್ಕಿದ್ದೇವೆ. ಇದಕ್ಕಿಂತ ಮುಂಚೆ ನಾವು ಜನರಿಗೆ ಹಕ್ಕುಪತ್ರಗೋಸ್ಕರ ನಾವು ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ದೇವೆ. ಅದು ಪ್ರತಿಯೊಂದು ಇದರಲ್ಲಿ ಕೂಡ ಇದ್ರ ಬಗ್ಗೆ ಕೂಡ ನಾವು ಮುಂದಿನ ದಿನದಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಖಂಡಿತ. ಬಟ್ ಲಾಜಿಕ್ ಎಂಡ್ ಅನ್ನ ಇದಕ್ಕೆ ಕೊಡ್ತೀನಿ ಅನ್ನುವಂಥ ಭರವಸೆ ಇದೆ. ಯಾಕಂದ್ರೆ ಇವರಿಗೆ ನ್ಯಾಯ ಸಿಗ್ಬೋದು. ಯಾಕಂದ್ರೆ ನನ್ ಕೂಡ ಮನಸ್ಸಲ್ಲಿದೆ, ಇವರಿಗೆ ನ್ಯಾಯ ಸಿಗ್ಬೋದು. ನ್ಯಾಯ ಸಿಗ್ತದೆ. ಎಲ್ಲಿ ಕಷ್ಟಪಟ್ಟಿದ್ದಾರೆ, ಕಷ್ಟಪಟ್ಟವರಿಗೆ ನ್ಯಾಯ ಸಿಗೋದು ನಮ್ಮ ಪದ್ಧತಿಯಲ್ಲೇ ಇದೆ, ನಮ್ಮ ಪರಂಪರೆಯಲ್ಲೇ ಇದೆ. ನಮಗೆ ಯಾರು ಕಷ್ಟಪಡ್ತಾರೆ ಅವರಿಗೆ ಒಂದಿನ ನ್ಯಾಯ ಸಿಗ್ತದೆ. ಅದು ಸಿಗ್ಲೇಬೇಕು. ಅದು ಸಿಗುವಂಥದ್ದು. ಅವರು ಏನ್ ಕೆಲಸ ಮಾಡಿದ್ದಾರೆ, ನ್ಯಾಯಬದ್ಧವಾಗಿ ಏನ್ ಕೆಲಸ ಮಾಡಿದ್ದಾರೆ, ಜನರಿಗೆ ಸಮಸ್ಯೆ ಮಾಡೋದೇ ಕೆಲಸ ಮಾಡಿದ್ದಾರೆ, ಅವರಿಗೆ ನ್ಯಾಯ ಸಿಗ್ತದೆ. ನ್ಯಾಯ ಸಿಗ್ಲಿ. ನಾನು ಕೂಡ ದೇವರ ಹತ್ರ ಪ್ರಾರ್ಥಿಸ್ತೇನೆ, ಆದಷ್ಟು ಬೇಗ ಅವರಿಗೂ ಅವ್ರ ಮನೆಯವರಿಗೂ ಕೂಡ ಕಷ್ಟ ಆಗ್ಬಾರ್ದು. ಅಂಥದ್ದಲ್ಲಿ ಏನು ಅವರು ಪ್ರತಿಭಟನೆಗೆ ಇಳಿದಿದ್ದಾರೆ ಅದು ಆದಷ್ಟು ಬೇಗ ಮುಗಿಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಓಕೆ ಸರ್, ಮೋಹನ್ ಕುಮಾರ್ ಅವರೇ, ತಾವು ಮಾಧ್ಯಮ ಕಾರ್ಯದರ್ಶಿ. ಒಬ್ಬ ಮಾಧ್ಯಮ ಕಾರ್ಯದರ್ಶಿ ಈ ಹೋರಾಟ ಅಥವಾ ಪ್ರತಿಭಟನೆ ಅಥವಾ ಈ ತಮ್ಮ ಸಮಸ್ಯೆಗಳನ್ನು ಮುಟ್ಟಿಸುವಲ್ಲಿ ಮಾಧ್ಯಮ ಕಾರ್ಯದರ್ಶಿಯ ಪಾತ್ರ ಮಹತ್ತರವಾದದ್ದು. ಖಂಡಿತ. ಇದಕ್ಕೆ
ತಾವು ಅನುಸರಿಸಿಕೊಂಡಂತಹ ಮಾರ್ಗಗಳೇನು, ಇದನ್ನು ಪ್ರಚುರಪಡಿಸಬೇಕು? ಸೋಷಿಯಲ್ ಮೀಡಿಯಾಸ್ ಇದೆ, ಬೇರೆ ಬೇರೆ ಟೆಕ್ನಾಲಜೀಸ್ ಇದೆ, ಈ ಎಲ್ಲ ಸಮಸ್ಯೆ ಅಂದರೆ ಈ ಸಮಸ್ಯೆಯ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ, ತಮಗೂ ಕೂಡ ಜನರಲ್ ಪಬ್ಲಿಕ್ ಇದರ ಬಗ್ಗೆ ಅಷ್ಟೊಂದು ಅವೇರ್ ಹೊಂದಿದ್ದಿಲ್ಲ. ಇದನ್ನು ಮನದಟ್ಟು ಮಾಡುವಲ್ಲಿ ತಮ್ಮ ಪಾತ್ರ ಏನು, ಮತ್ತು ರಾಜ್ಯ ಸಮಿತಿಯೊಂದಿಗೆ ಮತ್ತು ಇತರ ವಲಯ ಸಮಿತಿಗಳೊಂದಿಗೆ ತಮ್ಮ ಸಮನ್ವಯತೆ, ಕೋಆರ್ಡಿನೇಷನ್ ಯಾವ ರೀತಿ? ಓಕೆ ಸರ್, ನೀವು ಹೇಳಿದಂಗೆ ಮಾಧ್ಯಮ ಅಂದರೆ ನಮ್ಮದು ಮೇನ್ ಇವಾಗ ಸೋಷಿಯಲ್ ಮೀಡಿಯಾಗಳು, ಅದರಲ್ಲಿ ಅಂದರೆ ನಾವು ಇವಾಗ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲೆಲ್ಲ ನಮ್ಮದೇ ಆದ ಒಂದು ಇದು ಮಾಡ್ತಾ ಇದ್ದೀವಿ. ಮತ್ತು ಮಾಧ್ಯಮಕ್ಕೆ ಬಂದಾಗ ನಾವು ಪ್ರೆಸ್ ಮೀಟ್ ಅವೆಲ್ಲ ಮಾಡಿದ್ದೀವಿ, ಆದರೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಯಾವುದೂ ಪ್ರಚಲಿತ ಇಲ್ಲ. ಕೆಲವೊಂದು ಬೆರಳೆಣಿಕೆ ಮಾಧ್ಯಮಗಳು ಮಾತ್ರ ನಮ್ಮನ್ನ ಶೋ ಮಾಡ್ತಾ ಇದ್ರೆ ಹೊರತು ಇನ್ಯಾವ ಮಾಧ್ಯಮಗಳು ಇಲ್ಲ. ಹಾಗಾಗಿ ನಮ್ಮ ಪ್ರತಿಭಟನೆಗೆ ಎಲ್ಲೋ ಒಂದು ಕಡೆ ಒಂದು ಕುಂದಾಗಿದೆ ಅಂತೇಳಿ ನಮ್ಮ ಅಭಿಪ್ರಾಯ. ಹಾಗಾಗಿ ತಾವು ಮಾಧ್ಯಮ ಮಿತ್ರರು ನೀವುಗಳೇ ನಮಗೆ ಸಪೋರ್ಟ್ ಮಾಡಬೇಕು. ಮತ್ತೆ ನಮ್ಮ ಬೇಡಿಕೆ ನ್ಯಾಯಯುತವಾಗೇ ಇದೆ, ಯಾವುದನ್ನು ನಾವು ಕಾನೂನುಬದ್ಧವಾಗಿ ಮೀರಿ ಮಾಡ್ತಾ ಇಲ್ಲ, ಕಾನೂನುಬದ್ಧ ಚೌಕಟ್ಟಿನ ಒಳಗಡೆನೆ ಮಾಡ್ತಾ ಇರೋಂಥದ್ದು ಎಲ್ಲ ಪ್ರತಿಭಟನೆಗಳನ್ನ ಯಾವುದೇ ಹಿಂಸಾತ್ಮಕ ಯಾವುದು ಅನುಸರಿಸದೆ ನೇರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ. ಬಟ್ ಬೇರೆ ಏನೇನು ಕೆಲಸಗಳನ್ನು ಈಗ ತಾವು ಇಲ್ಲಿ ಮಾಧ್ಯಮಗೋಷ್ಠಿಯನ್ನು ಕರೆದ್ರಿ, ಬೇರೆ ಜಿಲ್ಲೆಗಳಲ್ಲಿ ಕೂಡ ಮಾಧ್ಯಮಗೋಷ್ಠಿ, ಬೇರೆ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಗಳಲ್ಲೂ ರಾಜ್ಯ ಸಮಿತಿಯ ಮಾಧ್ಯಮಗೋಷ್ಠಿಯನ್ನು ಎಲ್ಲ ಯಥಾವತ್ ಅವರ ನಿಲುವುಗಳನ್ನು ಅವರ ಬೇಡಿಕೆಗಳನ್ನು ಸಲ್ಲಿಸುವುದು, ಅಲ್ಲಿಂದ ಒಂದಷ್ಟು ಆ ರಾಜ್ಯ ಸಮಿತಿಯೊಂದಿಗೆ ಕೋಆರ್ಡಿನೇಷನ್ ಮಾಡಿ, ಇದೆಲ್ಲ ಯಾವ ರೀತಿಯಲ್ಲಿ ಹೋಗ್ತಾ ಇದೆ? ನಾವೆಲ್ಲ ಆನ್ಲೈನ್ ಕಾಂಟ್ಯಾಕ್ಟಲ್ಲೇ ಇದ್ದೀವಿ, ಗೂಗಲ್ ಮೀಟ್ ಮತ್ತು ಇದರಲ್ಲೆಲ್ಲ ಎಲ್ಲ ಕಡೆನೂ ಸೇಮ್ ಇದೇ ರೀತಿ ನಡೀತಾ ಇದೆ. ಯಾವುದು ಪ್ರತಿಫಲ ಇನ್ನೂ ಆಗಲಿಲ್ಲ. ಇತರ ಕಾರ್ಮಿಕ ಸಂಘಟನೆಗಳನ್ನ ಇದರಲ್ಲಿ ಒಳಪಡಿಸುವಂತಹ ಏನಾದರೂ ಕಾರ್ಮಿಕ ಸಂಘಟನೆಗಳನ್ನ ನಾವು ಯಾವುದಕ್ಕೂ ಅಪ್ರೋಚ್ ಆಗಲಿಲ್ಲ ಸರ್. ಅಪ್ರೋಚ್ ಆದರೆ ತೊಂದರೆ ಆಗ್ತದೆ. ಏಕೆಂದರೆ ಈಗ ತೊಂದರೆ ಆಗ್ತಾ ಇರೋದು ನಮ್ಮ ಪರವಾನಗಿ ಭೂಮಾಪಕರಿಗೆ ಮಾತ್ರ, ಮತ್ತೆ ಇವರು ಸಾರ್ವಜನಿಕರ ಮುಖಾಂತರ ಬರಬೇಕೇ ಹೊರತು ನಾವು ಅವ್ರಿಗೆ ಅಪ್ರೋಚ್ ಆಗಬಾರ್ದು. ಓಕೆ, ತಾವು ತಿಳಿದಂತೆ ಈಗ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಅಥವಾ ಇತರ ರಾಜ್ಯಗಳಲ್ಲೂ ಕೂಡ ಇದೆ ಭೂಮಾಪಕರು ಇದೆ. ಪರಿಸ್ಥಿತಿ ಹೇಗಿದೆ ಸರ್ ತಮ್ಮದು ತಿಳಿದುಕೊಳ್ಳಿ? ಸರ್ ಬೇರೆ ರಾಜ್ಯಗಳಿಗೆ ಹೌದೌದು, ತಮಿಳುನಾಡು, ಕೇರಳದಲ್ಲೂ ಒಂದಷ್ಟು ಮಟ್ಟಿಗೆ ಈ ಎಲ್ಲ ವಿಚಾರಗಳಲ್ಲಿ ಅವರು ಒಂದಷ್ಟು ಮುಂದೋಗಿದ್ದಾರೆ. ಅವರು ಟೆಕ್ನಾಲಜಿಗಳನ್ನ ಸಮಾನ ವೇತನಗಳನ್ನ ಕೊಡುವುದರಲ್ಲಿಯೂ ಕೂಡ ಅವರು ಮುಂದಿದ್ದಾರೆ. ಹೌದು ಸರ್. ಆ ಲೆಕ್ಕದಲ್ಲಿ ಅವರು ಗೌರ್ಮೆಂಟ್ ಎಂಪ್ಲಾಯಿಗೆ ಅದು ಆಲ್ಮೋಸ್ಟ್ ತಾಳೆ ಇಟ್ಟು ಕೊಡ್ತಾ ಇದ್ದಾರೆ ಅಲ್ಲಿ ಕೇರಳದಲ್ಲಿ. ಹಾಗಾಗಿ ನಮ್ಮ ಕರ್ನಾಟಕದಲ್ಲೂ ಅದೇ ರೀತಿ ಮಾಡಿದ್ರೆ ಒಳ್ಳೇದು. ಯಾಕೆ ನಮ್ದು ಹಳೇದು ಏನಿತ್ತು 2002 ಅಲ್ಲಿ 300 ರೂಪಾಯಿ ಫಿಕ್ಸ್ ಮಾಡಿದ್ರಲ್ಲ, ಆಗಿನ ಸರ್ಕಾರಿ ಭೂಮಾಪಕರು ಮತ್ತು ಬಾಂಧು ಜವಾನರು ಅಂತೇಳಿ ಡಿ ಗ್ರೂಪ್ ಅವ್ರದ್ದು ಕ್ಯಾಲ್ಕುಲೇಷನ್ ಮಾಡಿ ಅದೇ ರೀತಿ ಈಗಲೂ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ಬೋದು. ಅದು ಕೊಡೋಂಥದ್ದು ಹಣ ಸರ್ಕಾರ ಖಜಾನೆಯಿಂದ ಬರಲ್ಲ, ರೈತರು ಕಟ್ಟ ಹಣದಿಂದನೇ ಬರ್ತದೆ. ಅವರು ಪರ್ಮನೆಂಟ್ ಮಾಡಿದ್ದಾರೆ, ಯಾವ ದರ್ಜೆಯಲ್ಲಿ ಸೇರಿಸಬೇಕು ಅಂತ ಆಗ್ರಹ ಪಡಿಸ್ತೀರ ತಾವು? ಒಂದು ವೇಳೆ ಕಾಯಂ ನೇಮಕಾತಿ ಮಾಡಿದರೆ ಸಿ ದರ್ಜೆಯೋ ಬಿ ದರ್ಜೆಯೋ ಹೇಗೆ ತಮ್ಮ ಅಲ್ಲಿ ಕೂಡ ಒಂದಷ್ಟು ಬೇಡಿಕೆ ತೊಡಕುಂಟಾಗ್ತದೆ ಸರ್. ಅದು ಅಲ್ಲಲ್ಲ, ಬೇಡಿಕೆಗಳನ್ನು ಸಲ್ಲಿಸುವಾಗ ಬೇಕಾಗ್ತದೆ ಸಿ ದರ್ಜೆಯ ಪರಿಗಣಿಸಬೇಕು. ಹೌದೌದು, ಆ ಬೇಡಿಕೆಗಳನ್ನು ಸಲ್ಲಿಸಲೇಬೇಕು. ನಾವು ಸಲ್ಲಿಸಿದೀವಿ. ಅಂದ್ರೆ ಆಶೆಗಳು ಇದೆ, ಆಸೆಗಳಿದೆ. ಯಾಕಂದ್ರೆ ಒಂದು ಗೌರವಯುತ ವೃತ್ತಿಯೂ ಕೂಡ ಬೇಕಲ್ಲ. ಖಂಡಿತ ಸರ್. ಓಕೆ, ಮುಂದೆ ಹೋರಾಟಗಳು ಇದೆ. ಮುಂದೆ ಈ ಹೋರಾಟ ನಾವು ಇಲ್ಲಿಗೆ ಮೊಟಕುಗೊಳಿಸಲ್ಲ. ಅಂದ್ರೆ ಮಾಧ್ಯಮ ಕಾರ್ಯದರ್ಶಿಯಾಗಿ ಹೋರಾಟಗಳನ್ನ ತಿಳಿಸ್ತೀವಿ, ಮತ್ತೆ ಇನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಮತ್ತೆ ಈಗಾಗಲೇ ಎಲ್ಲರಿಗೂ ಕೊಟ್ಟಿರೋಂಥ ನೋಟಿಸ್ನ ಆದಷ್ಟು ಬೇಗ ನಮ್ಮ ತಾಲೂಕುವಾರು ಮತ್ತೆ ಜಿಲ್ಲೆವಾರು ಹಿಂಪಡ್ಕೊಳ್ಬೇಕು. ಅವರು ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ DDLR ಅವರು ಅದನ್ನು ವಾಪಸ್ ತಗೋಬೇಕು. ಮತ್ತು ಅವರು ಮನವರಿಕೆ ಮಾಡಿಕೊಡ್ಬೇಕು. ಕಂದಾಯ ಸಚಿವರಿಗೆ ನಮ್ಮ ಆಗು ಹೋಗುಗಳನ್ನ ಮನವರಿಕೆ ಮಾಡಿಕೊಡ್ಬೇಕು. ಎಲ್ಲೋ ಒಂದು ಕಡೆ ನಮ್ಮ ಕೆಳಮಟ್ಟದ ಅಧಿಕಾರಿಗಳಿಂದ ಬೇಕಾದಂಥ ವಿಷಯಗಳು, ಮಾಹಿತಿಗಳು ಸರಿಯಾಗಿ ಹೋಗ್ತಾ ಇಲ್ಲ, ಎಕ್ಸ್ಚೇಂಜ್ ಆಗ್ತಾ ಇಲ್ಲ. DDLRಗೆ ಈ ಎಲ್ಲ ವಿಷಯಗಳನ್ನು ತಲುಪಿಸ್ತೀರಾ ತಾವು? ಕಮ್ಯುನಿಕೇಶನ್ ಎಲ್ಲ ಉಂಟು, ಅವ್ರ ಹತ್ರ ಒಳ್ಳೇದಿದ್ದಾರೆ. ನಮ್ಮ DDLR ಸಪೋರ್ಟಲ್ಲಿದ್ದಾರೆ ನಮ್ಮ ಉಡುಪಿಯಲ್ಲಿ. ಅವರು ಆಯಿತು ನಿಮ್ಮ ಕಡೆ ಏನು ಭರವಸೆ ಉಂಟು ಅದನ್ನೆಲ್ಲ ಮಾಡಿಸ್ಕೊಡ್ತೀನಿ, ಬಂದು ಕೆಲಸಕ್ಕೆ ಜಾಯ್ನ್ ಆಗಿ ಅಂತ ಹೇಳಿದರು. ಆದರೆ ನಾವು ಹೇಳ್ತಾ ಇರೋದು ಸಸ್ಪೆನ್ಷನ್ ಆರ್ಡರ್ ಬಗ್ಗೆ ಅವ್ರು ಹೇಳ್ತಾರೆ, ನನಗೆ ಮೇಲಧಿಕಾರಿ ಕೊಟ್ಟಿರೋದ್ರಿಂದ ಅವರು ಕೊಟ್ಟಿರೋದಕ್ಕೆ ನಾವು ಪಾಲನೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದು ರಿವೋಕ್ ಮಾಡಿಸಿ ಅಂತಲೂ ಕೇಳಿದ್ದೀವಿ ನಾವು. ಅವೆಲ್ಲ ಸರ್ ಅದು ಬೇಡ ಸರ್, ನಾವು ಇಷ್ಟು ವರ್ಷ ಕೆಲಸ ಮಾನಸಿಕ ಹಿಂಸೆ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ. ಮತ್ತು ಈಗೆಲ್ಲ ಬಂದಿರೋ ಫ್ರೆಶರ್ಸ್ ಅವ್ರಿಗೆಲ್ಲ ತೊಂದರೆ ಆಗ್ತದೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ ಅವರು. ಹಾಗಾಗಿ ಆಯಿತು ಅದನ್ನು ರಿವೋಕ್ ಮಾಡ್ಸೋಣ ಅಂತ ಹೇಳಿದ್ದಾರೆ.
ಅವ್ರು ಹೇಳ್ತಾ ಇರೋದನ್ನ ನೀವು ಬಂದು ಕೆಲಸಕ್ಕೆ ಜಾಯ್ನ್ ಆಗಿ ಅಂತ. ನಾವು ಕೇಳ್ತಿರೋದು ನಮ್ಮದು ಬೇಡಿಕೆಗಳಿಗೆ ಏನು ನೀವು ಪ್ರತಿಫಲ ಏನು ಕೊಟ್ಟಿದ್ದೀರಾ ಅದ್ರ ಬಗ್ಗೆ ನಮಗೆ ಒಂದು ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ಅವ್ರು ಯಾವುದೂ ಮಾಹಿತಿ ಕೊಟ್ಟಿಲ್ಲ ಇನ್ನು. ಇದೇ ರೀತಿ ಸಾಗಿದ್ರೆ ಇದು ಒಂಥರ ಹಗ್ಗ ಜಗ್ಗಾಟ ಆಯ್ತು ಸರ್. ಅವರು ಕೊಡ್ತಾ ಇಲ್ಲ, ನಾವು ಬಿಡ್ತಾ ಇಲ್ಲ, ಆ ರೀತಿ ಆಯ್ತು. ಹಾಗಾಗಿ ನಮ್ಮ ಇವು ಮಿತ್ರರು ಹೇಳ್ದಂಗೆ ನಮ್ಮ ಕಂದಾಯ ಸಚಿವರು ನೇರ ಅದನ್ನು ತಗೊಂಡು ಇದಕ್ಕೊಂದು ಭರವಸೆ ಕೊಟ್ಟು ನಮ್ಮ ಮುಖ್ಯಮಂತ್ರಿಗಳಿಂದ ಇದನ್ನು ಬಗೆಹರಿಸ್ಕೊಡ್ಬೇಕು. ಅಧಿವೇಶನದಲ್ಲಿ ಚರ್ಚೆ ಮಾಡುವಂತಹ ಒಂದು ಈ ವಿಷಯವನ್ನ ಚರ್ಚೆ ಮಾಡಲೇ ಇಲ್ವಾ ಯಾರು ಸರ್? ಅಧಿವೇಶನದಲ್ಲಿ ಸಾಧಾರಣ ಒಂದು 10 ವರ್ಷದಿಂದನೂ ಬರ್ತಾ ಇದೆ ಸರ್. ಆ ಟೈಮಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸಿದ್ದರಾಮಯ್ಯ ಅವರು ಅವಾಗ ವಿರೋಧ ಪಕ್ಷದ ನಾಯಕರಾಗಿದ್ದರು. ಆ ಟೈಮಲ್ಲೂ ಅವರು ನಮ್ಮ ಸಂಘದ ಪ್ರತಿಭಟನೆಯಲ್ಲಿ ಅವರು ಭಾಗವಹಿಸಿ ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಲಾಸ್ಟ್ 2025ರಲ್ಲಿ ನಮ್ಮದು ಸರ್ವೆ ಡೇ ಆಯಿತು. ಆವತ್ತಿನ ದಿನ ಅವರು ತಮ್ಮ ಪರವಾನಗಿ ಭೂಮಾಪಕ ನೇರ ನೇಮಕಾತಿ ಮಾಡ್ಕೋತೀವಿ ಅಂತಲೂ ಭರವಸೆ ಕೊಟ್ಟರು. ನೇರ ನೇಮಕಾತಿ ಮಾಡ್ಕೋತೀವಿ ಅಂತೇಳಿ. ಆದರೂ ಅದರಿಂದ ಯಾವುದೂ ಪ್ರತಿಫಲ ಬರಲಿಲ್ಲ ನಮಗೆ, ಇನ್ನೂ ಆಗಲಿಲ್ಲ. ಸಂಘ ಹೇಗಿದೆ ಈಗ? ಬಲಿಷ್ಠ ಆಗಿದೆ ಸಂಘ ಮೊದಲಿಗಿಂತ ಈಗ ತುಂಬ ಬಲಿಷ್ಠ ಆಗಿದೆ ಸರ್. ಬಲಿಷ್ಠ ಆದಕ್ಕೆ ಇವಾಗ ಎಲ್ಲ ಕಡೆ ಸ್ಟಾಪ್ ಆಗಿರೋದು. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನಿಂತಿದೆ ಕೆಲಸಗಳು. ಎಲ್ಲದಕ್ಕೂ ರೆಡಿ ಇದ್ದಾರೆ, ಎಲ್ಲಕ್ಕೂ ರೆಡಿ ಇದೆ, ಎಲ್ಲಕ್ಕೂ ಏನು ವಿಘಟನೆ ಇಲ್ಲ. ಇಲ್ಲ ಅವರು ನಮ್ಮನ್ನ ಡಿವೈಡ್ ಅಂಡ್ ರೂಲ್ ಮಾಡಕ್ಕೆ ಅದನ್ನ ಇದು ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಲೆವೆಲಲ್ಲಿ. ಆದಷ್ಟು ನಾವು ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಂಘಟನೆ ಇನ್ನೂ ಗಟ್ಟಿ ಆಗ್ತಾ ಇದೆ. ಅವರು ಒಗ್ಗಟ್ಟಾಗಿ ಇರ್ತೀವಿ ಸರ್, ಒಗ್ಗಟ್ಟಾಗಿ ಹೋರಾಟ ರೂಪಿಸ್ತೀವಿ. ಓಕೆ, ಫ್ರಾಂಕಿ ಡೆಸೋಜರ್ ಅವರೇ, ಮುಂದೆ ಅದೇ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೀರಿ. ಅವರ ಸಮಸ್ಯೆಯಿಂದ ಹೊರಬರುವಂಥ ಎಲ್ಲ ನಿಟ್ಟಿನಲ್ಲಿ ತಾವು ವಿರಮಿಸುವುದಿಲ್ಲ ಅಂತ ಹೇಳ್ತೀರಿ. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಜನರ ಒಂದು ಸಹಕಾರವನ್ನು ಯಾವ ರೀತಿಯಲ್ಲಿ ಯಾಚಿಸ್ತೀರಿ? ಜನರು ಸಹಕಾರ ಮಾಡಲೇಬೇಕಾಗ್ತದೆ ಸರ್, ಇಲ್ಲದ್ರೆ ಇನ್ನು ಕೂಡ ಜನರಿಗೇನೆ ಕಷ್ಟ ಆಗುತ್ತೆ. ಜನರು ಸಹಕಾರ ಮಾಡಲಿಲ್ಲ ಅಂತಂದ್ರೆ ಜನರಿಗೆ ನಿದ್ರೆಯಲ್ಲಿ ಇರ್ತಾರಲ್ಲ, ಜನರಿಗೆ ಕಷ್ಟ ಇದೆ. ನಿದ್ರೆಯಲ್ಲಿ ಇದು ಕೂಡ ಎಚ್ಚೆತ್ಕೊಳ್ಬೇಕು. ಇವರು ಈಗ ನಿದ್ರೆ ಮಾಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ, ಎಚ್ಚೆತ್ಕೊಳ್ಬೇಕು. ಜನರಿಗೇನೆ ಸಮಸ್ಯೆ ಆಗೋದು, ಜನರಿಗೆ ಹೆಚ್ಚಿನ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ನಮ್ಗೆ ಸಂಬಂಧ ಇಲ್ಲಪ್ಪ. ಇಲ್ಲ ಸರ್, ಹಾಗೆ ಹೇಳಿ ಮುಗಿದಿದೆ ಸರ್. ಇಲ್ಲ ಬರುದೇ ಇಲ್ಲ, ಅದು ಹೇಳಲಿಕ್ಕೆ ಬರುದೇ ಇಲ್ಲ. ಒಂದು ಬರ್ತಾ ಇದೆ. ಈಗ ಹದ್ದು ಬಸ್ ಇನ್ನು ಈಗ ಹಸನ್ ಸರ್ ಅದರಿಂದ ಮುಂಚೆ ಹದ್ದು ಬಸ್ ಬಗ್ಗೆ ಮಾತಾಡಿದ್ರು. ಹದ್ದು ಬಸ್ ಎಷ್ಟು ಫೈಲ್ಗಳು ಪೆಂಡಿಂಗ್ ಇದೆ, ಎಷ್ಟು ಫೈಲ್ ಪೆಂಡಿಂಗ್ ಇದೆ ಪ್ರಸ್ತುತವಾಗಿ ಎಷ್ಟು ಫೈಲ್. ನಮ್ದು ಕೂಡ ಲಾಸ್ಟ್ ಟೈಮ್ ಒಂದು ಹದ್ದು ಬಸ್ ಅಲ್ಲಿ ಪೆಂಡಿಂಗ್ ಇತ್ತು, ನಮ್ದು ಕೂಡ ಪೆಂಡಿಂಗ್ ಇತ್ತು. ನಮ್ದು ಮನೆಯಲ್ಲಿ ಒಂದು ಹದ್ದು ಬಸ್ ಪೆಂಡಿಂಗ್ ಇತ್ತು. ಅದು ಇವರು ಹಸನ್ ಸರ್ ಅವರೇ ನಮ್ದು ಹದ್ದು ಬಸ್ ಫೈಲ್ ಅದು ಒಂದು ಸರಿ ಹಸನ್ ಸರ್ ಅವರು ಬಂದಿದ್ರು. ನಂತರ ಅದು ಕೂಡ ಸರಿಯಾಗದೆ ಕಡೆಗೆ ಡಿಜಿಟಲ್ ಸರ್ವೆ ತಂದು ಕಡೆಗೆ ಡಿಜಿಟಲ್ ಸರ್ವೆ ಮುಖಾಂತರ ಕಡೆಗೆ ಫೈನಲ್ ಮಾಡಿದ್ರು. ಡಿಜಿಟಲ್ ಸರ್ವೆ ಮುಖಾಂತರ ನಮ್ದು ಕೂಡ ಅದೇ ರೀತಿ ಇತ್ತು ಮುಂಚೆ. ಅದಕ್ಕೋಸ್ಕರ ನಾನು ಇಷ್ಟ ಹೇಳೋದು, ಜನರು ಎಚ್ಚೆತ್ಕೊಳ್ಳಿ. ನೀವು ಜನರು ನಮ್ಮ ಜೊತೆಗೆ ಸೇರಿ, ಅಥವಾ ಬೇರೆ ಸಂಘಟನೆ ಯಾರಾದ್ರೂ ಪ್ರತಿಭಟನೆ ಮಾಡೋದಾದ್ರೆ ಅವ್ರ ಜೊತೆ ಸೇರಿ ಪ್ರತಿಭಟನೆ ಅದಕ್ಕೊಂದು ನಿಮ್ಮ ಬೆಂಬಲ ಇರಲಿ. ಹತ್ತಿರದಲ್ಲಿ ಏನು ಕಾರ್ಯಕ್ರಮ ಈಗ ಕ್ಲೋಸರ್ ಆಗಿ ಮುಂದಿನ 1 ವಾರವೋ 2 ವಾರದ ಒಳಗೆ? 2 ವಾರದಲ್ಲಿ ನಾವು ಈಗ ಆಲೋಚನೆ, ನಾನು ಆವಾಗಲೇ ಹೇಳಿದೆ, ನಾನು ಈಗ ಬರುವ ವಾರದಲ್ಲಿ ನಾವು ಸಭೆ ಕರೆದಿದ್ದೇವೆ. ನಾವು ಎಲ್ಲರೂ ಒಟ್ಟು ಸೇರಿ ಯಾವ ರೀತಿ ಮಾಡುವಂಥದ್ದು ಒಂದು ಪ್ರಕ್ರಿಯೆ ನಡೀತಾ ಇದೆ. ಈಗ ಯಾವ ರೀತಿ ಮಾಡುವಂಥದ್ದು, ನಾವು ಪ್ರತಿಭಟನೆ ಮಾಡುವುದು ದೊಡ್ಡ ವಿಷಯ ಅಲ್ಲ ಸರ್. ನಾನೇನು ಅನ್ನೋದಂದ್ರೆ, ನನಗೆ ಸರ್ಕಾರದ ಹತ್ರನೇ ನೀವು ಪ್ರತಿಭಟನೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಡಬೇಡಿ ಅಂತ ಅನ್ನೋದು. ನಮ್ಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಆಗ್ಲಿ, ಅವ್ರಿಗೆ ಪ್ರತಿಭಟನೆ ಮಾಡೋದಂದ್ರೆ ಇದು ಹೆಚ್ಚುವರಿ ದಿನ ಕೊಡಬೇಡಿ ಅಂತ ನಾನು ಸರ್ಕಾರ ಹತ್ರ ಬೇಡ್ಕೊಳ್ತಾ ಇದ್ದೆ ನಾನು. ಬಟ್ ಇದು ಸರ್ಕಾರಕ್ಕೆ ಮುಟ್ಟುತ್ತಾ ಸರ್? ಈಗ ತಾವು ಇಲ್ಲಿ ಹೇಳಿದ್ರೆ ಒಂದಷ್ಟು ಜನ ವೀಕ್ಷಿಸಬಹುದು. ಮುಟ್ಟಿಸುವವರು ಯಾರು? ಮುಟ್ಟಿಸುವವ್ರಿಗೆ ನಾನು ಇವಾಗಲೇ ನಮ್ಮ ಸರ್ ಅವ್ರು ಹೇಳಿದ್ರಲ್ಲ, ಈಗ ಸರ್ ಹೇಳಿದಾಗೆ ನಮ್ಮ ಏನೋ DDLR ಇದ್ದಾರೆ, ಇವರೆಲ್ಲ ಸರಿಯಾಗಿ ಗೈಡ್ನೆಸ್ ಮಾಡ್ಬೇಕು. ನೋಡಿ, DC ಅವರಿಗೆ ಆಗ್ಲಿ, DC ಅವರ ಮುಖಾಂತರವಾಗ್ಲಿ ರವಾನೆ ಆಗ್ಬೇಕು. ಅವರ ಏನಪ್ಪ ಪತ್ರ ಬರೀತಾರೆ DDLR, DC ಇಂದ ರವಾನೆ ಆಗ್ಬೇಕು ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರದಲ್ಲಿ ಅವಾಗ ಗಮನಕ್ಕೆ ಬರ್ತದೆ. ತಾವು ಅಪ್ರೋಚ್ ಮಾಡ್ತೀರಾ? DDLR ನಾವು ಈಗ ಮುಂದಿನ ದಿನದಲ್ಲಿ ಮಾಡುವಂತದ್ದಿದೆ. ನಾವು ಮತ್ತೊಂದು ನಾವು ಎಣಿಸ್ಕೊಂಡಿದ್ದೇವೆ. ನಾವು ತಾಲೂಕು ಕಚೇರಿಯ ಮುಂದ್ಗಡೆ ನಾವು ಪ್ರತಿಭಟನೆ ಮಾಡುವಂತದ್ದು ನಮ್ದು ಹಂತ ಇದೆ. ಪ್ರತಿ ತಾಲೂಕು ಎದುರುಗಡೆ, ಪ್ರತಿ ತಾಲೂಕು ಕಚೇರಿ ಮುಂದ್ಗಡೆನೆ ನಾವು ಪ್ರತಿಭಟನೆ ಮಾಡುವಂತ ಸನ್ನಿವೇಶ ಮುಂದಿನ ದಿನದಲ್ಲಿ ಬರ್ತದೆ. ಅದು ನಮ್ಗೆ ಅವಕಾಶ ಮಾಡಿ ಕೊಡಬೇಡಿ ಅಂತ ನಾವು ಕೈ ಮುಗಿದು ನಾವು ರಾಜ್ಯ ಸರ್ಕಾರ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ನಾವು ನಮ್ಗೆ ವ್ಯವಸ್ಥೆ ಮಾಡಿ ಕೊಡಬೇಡಿ ಅಂತ. ಇದರಿಂದ ಮುಂಚೆ ನೀವು ಸರಿ ಮಾಡಿಸಿ, ಅವ್ರಿಗೆ ನ್ಯಾಯ ಸಿಗ್ಲಿ, ಜನರಿಗೆ ನ್ಯಾಯ ಸಿಗ್ಲಿ, ಒಂದು ಮುಕ್ತಿ ಸಿಗ್ಲಿ ಅಂತ ಇಂಥದ್ದು ಪ್ರತಿಭಟನೆ ಮಾಡ್ತಾ ಹೋದ್ರೆ ಜನರಿಗೂ ಕಷ್ಟ, ಅವರಿಗೂ ಕಷ್ಟ. ಸರ್, ಒಂದು ಯಾವುದೇ ವೃತ್ತಿಯಲ್ಲಿ ಆಗಿರಬಹುದು, ಒಂದು ಬೇಡಿಕೆ ಇಡಿದ್ರೆ ಮತ್ತೆ ಬೇಡಿಕೆಗಳ ಪಟ್ಟಿ ಹನುಮಂತರ ಬಾಲದ ಹಾಗೆ ಖಂಡಿತ ಅಂಥದ್ದೇನೂ ಇಲ್ಲ ತಮ್ಮದು. ನಮ್ಮಲ್ಲಿ 2 ಸರ್ ಇರೋದು.
ಒಂದು ನೇರ ನೇಮಕಾತಿ, ಇಲ್ಲದಿದ್ದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ. ಅದು ಬಿಟ್ಟು ನಮ್ದು ಬೇರೆ ಇನ್ಯಾವ ಬೇಡಿಕೆಗಳು ನಾವು ಇಟ್ಟಿಲ್ಲ ಸರ್ಕಾರದ ಮುಂದೆ. ಸಮಾನ ಅದರಲ್ಲಿ ನಮಗೆ ಒಂದು ಭರವಸೆ ಇರೋದು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬಹುದು ಅಂತೇಳಿ. ಏಕೆಂದರೆ ಅವರು ಖಜಾನೆಯಿಂದ ಯಾವುದು ಕೊಡ್ತಾ ಇಲ್ಲ, ಕೊಡ್ತಾ ಇರೋದೇನು ರೈತರ ಹಣದಿಂದನೇ ನಮಗೆ ಕೊಡೋ ಅಂಥದ್ದು. ಆ ಉದ್ದೇಶದಿಂದ ನಮ್ಮ ಭರವಸೆ ಅದೊಂದಿದೆ. ನಮಗೆ ಅದೊಂದು ಮಾಡಿಕೊಟ್ರೆ ನಮ್ಮದು ಕೆಲಸ ಸ್ಟಾರ್ಟ್ ಮಾಡ್ತೇವೆ. ರಾಜ್ಯಾದ್ಯಂತ ಏನು ಪೆಂಡಿಂಗ್ ಉಂಟು ಅದನ್ನು ಮಳೆಗಾಲದಲ್ಲಿ ತಿರ್ಸ್ಲಿಕ್ಕೆ ಒಂದು ಸ್ವಲ್ಪ ತೊಂದರೆ ಆಗ್ಬೋದು, ತೊಡಕಾಗ್ಬೋದು. ಯಾವುದು ನಮ್ಮ ದಕ್ಷಿಣ ಕನ್ನಡ ಮತ್ತು ಇಲ್ಲೆಲ್ಲ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಬೇರೆ ಕಡೆ ಒಂದು ಸ್ವಲ್ಪ ಮಾಡಬಹುದು ಕೆಲಸ. ಇಲ್ಲಿ ಮಾತ್ರ ಒಂದು ಸ್ವಲ್ಪ ತೊಡಕಾಗ್ತದೆ. ಆದರೂ ನಾವು ಅದನ್ನು ಮುಗಿಸ್ಕೊಡೋ ಅಂಥ ಭರವಸೆ ನಾವು ಕೊಡ್ತೇವೆ. ಅಂದ್ರೆ ಸಮಾಜದ ನಿರ್ಮಾಣದಲ್ಲಿ ತಮ್ಮ ಪಾತ್ರ ಇದೆ, ಹೌದು. ಸಮಾಜದಲ್ಲಿಯೂ ಕೂಡ ತಮ್ಮ ಪಾತ್ರ ಇದೆ. ಒಂದು ಸೌಹಾರ್ದಯುತ ಅಂತ್ಯವನ್ನು ಕೂಡ ಹಲವಾರು ವ್ಯಾಜ್ಯಗಳಿಲ್ಲದೆ ತಾವು ಪರಿಹರಿಸಿದ್ದೀರಾ. ಖಂಡಿತ ಸರ್. ಇಂಥವರನ್ನು ಸಮಾಜ ಕೂಡ ಒಂದು ನೋಡಬೇಕು, ನಾಗರಿಕರು ಕೂಡ ನೈತಿಕ ಬೆಂಬಲವನ್ನು ತಮ್ಮ ಹೋರಾಟಗಳಿಗೆ ನೀಡಬೇಕು. ಇಲ್ಲಿ ನಾಗರಿಕರಲ್ಲಿ ಒಂದು ತಪ್ಪು ಭಾವನೆ ಬಂದ್ಬಿಟ್ಟಿದೆ ಸರ್. ಇಲ್ಲಿ ಲೈಸೆನ್ಸ್ ಸರ್ವೇರ್ ಯಾರು, ಗೌರ್ಮೆಂಟ್ ಸರ್ವೇರ್ ಯಾರು ಅನ್ನೋಂಥದ್ದು ಪರಿಕಲ್ಪನೆ ಯಾರಿಗೂ ಇಲ್ಲ. ಅವ್ರಿಗೆ ಒಂದೇ ಸರ್ವೇರ್ ಅಷ್ಟೇ. ಅವರು ತಾಲೂಕು ಆಫೀಸಲ್ಲಿ ಕೂತಿದ್ದಾರೆ, ಇವರು ತಾಲೂಕು ಆಫೀಸಲ್ಲಿ. ಆ ತಾಲೂಕು ಆಫೀಸಲ್ಲಿ ಕೂತಿರೋದು ನಮ್ಮ ಸ್ವಂತ ಖರ್ಚಿನಲ್ಲಿ ಹಾಕೊಂಡಿರೋಂಥ ಟೇಬಲ್ ಚೇರ್ ಅಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ಕೆಲವೊಂದು ತಾಲೂಕುಗಳಲ್ಲಿ ಪರವಾನಗಿ ಭೂಮಾಪಕರಿಗೆ ಚೇರ್ ಇಲ್ಲ, ಟೇಬಲ್ ಇಲ್ಲ, ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ಬರೀಬೇಕು. ಇವಾಗ ಏನಾಗಿದೆ ಅಂದ್ರೆ ನಮ್ಮ ಉಡುಪಿಯಲ್ಲಿ ನಾವು ನಮ್ಮ ಸ್ವಂತ ಹಣದಲ್ಲಿ ನಾವು ಚೇರು ಟೇಬಲ್ ತಂದು ಇಟ್ಕೊಂಡಿದ್ದೀವಿ. ಆ ರೀತಿ ಪರಿಸ್ಥಿತಿ ಇದೆ. ಬಟ್ ಅರ್ಹತೆಗಳಿದ್ರೂ ಕೂಡ ಈ ತಾರತಮ್ಯ ಯಾಕೆ ಸರ್? ಗವರ್ಮೆಂಟ್ ಸರ್ವೇಯರ್ ಮತ್ತೆ ಈ ಸರ್ವೇಯರ್ ಅನ್ನೋದು ಸರ್ ಎಲ್ಲ ಸಮಾನ ಅರ್ಹತೆಗಳು. ಸರ್ಟಿಫಿಕೇಟ್ ಕೋರ್ಸ್ ಇದೆ, ಸರ್ಟಿಫಿಕೇಟ್ ಇದೆ, ಎಲ್ಲವೂ ಇದೆ. ಬಟ್ ಯಾಕೆ ಈ ತಾರತಮ್ಯ ಅನ್ನೋ? ಸರ್ ಒಂದು ಕೈಯಲ್ಲಿ ಎಲ್ಲಿಂದ ಆರಂಭ ಆಯ್ತು? ಸರ್ ಒಂದು ಕೈಯಲ್ಲಿ 5 ಬೆರಳುಗಳು ಒಂದೇ ಇಲ್ಲ, ಒಂದು ಮೇಲೆ ಕೆಳಗೆ ಉಂಟು. ಹಾಗೆ ನಾವು ಇಲಾಖೆನ ದೂರದ ಅಥವಾ ಅಧಿಕಾರಿಗಳನ್ನ ದೂರದ ಅಂತ ನಮಗೆ ಗೊತ್ತಿಲ್ಲ. ಬರೋಂಥ ಎಲ್ಲ ಸವಲತ್ತುಗಳು ಬಂದೇ ಬರ್ತದೆ. ಅದು ಉಡುಪಿಗೆ ಬೇರೆ, ಮಂಗಳೂರಿಗೆ ಬೇರೆ, ಮೈಸೂರಿಗೆ ಬೇರೆ ಅಂತ ಬರಲ್ಲ. ಸರ್ಕಾರದಿಂದ ಬರೋಂಥ ಸವಲತ್ತುಗಳು ಎಲ್ಲ ಬರ್ತದೆ, ಸಂಪನ್ಮೂಲವೂ ಕೂಡ ಬರ್ತದೆ ಬಹಳಷ್ಟು. ಬಟ್ ತಮ್ಮಲ್ಲಿ ತಾರತಮ್ಯಗಳು ನಡೀತಾ ಇದೆ. ಅದು ಹೇಳಕ್ ಹೋದ್ರೆ ಒಬ್ಬರು ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊತಿರೋದು ಹೀಗೆ, ಈ ತಿಂಗಳೊಳಗಡೆ ನಮಗೆ ಅದನ್ನ ಇರೋಂಥದ್ದು ಬೇಡಿಕೆಗಳನ್ನ ಒಂದು ಸಸ್ಪೆನ್ಷನ್ ಆರ್ಡರ್ ಅದನ್ನು ವಾಪಸ್ ತಗೋಬೇಕು. ಅದು DDLR ಮುಖಾಂತರನೇ ನಮಗೆ ವಾಪಸ್ ತಗೋಬೇಕು ಅವರು. ಅದರಿಂದ ನೀವು ಅದಕ್ಕೆ ಸ್ವಲ್ಪ ಸಹಾಯ ಮಾಡಬೇಕು. ನಾವು ಅವ್ರ ಹತ್ರ DDLR ಹತ್ರ ನಾವು ಹೋಗಿ ಮಾತಾಡ್ತೇವೆ. ಬಟ್ ಸಸ್ಪೆಂಡ್ ಆದವರ ಮನಸ್ಥಿತಿ ಹೇಗಿದೆ ಸರ್ ಈಗ? ಮಾನಸಿಕವಾಗಿ ಅವರು ಕುಗ್ಗಿದ್ದಾರೆ ಸರ್, ಕುಗ್ಗಿ ಹೋಗಿದ್ದಾರೆ. ಯಾಕೆಂದ್ರೆ ಅವರೆಲ್ಲ ನ್ಯೂ ಕಮರ್ಸ್. ಮತ್ತೆ ಅವರು ಈಗ ಇತ್ತೀಚೆಗೆ ಅವರೆಲ್ಲ ಮದುವೆ ಆಗಿರೋಂಥದ್ದು. ಅವ್ರಿಗೂ ಇಲ್ಲಿ ಮನೆ ಎಲ್ಲ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ತುಂಬಾ ಭಯದಲ್ಲಿದ್ದಾರೆ. ಇನ್ನು ಇದು ಭಯದ ವಾತಾವರಣ. ಅಂದ್ರೆ ಮುಂದಿನ ದಿನಗಳಲ್ಲಿ ಈ ವೃತ್ತಿಗೆ ಯಾರು ಬರಬಾರ್ದು ಇರೋದಿಲ್ಲ. ಇದು ಒಂದಷ್ಟು ಮುನ್ನೆಚ್ಚರಿಕೆಯೂ ಕೂಡ, ಎಚ್ಚರಿಕೆಯೂ ಕೂಡ. ಅದು ನೆಕ್ಸ್ಟ್ ಬರೋರಿಗೆ ಇದು ಮುನ್ನೆಚ್ಚರಿಕೆ. ಹೌದು. ಹೊಸದಾಗಿ ಬರುವಂತ ಪರವಾನಗಿ ಭೂಮಾಪಕರಿಗೆ ಇದೊಂದು ಮುನ್ನೆಚ್ಚರಿಕೆ. ಇದರಲ್ಲಿ ಯಾವುದೇ ಸವಲತ್ತುಗಳಿಲ್ಲ, ಯಾವುದು ಭರವಸೆ ಇಟ್ಕೊಂಡು ಇಲ್ಲಿಗೆ ಬರಬಾರ್ದು ಅಂತೇಳಿ. ಓಕೆ ಸರ್, ಇದು ಆದ್ಯತೆಯ ಹೋರಾಟವಾಗಿದೆ ತಮ್ಮದು. ಹಿಂದಿನ ಹೋರಾಟಗಳಿಗಿಂತಲೂ ಇದು ಒಂದಷ್ಟು ಹೆಚ್ಚಿನ ಹೋರಾಟ. ಹೌದು ಸರ್, ಹೆಚ್ಚಿನ ಹೋರಾಟ ಅಂದ್ರೆ ನಮಗೆ ಮಾಡಲೇಬೇಕಾಗ್ತದೆ, ಅಗತ್ಯ ಇರುವಂತದ್ದು. ಹಾಗಾದ್ರೆ ನಾವು ಹೋರಾಟ ನಮ್ದು ನಿರಂತರವಾಗಿ ನಮ್ದು ಹೋರಾಟ ನಡೀತಾ ಇದೆ. ತುಳುನಾಡ ರಕ್ಷಣಾ ವೇದಿಕೆಯ ಪಾತ್ರ ಇಲ್ಲಿ ನಿರ್ಣಾಯಕ ಅಂತ ಹೇಳ್ತೀರಾ? ಹೌದು, ನಿರ್ಣಾಯಕ ಅಂತ ಹೇಳಲಿಕ್ಕೆ ಅಂತ ಹೇಳಲಿಲ್ಲ. ಬಟ್ ತುಳುನಾಡ ರಕ್ಷಣೆ ಪ್ರಯತ್ನ ಮಾಡ್ತೇವೆ. ನಾವು ತುಳುನಾಡ ರಕ್ಷಣಾ ವೇದಿಕೆಯಿಂದ ನಿರ್ಣಯ ಮಾಡುವುದು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೇವೆ. ಅಲ್ಲ, ನಿರ್ಣಾಯಕ ಒಂದು ಫಲಿತಾಂಶ ಬರುವವರೆಗೂ ಕೂಡ ವಿರಮಿಸುವುದಿಲ್ಲ. ನಿರಂತರವಾಗಿ ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಾವು ನಮ್ಮ ಕೆಲಸ ಮುಂದುವರಿಸ್ತಾ ಇರ್ತೇವೆ ನಾವು. ಯಾಕಂದ್ರೆ ಇದಕ್ಕೆ ವಿರಾಮ ಸಿಗುವ ತನಕ ನಾವು ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೇವೆ. ಮತ್ತೆ ನಾವು ಏನು ಯಾರ ಹತ್ರ ಮಾತಾಡ್ಬೇಕು ಅದು ಕೂಡ ನಾವು ಮುಂದುವರಿಸ್ತೇವೆ. ಸರ್ಕಾರ ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಏನ್ ಸಂಬಂಧ ರೀ ಅಂತ ಸಂಬಂಧ ಹೇಳಲಿಕ್ಕೆ ಬರೋದಿಲ್ಲ ಸರ್. ಅದು ಯಾರು ಜನಜೀವನದ ಜನರಿಗೋಸ್ಕರ ಯಾರು ಕೂಡ ಪ್ರತಿಭಟನೆ ಮಾಡಬಹುದು. ಯಾರು ಕೂಡ ಎಲ್ಲಿ ಕೂಡ ಪ್ರತಿಭಟನೆ ರಾಜ್ಯದ ಬೇಕಾದ್ರೆ ನಾವು ವಿಧಾನಸೌಧ ಎದುರುಗಡೆ ಬೇಕಾದ್ರೆ ನಾವು ಪ್ರತಿಭಟನೆಗೆ ಕೂರಬಹುದು. ಅದ್ರಲ್ಲಿ ಯಾರಿಗೂ ಕೂಡ ಪ್ರಶ್ನೆ ಮಾಡುವಂತದ್ದು ಆ ಪ್ರಶ್ನೆನೇ ಬರುವುದಿಲ್ಲ. ಕೆಲವರು ಅಧಿಕಾರಿಗಳು ಪ್ರಶ್ನೆ ಬರುವುದಿಲ್ಲ. ಅಧಿಕಾರಿಯವರಿಗೆ ನಮ್ಗೆ ಗೊತ್ತಿದೆ, ಅಧಿಕಾರಿಗೆ ಉತ್ತರಿಸಲಿಕ್ಕೆ ಸಹ ನಮ್ಗೆ ಗೊತ್ತಿದೆ, ಯಾವ ರೀತಿ ಉತ್ತರಿಸಬೇಕಂತ ನಮ್ಗೆ ಗೊತ್ತಿದೆ. ಬಟ್ ಆ ರೀತಿ ಪ್ರಶ್ನೆ ಮಾಡ್ಲಿಕ್ಕೆ ಬರುವುದಿಲ್ಲ. ನಾವು ಜನರ ಪರವಾಗಿ ಪ್ರತಿಭಟನೆ ಮಾಡುದು, ಮತ್ತೆ ಯಾರಿಗೆ ಅನ್ಯಾಯ ಆಗಿದೆ, ನಮ್ಮ ಸರ್ವೇದವರಿಗೆ ಏನು ಅನ್ಯಾಯ ಆಗಿದೆ ಅವರ ಪರವಾಗಿ ನಾವು ಪ್ರತಿಭಟನೆ ಮಾಡುವಂತದ್ದು. ಮತ್ತೆ ಇವಾಗ ನಾನು ಮತ್ತೊಂದು ನಮ್ಮ ಉಡುಪಿ ಜಿಲ್ಲೆ ಅಂತ ಅಲ್ಲ, ಎಂಟೈರ್ ಕರ್ನಾಟಕದ ಬಗ್ಗೆ ನಮ್ಮ MLAs ಅವರಿದ್ದಾರೆ, ನಮ್ಮ ಸಂಸದರು ಇದ್ದಾರೆ, ಸಚಿವರೆಲ್ಲ ಇದ್ದಾರೆ. ಇವರೆಲ್ಲ ಒಂದ್ ಸ್ವಲ್ಪ ಮನಸ್ಸಿಗೆ ತಕೊಂಡು
ಇದೊಂದು ಅವರು ಸ್ವಲ್ಪ ಕೆಲಸ ಮಾಡಿದ್ರೆ, ಒತ್ತಡ ಹಾಕಿದ್ರೆ ಸರಿ ಆಗ್ಬಹುದು. ಆದಷ್ಟು ಅಲ್ಲ, MLA ಗೆ ತಲುಪಿಸಿದ್ದೀರಾ ಇಲ್ಲಿದ್ದು? ಇರ್ಬೋದು. MLA ಅವರು ನೀವು ತಲುಪಿಸಿ, ನಾವು ಇಷ್ಟುವರೆಗೆ ತಲುಪಿಸಲಿಲ್ಲ, ನಾವು ಮಾಡ್ಲಿಲ್ಲ. ಬಟ್ ನಾವೀಗ ಅಪ್ರೋಚ್ ಆಗ್ತೇವೆ. ನಾವು MLA ಅವರಿಗೆ ಕೂಡ ಅಪ್ರೋಚ್ ಆಗ್ತೇವೆ, ಸಂಸದರಿಗೆ ಕೂಡ ಆಗ್ತೇವೆ. ನಮ್ಮ ಉಡುಪಿ ಡಿಸ್ಟಿಕ್ ನಮ್ಮ ಉಸ್ತುವಾರಿ ಹೆಬ್ಬಾಳ್ಕರ್ ಅವರಿದ್ದಾರೆ, ಹೆಬ್ಬಾಳ್ಕರ್ ಅವರನ್ನು ಕೂಡ ಸಂಪರ್ಕಿಸ್ತೇವೆ ನಾವು. ಮೊನ್ನೆ ಅಷ್ಟೇ KDP ಸಭೆ ಆಯ್ತು. ತಾವು ಹಿಂದೆ ಹೇಳಿದ್ರೆ ಆ KDP ಸಭೆಯಲ್ಲಿ ಒಂದಷ್ಟು ವಿಚಾರವನ್ನು ಮಂಡಿಸಬಹುದಿತ್ತು ಅಂತ ಅವರು. ಹೌದು, ಮಂಡಿಸಿದ್ದಾರಲ್ಲ ಈ ವಿಚಾರ ಮಂಡಿಸಬೇಕು. ಮತ್ತೆ ಇದರ ವಿಚಾರದಲ್ಲಿ ಕೂಡ ಈಗ ಮುಂದಿನ ದಿನದಲ್ಲಿ ನಾವ್ ಏನ್ ಹೇಳಿದ್ವಿ, ಈಗ ನಾವೀಗ ಹಂತದಲ್ಲಿ ನಾವೀಗ ಮುಗಿತದೆ ಅಂತ ಅನ್ಸ್ಕೊಂಡಿದ್ವಿ ನಾವು. ಇದು ಏನೋ ಒಂದ್ ಸ್ವಲ್ಪ ದಿನದಲ್ಲಿ ಸರಿ ಆಗ್ಬೋದಂತ. ಇದು ಸರಿಯಾಗುವಂತ ಲಕ್ಷಣ ಕಂಡು ಬರ್ತಾ ಇಲ್ಲ. ಈಗ ಸಸ್ಪೆಂಡ್ ಮಾಡುವಂತದ್ದು ನೋಡಿ, ಸಸ್ಪೆಂಡ್ ಮಾಡುವಂತದ್ದು ಇವಾಗಲೇ ನಮ್ಮ ಸೇರೋದಾಗೆ ಸಸ್ಪೆಂಡ್ ಮಾಡಿದವರು ಈಗ ಹೊಸ ಸೇರಿದವರು ಕೆಲವರು ಸರ್ವೇಯರ್ ಅವರು ಇದ್ದಾರೆ. ಪಾಪ ಅವರು ಕೆಲವರು ಹಳೆಯ ಮುಂಚಿಂದ ಮಾಡುವವರು ಇರ್ಬೋದು. ಪಾಪ ಅವರು ಇವಾಗಲೇ ಹೇಳಿದ್ರು, ಅವರು ಮದುವೆ ಆಗಿದ್ದಾರೆ ಮತ್ತೆ ಮನೆ ಕಟ್ಟಿದಾರೆ ಅಂತ. ಪಾಪ ಅವರ ಫ್ಯಾಮಿಲಿ ಕೂಡ ನೋಡಿ, ಒಂದು ಮದುವೆ ಆದ್ರೆ ಎಷ್ಟೋ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಮದುವೆ ಆಗ್ತಾರೆ, ಸಾಲ ಮಾಡಿ ಮದುವೆ ಆಗ್ತಾರೆ. ಮನೆ ಕಟ್ಟರೆ ಸಾಲ ಮಾಡಿ EMI ಬರ್ತದೆ ತಿಂಗಳಿಗೆ. EMI ಯಾವ್ದ್ರಿಂದ ಕಟ್ಟಬಹುದು, ಅದು ಎಲ್ಲ ಕಷ್ಟ ಆಗ್ತದೆ. ಅದ್ರ ಬಗ್ಗೆ ನಾವು ಇವಾಗಲೇ ನಾವು ಸರಿ ಮಾಡುದಂತ ಆಲೋಚನೆಯಲ್ಲಿ ಸರ್ಕಾರ ಬರಬೇಕು. ಇದೆಲ್ಲ ಸರಿಯಾಗಬೇಕು, ಜನರಿಗೆ ಉಪದ್ರ ಆಗ್ಬೇಕು, ಸಮಸ್ಯೆ ಆಗ್ಬಾರ್ದು ಅಂತ. ಅವ್ರ ಕೈಯಿಂದ ಏನು ಕೊಡೋದಿಲ್ಲ. ನಾವು ಕೊಟ್ಟ ಟ್ಯಾಕ್ಸ್, ನಾವು ಕಟ್ಟಿದ ಟ್ಯಾಕ್ಸ್ ಇಂದ ಜನರಿಗೆ ಸಂಬಳ ಕೊಡೋದು, ಡಿಪಾರ್ಟ್ಮೆಂಟ್ ಅವರಾಗ್ಲಿ, ADL DC ಆಗಿ ಮತ್ತೊಬ್ಬರಾಗ್ಲಿ, ಸಂಬಳದಿಂದ ಯಾರಿಂದ ಜನರ ಟ್ಯಾಕ್ಸ್ ಇಂದ ಹೋಗುವಂಥದ್ದು, ಅವ್ರಿಗೆ ಸ್ಯಾಲ್ರಿ ಹೋಗುವಂಥದ್ದು. ಅವ್ರ ಸ್ಯಾಲ್ರಿ ತಗೊಳ್ಳೋದ್ರೆ ನಮ್ಮ ಟ್ಯಾಕ್ಸ್ ಇಂದ ಸ್ಯಾಲ್ರಿ ತಗೊಳ್ಳೋದವರು. ಹಾಗಾಗಿ ಜನರನ್ನು ಕೂಡ ಅವ್ರು ನೋಡ್ಬೇಕು. ಜನರ ಸಮಸ್ಯೆ ಕೂಡ ನಮ್ಮಂತಾರೆ ಅವರಿಗೂ ಕೂಡ ಇದೇ ಸಮಸ್ಯೆ ನಾಡ್ದು ಅವರಿಗೂ ಕೂಡ ಬರ್ಬೋದು ಬೇರೆ ರೀತಿಯಲ್ಲಿ. ಈಗ ಬೆಲೆ ಏರಿಕೆಯ ಕಾಲ, ಈಗ ಎಲ್ಲಾ ಕಡೆ ಬೆಲೆ ಏರಿಕೆ ಆಗಿದೆ. ಇದೇ ವೇತನ, ಒಬಿರಾಯದ ವೇತನವನ್ನು ಮುಂದುವರಿಸುವುದು ಕಷ್ಟ ಅಲ್ವೇ ಸರ್? ಇದೆಲ್ಲ ಈ ಸಾಮಾನ್ಯ ತಿಳುವಳಿಕೆ ಸರ್ಕಾರಕ್ಕೂ ಕೂಡ ಇರಲೇಬೇಕು. ಮತ್ತೆ ಇದರ ಬಗ್ಗೆ ಅರಿವು ಇರಬೇಕು, ಇದರ ಬಗ್ಗೆ ಪರಿಶೀಲನೆ ಮಾಡಬೇಕು. ಇದರ ಬಗ್ಗೆ ಯಾವ ರೀತಿ ಬೆಲೆ ಏರಿಕೆ ಕಡಿಮೆ ಮಾಡಬಹುದು, ಯಾವ ಕ್ಷೇತ್ರದಲ್ಲಿ ನಾವು ಕಡಿಮೆ ಮಾಡ್ಬೋದು ಅಂತ ನಾವು ಸ್ವಲ್ಪ ಅದರ ಬಗ್ಗೆ ನಾವು ಪ್ರಯೋಗ ಮಾಡಬೇಕು, ಅದರ ಬಗ್ಗೆ ತಿಳ್ಕೊಳ್ಬೇಕು. ನಾವು ಖುಷಿ ಬಂದಾಗೆ ಜನರ ಮೇಲೆ ಒತ್ತಡ ಹಾಕೋದು ಕಷ್ಟ ಅಂತ ನನಗೆ ಅನಿಸ್ತಾ ಇದೆ. ಸರಿ, ಕೊನೆಯದಾಗಿ ಮಾನ್ಯ ಮೋಹನ್ ಕುಮಾರ್ ಅವರೇ, ನಮ್ಮ ವೀಕ್ಷಕರೊಂದಿಗೆ ತಾವು ಏನು ಹೇಳಲಿಕ್ಕೆ ಇಚ್ಛಿಸ್ತೀರಿ? ಮುಂದಿನ ಹೋರಾಟಕ್ಕೆ ಅವರು ಬೆಂಬಲ ನೀಡೋದಾಗಿರ್ಬೋದು, ಅಥವಾ ಸಮಸ್ಯೆಯನ್ನು ಭಾಳಷ್ಟು ಅರಿತಿರ್ಬೇಕಿದ್ರೆ, ಅಂದರೆ ತಾವು ಹೇಳಿದಾಗೆ ಗವರ್ಮೆಂಟ್ ಸರ್ವೇಯರ್ ಯಾರು, ಈ ಲೈಸೆನ್ಸ್ ಸರ್ವೇಯರ್ ಯಾರು ಅನ್ನೋದಂಥ ಒಂದು ಭೇದ ಭಾವನೆ ಅವರಿಗೆ ಗೊತ್ತಿಲ್ಲ. ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ? ನಾವು ಸಾರ್ವಜನಿಕರು ಮತ್ತು ರೈತರಲ್ಲಿ ಕೇಳೋದು ಒಂದೇ, ನಾವು ಮಾಡ್ತಿರೋ ಪ್ರತಿಭಟನೆಯಿಂದ ಅವ್ರಿಗೆ ತೊಂದರೆ ಆಗಿದೆ, ಅದೊಂದು ಕ್ಷಮೆ ಕೇಳ್ತೇವೆ. ಮೊದಲನೇದಾಗಿ ಒಂದಷ್ಟು ವಿಳಂಬ ಆಯಿತು, ಹಾಗಾಗಿ ಕ್ಷಮೆ ಕೇಳ್ತೀವಿ, ನಮ್ಮಿಂದ ಆಗಿದೆ ಅಂತೇಳಿ. ಯಾಕೆಂದರೆ ಈ ಸ್ಕೀಮ್ ತಂದದ್ದೇ ನಮಗೋಸ್ಕರ, ಆಯಿತಾ? ಈಗ ಇವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಮಗೂ ಅನುಕೂಲ ಆಗ್ತದೆ, ಮತ್ತು ಪ್ರತಿಭಟನೆಗೂ ನಮಗೆ ಒಂದು ಭರವಸೆ ಸಿಗ್ತದೆ. ಮತ್ತು ಅವ್ರಿಗೆ ಆಗಿರೋಂಥ ನಷ್ಟಗಳು ಏನೇನುಂಟು, ಅಳತೆ ಕಾರ್ಯಗಳು, ಅದನ್ನೆಲ್ಲ ಬೇಗ ಮಾಡಲಿಕ್ಕೂ ನಾವು ಬೇಗ ಜಾಯ್ನ್ ಆಗ್ತೀವಿ. ತಾವು ಬೇಡಿಕೆಗಳು ಈಡೇರಿದ್ರೆ ಉತ್ಸುಕತೆಯಿಂದ ಶೀಘ್ರವಾಗಿ ನಾವು ಕೆಲಸಕ್ಕೆ ಸೇರ್ತೇವೆ. ಕೊನೆಯದಾಗಿ ತಮ್ಮ ಮಾತೇನು ಸರ್ ವೀಕ್ಷಕರೊಂದಿಗೆ? ವೀಕ್ಷಕರ ಹತ್ರ ನಾವು ನೋಡಿ, ವೀಕ್ಷಕರು ಇಷ್ಟೇ ಕೆಲಸ ಇನ್ನು ಇರುವಂಥ ವೀಕ್ಷಕರಿಗೆ, ನಮ್ಮ ಜನರಿಗೆ ಇರುವಂಥದ್ದು ಕೆಲಸ ಇಷ್ಟೇ. ನೀವು ನಿಮ್ಮ ಸಮಸ್ಯೆಯನ್ನು ಅರಿತು ಜನರ ನಮ್ಮ ಮನೆಯವ್ರದ್ದು ಮಾತ್ರ ಸಮಸ್ಯೆ ಅಲ್ಲ, ಬೇರೆಯವ್ರದ್ದು ಕೂಡ ಸಮಸ್ಯೆ ಅರಿತು ನೀವು ಇದಕ್ಕೆ ಒಂದು ಅಂತ್ಯಕ್ಕೆ ಬರಬೇಕು. ಇದಕ್ಕೆ ನಮಗೆ ಸಮಸ್ಯೆ ಆಗೋದು ಜನರ ಹತ್ರ ನಾವು ಇಷ್ಟೇ ಮನವಿ ಮಾಡೋದು, ನೀವು ಎಲ್ಲರಿಗೆ ಒಬ್ಬರಿಗೆ ಗೊತ್ತಾದರೆ ನೀವು 10 ಜನರಿಗೆ ತಿಳಿಸಿರಿ, ಇಂಥ ಸಮಸ್ಯೆ ಆಗ್ತಾ ಇದೆ ಸರ್ವೆಯಲ್ಲಿ, ಇಂಥದ್ದು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ. ಮಾಧ್ಯಮದ ಮುಂದೆ ಕೂಡ ನಾವು, ನಿಮ್ಮ ಮುಂದೆ ಕೂಡ ನಾವು ಮನವಿ ಮಾಡೋದು ಇಷ್ಟೇ, ಜನರನ್ನು ಕೂಡ ಆದಷ್ಟು ನೀವು ಜನರಿಗೆ ತಲುಪಿಸಿ, ಆದಷ್ಟು ಬೇಗ ರೀಚ್ ಆಗಬೇಕು. ಎಲ್ಲವೂ ಕೂಡ ನಮ್ಮ ಏನು ನಾವು ಇಲ್ಲಿ ಮಾತಾಡಿದ್ದೇವೆ ಆದಷ್ಟು ನಾವು ಇವತ್ತಿಗೆ ಮಾತಾಡಿ ಹೋಗ್ಬೋದು, ನಂತರಗಳು ನಿರಂತರ ಇದರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇರಬೇಕು. ಇದು ಎಲ್ಲಿ ತನಕ ಹೋರಾಟ ನಡೀತದೆ ಅಲ್ಲಿ ತನಕ ನಿಮ್ಮ ಮಾಧ್ಯಮ ಉಡುಪಿ ಚಾನಲ್ ಅವರು ಈ ಮಾಧ್ಯಮ ಮುಖಾಂತರ ನೀವು ತೋರಿಸ್ತಾ ಇರಬೇಕು. ಮತ್ತೆ ಜನರು ಕೂಡ ಎಚ್ಚೆತ್ಕೊಳ್ಬೇಕು, ಏನು ಸಮಸ್ಯೆ ಹೆಚ್ಚಾಗಬಾರ್ದು. ನೀವು ಜನರಿಗೆ ಸಮಸ್ಯೆ ಆಗೋದು, ನಿಮಗೆ ಸಮಸ್ಯೆ ಆಗೋದು, ಯಾರು ಕೂಡ ಒಬ್ಬರೇ ಪಾಪದವ್ರಿಗೆ ಸಮಸ್ಯೆ ಆದ್ರೆ ನನಗೆ ಸಮಸ್ಯೆ ಆದಾಗೆ, ಮತ್ತೆ ನಮ್ಮಿಂದ ಏನಾದ್ರೆ ಸಹಾಯ ಆದ್ರೆ, ಏನೋ ಸರಿ ಅವರಿಗೆ ಜನರಿಂದ ಸಹಾಯ ಆದ್ರೆ ಆಗ್ಲಿ, ಅವರಿಗೂ ಕೂಡ ಪಾಪ ಅವರಿಗೆ ಏನು ಅವರ ಕಷ್ಟ ಪರಿಹಾರ ಆಗ್ಲಿ ಅಂತ ಹೇಳ್ತಾ ನನಗೆ ಇವತ್ತಿಗೆ ನಮ್ಗೆ ಅವಕಾಶ ಮಾಡಿಕೊಡಿ. ನಿಮ್ಗೂ ಕೂಡ ನಾವು ಉಡುಪಿ ಚಾನಲ್ ಕೂಡ ಮೊದಲನೇ ನಾನು ತಿಳಿಸ್ಬೇಕಿತ್ತು, ನಿಮ್ಗೂ ಕೂಡ ಧನ್ಯವಾದ. ಓಕೆ
ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಫ್ರಾಂಕಿ ಡಿಸೋಜ ಹಾಗೆಯೇ ಮಾನ್ಯ ಮೋಹನ್ ಕುಮಾರ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು, ನಮಸ್ಕಾರ. ಆದಷ್ಟು ಶೀಘ್ರವಾಗಿ ಸಮಸ್ಯೆಯಿಂದ ಹೊರಬನ್ನಿ ಮತ್ತು ಎಲ್ಲ ಪ್ರತಿಭಟನೆಗಳು, ಹೋರಾಟಗಳು ಸಾಂಗವಾಗಿ ನೆರವೇರಲಿ ಮತ್ತು ಎಲ್ಲ ಲೈಸೆನ್ಸ್ ಸರ್ವೇಯರ್ ಅವರ ಈ ಸಸ್ಪೆನ್ಷನ್ ಆರ್ಡರ್ ಹಿಂಪಡೆದುಕೊಳ್ಳಿ ಎನ್ನುವಂಥ ಆಶಯ ನಮ್ಮದು ಕೂಡ. ವೀಕ್ಷಕರೇ, ಪ್ರತಿ ಒಂದು ಸಮಾಜದ ಸಮತೋಲನದಲ್ಲಿ ಪ್ರತಿ ವೃತ್ತಿಗಳು ಕೂಡ ಅನಿವಾರ್ಯ. ಒಂದೊಂದು ವೃತ್ತಿಯಲ್ಲೂ ಕೂಡ ಏನಾದರೂ ತೊಂದರೆಗಳಾದರೆ ಇಡೀ ಸಮಾಜದ ಎಲ್ಲ ವ್ಯವಸ್ಥೆಯೂ ಕೂಡ ಡೋಲಾಯಮಾನ ಆಗ್ತದೆ ಅನ್ನೋದು ಕೂಡ ಸತ್ಯವಾದಂಥ ಮಾತು. ಆದ್ದರಿಂದ ಅವರ ವೃತ್ತಿಯಲ್ಲಿ ಆಗುವಂಥ ಸಮಸ್ಯೆಗಳು ಕೇವಲ ಅವರ ವೃತ್ತಿಗೆ ಸೀಮಿತ ಅಲ್ಲ, ಅಥವಾ ಅವರ ವೈಯಕ್ತಿಕವಾಗಿ ಅವರಿಗೆ ಸೀಮಿತ ಅಲ್ಲ, ಅದು ಪಶ್ಚಾತ್ತಾದಂಥ ಪರ್ಯಾಯವಾದಂಥ ಕಂಪನವನ್ನು ನಾಗರಿಕ ವಲಯದಲ್ಲೂ ಕೂಡ ಸೃಷ್ಟಿಸ್ತದೆ ಅನ್ನುವಂಥ ಕಟು ಸತ್ಯವನ್ನು ಎಲ್ಲರೂ ತಿಳಿದುಕೊಂಡರೆ, ತಮ್ಮ ಬೆಂಬಲ ಸಿಕ್ಕರೆ ಅವರು ಕೂಡ ಸಮಸ್ಯೆಯಿಂದ ಹೊರಬರಬಹುದು, ಬಹಳ ಧಾವಂತದಲ್ಲಿ ತಮ್ಮ ಕೆಲಸವನ್ನು ಪೂರೈಸಿ ಬಿಡಬಹುದು. ಆದ್ದರಿಂದ ಅವರ ಸಮಸ್ಯೆಯನ್ನು ಕಡೆಗಣಿಸಬೇಡಿ. ಮತ್ತು ಮುಖ್ಯವಾಗಿ ತಾವು ತಿಳಿದುಕೊಳ್ಬೇಕು ಏನು ಅಂದರೆ, ಗೌರ್ಮೆಂಟ್ ಸರ್ವೇಯರ್ ಮತ್ತು ಈ ಲೈಸೆನ್ಸ್ ಸರ್ವೇಯರ್ ಅವರು ಬೇರೆ ಬೇರೆಯಾಗಿ ಇರ್ತಾರೆ. ಅಂದರೆ ಅವರಲ್ಲಿ ಈ ವೇತನ ತಾರತಮ್ಯ ಇದೆ. ಈ ಗೌರ್ಮೆಂಟ್ ಸರ್ವೇಯವರು 60,000 ವೇತನ ನೋಡಿದ್ರೆ ಇವರು ಕನಿಷ್ಠ 10-12,000 ವೇತನದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದು ಸತ್ಯವನ್ನು ಕೂಡ ತಾವು ತಿಳಿದುಕೊಳ್ಳಿ. ಆ ಮೂಲಕವಾಗಿ ಅವರ ಮುಂದಿನ ಪ್ರತಿಭಟನೆಗಳಿಗೆ ಒಂದಷ್ಟು ಬೆಂಬಲವನ್ನು ನೀಡಿ, ನೈತಿಕ ಬೆಂಬಲವನ್ನು ನೀಡಿ, ಆದಷ್ಟು ಶೀಘ್ರದಲ್ಲಿ ಅವರು ಕೂಡ ಸಮಸ್ಯೆಯಿಂದ ಹೊರಬಂದು ಬಹಳ ಶೀಘ್ರವಾಗಿ ನಮ್ಮ ಎಲ್ಲ ಭೂದಾಖಲೆಗಳ ಮಾಪನ ಮತ್ತು ಭೂದಾಖಲೆಗಳ ವರ್ಗೀಕರಣವನ್ನು ಮಾಡುವಲ್ಲಿ ತಮ್ಮ ಪಾತ್ರ ಕೂಡ ಇದೆ ಎನ್ನುವುದನ್ನು ಮನವರಿಕೆ ಮಾಡುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.